ನಮ್ಮ ಜೊತೆ ಇವತ್ತು ಪರಿಸರ ತಜ್ಞರಾದಂತಹ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರಿದ್ದಾರೆ. ನಮಸ್ಕಾರ. ಪರಿಸರ ನಮ್ಮಿಂದ ಹಾನಿ ಆಗ್ತಾ ಇದೆಯಾ? ಇವಿ ಬೈಕ್ಗಳಲ್ಲಿ ಓಡಾಡ್ತೀವಿ, ಇವಿ ಕಾರ್ಗಳಲ್ಲಿ ಓಡಾಡ್ತೀವಿ ಅಂತಂದ್ರೆ ಪರಿಸರಕ್ಕೆ ಅದು ಉತ್ತಮನಾ? ನಿಮ್ಮ ಮುಂದಿನ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ 2 ನಿಮಿಷ ಆಲೋಚನೆ ಮಾಡಿ. 70% ಪರಿಸರವನ್ನ ನಾಶ ಮಾಡ್ಕೊಂಡು ಬಿಟ್ಟಿದ್ದೀವಿ. ಬ್ಯೂಟಿಫುಲ್. ಮುಂದಿನ ದಿನಗಳಲ್ಲಿ ಬೆಂಗಳೂರು ಯಾವ ಸ್ಥಿತಿ ತಲುಪಬಹುದು? ಇರೋದಿಷ್ಟೇ ಭೂಮಿ ಬೆಳೀತದ. ನಾಚಿಕೆಗೇಡಿನ ವಿಚಾರ ಅಂತಂದ್ರೆ ನಮ್ಮ ಸರ್ಕಾರದ ಆದಾಯವೇ ಅಬಕಾರಿ ಇಲಾಖೆ ಆಗಿದೆ. ಡ್ರಿಂಕ್ಸು ಸ್ಮೋಕಿಂಗ್ ಮತ್ತೊಂದು ಇದನ್ನು ಪ್ರಮೋಟ್ ಮಾಡೋದಕ್ಕೇನೆ ಸರ್ಕಾರಗಳಿದೆಯಾ? ನಮ್ಮ ಸರ್ಕಾರ ಹೇಳುತ್ತೆ ಮರ ನಾವು ಹೇಗ್ ಕಡಿತೀವೋ ಹಾಗೆ ನಾವು ಗಿಡಗಳನ್ನ ನಡ್ತೀವಿ ಅಂತ ಹೇಳಿ. ಒಂದು ಮರಕ್ಕೆ 10 ಗಿಡ ಹಾಕಿದ್ದೀವಿ ಬಿಡಿ ಅಂತ ನೀವು ಮೊಂಗಳೆ ಹೊಡೆದ್ರೆ ಸರ್ವೈವಲ್ ಪರ್ಸೆಂಟೇಜ್ ಎಷ್ಟು ಹಾಕಿದ್ದೀರಾ? ಆಡಿಟ್ ಮಾಡಿದ್ದೀರಾ? ಇಡೀ ವಿಶ್ವಕ್ಕೆ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತಹ ರಾಷ್ಟ್ರಕ್ಕೆ ಒಂದು ಮರ ಇಂಪಾರ್ಟೆಂಟ್ ಆಗುತ್ತೆ. ಅಮೆರಿಕ ಏನು ಪರಿಸರಕ್ಕೆ ಆದ್ಯತೆ ಕೊಟ್ಟಿಲ್ಲ. ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಇತ್ತೀಚಿನ ದಿನವಷ್ಟೇ ನಾವು ಪರಿಸರ ದಿನಾಚರಣೆಯನ್ನ ಆಚರಿಸಿದ್ವಿ. ಹಾಗಾದ್ರೆ ಪರಿಸರ ದಿನಾಚರಣೆಯನ್ನ ಪ್ರತಿ ವರ್ಷ ಕೂಡ ಆಚರಿಸ್ತಾನೆ ಇರ್ತೀವಿ ಕೂಡ. ಆದರೆ ದಿನಾಚರಣೆಗಳನ್ನು ಆಚರಿಸುವ ರೀತಿಯಲ್ಲೇ ಪರಿಸರವನ್ನು ನಾವು ಕಾಪಾಡಿಕೊಂಡಿದ್ದೀವಾ? ಪರಿಸರಕ್ಕೆ ನಿಜವಾಗ್ಲೂ ಈ ಆಚರಣೆಗಳು ಬೇಕಾ, ಅಥವಾ ನಮ್ಮಿಂದ ಏನಾದರೂ ಒಂದು ಅವುಗಳಿಗೆ ಕೊಡುಗೆ ಬೇಕಾ? ಅಥವಾ ಪರಿಸರ ನಮ್ಮಿಂದ ಹಾನಿ ಆಗ್ತಾ ಇದೆಯಾ? ಅಥವಾ ಈಗ ವಾಹನಗಳನ್ನು ಓಡಿಸೋದನ್ನು ಬಿಟ್ಟು ನಾವು ಇವಿ ಬೈಕ್ಗಳಲ್ಲಿ ಓಡಾಡ್ತೀವಿ, ಇವಿ ಕಾರ್ಗಳಲ್ಲಿ ಓಡಾಡ್ತೀವಿ ಅಂತಂದರೆ ಪರಿಸರಕ್ಕೆ ಅದು ಉತ್ತಮನಾ? ಮುಂದಿನ ದಿನಗಳಲ್ಲಿ ಬೆಂಗಳೂರು ಯಾವ ಸ್ಥಿತಿ ತಲುಪಬಹುದು? ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಪರಿಸರ ತಜ್ಞರಾದಂತಹ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರ ಹತ್ರನೇ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಇತ್ತೀಚೆಗಷ್ಟೇ ನಾವು ಪರಿಸರ ದಿನಾಚರಣೆಯನ್ನು ಆಚರಿಸಿದ್ವಿ. ಈಗ ಪರಿಸರ ದಿನಾಚರಣೆಯನ್ನು ಆಚರಿಸುವಂಥದ್ದು ಪ್ರತಿ ವರ್ಷ ಕೂಡ ನಾವು ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ಮೋಸ ಇಲ್ಲ. ಆ್ಯಂಡ್ ಮುಂದೆನೂ ಆಚರಿಸ್ತಾ ಇರ್ತೀವಿ, ಯಾಕಂದರೆ ಆ ದಿನ ಅನ್ನೋದು ಒಂದು ನೆನಪಿರಬೇಕು ಅನ್ನುವಂತಹ ಕಾರಣಕ್ಕೆ. ಹಾಗಾದರೆ ಪರಿಸರಕ್ಕೆ ನಿಜವಾಗಿಯೂ ಈ ಆಚರಣೆಗಳು ಬೇಕಾ ಸರ್, ಅಥವಾ ನಮ್ಮಿಂದ ಏನಾದರೂ ಒಂದು ಕೊಡುಗೆನ ಪರಿಸರ ಎಕ್ಸ್ಪೆಕ್ಟ್ ಮಾಡ್ತಾ ಇರತ್ತಾ? ನೋಡಿ, ಯುನೈಟೆಡ್ ನೇಷನ್ನಲ್ಲಿ ಪ್ರಪಂಚದಾದ್ಯಂತ ಆಗ್ತಕ್ಕಂಥ ಆಗುಹೋಗುಗಳ ಬಗ್ಗೆ ಅಧ್ಯಯನಗಳು ಮಾಡ್ತಾನೆ ಇರ್ತಾರೆ. ಪ್ರತಿನಿತ್ಯನೂ ಕೂಡ ಸಾವಿರಾರು ಲಕ್ಷಾಂತರಗಟ್ಟಲೆ ಜನ ವಿಜ್ಞಾನಿಗಳು ಎಲ್ಲ ರೀತಿಯಲ್ಲಿ ಕೂಡ ಮಣ್ಣಿಗೆ ಏನು ಮಾಡ್ತಾ ಇದ್ದೀವಿ, ನೀರಿಗೆ ಏನು ಮಾಡ್ತಾ ಇದ್ದೀವಿ, ಗಾಳಿಗೆ ಏನು ಮಾಡ್ತಾ ಇದ್ದೀವಿ, ಕ್ಲೈಮೇಟ್ ಚೇಂಜ್ಗೆ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನೆಲ್ಲನೂ ಅಧ್ಯಯನ ಮಾಡಿ ಅತಿ ಉತ್ತಮವಾದಂಥ ಲೇಖನಗಳನ್ನು ಭೂದೇವಿಯ ಆರೋಗ್ಯ ಹೆಂಗಿದೆ, ಸಮುದ್ರದ ಆರೋಗ್ಯ ಹೆಂಗಿದೆ, ನದಿಗಳ ಆರೋಗ್ಯ ಹೆಂಗಿದೆ, ನದಿಗಳನ್ನ ನಿಜವಾಗ್ಲೂ ನಾವು ರಕ್ಷಣೆ ಮಾಡ್ತಾ ಇದ್ದೀವ, ನೀರನ್ನು ಸಂಗ್ರಹಣ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ಏನು ಮಾಡ್ತಾ ಇದ್ದೀವಿ, ಇದನ್ನೆಲ್ಲನೂ ಕೂಡ ಬಹಳ ಕೂಲಂಕುಷವಾಗಿ ಅಧ್ಯಯನಗಳನ್ನು ಮಾಡಿ ಸಾವಿರಾರು ಪುಸ್ತಕಗಳನ್ನು, ಲೇಖನಗಳನ್ನು ಬರೆದಿದ್ದಾರೆ. ಇವತ್ತು ಎಕಾಲಜಿ ಮೇಲೆ, ಎನ್ವೈರ್ಮೆಂಟ್ ಮೇಲೆ ಪಬ್ಲಿಷ್ ಆಗಿರ್ತಕ್ಕಂಥ ಲೇಖನಗಳು ಲಕ್ಷಾಂತರ ಗಟ್ಟಲೆ ಇದ್ದಾವೆ, ಪುಸ್ತಕಗಳು ಇದ್ದಾವೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಇದನ್ನು ಕಂಪಲ್ಸರಿಯಾಗಿ ಶಾಲೆಗಳಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದು ಕೂಡ ಹೇಳಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥದ್ದೆಲ್ಲ ಆಗ್ತಾ ಇದ್ದರೆ, ಆದರೆ ಇದು ನಿಯಂತ್ರಣ ಆಗ್ತಾ ಇಲ್ಲ ಅನ್ನೋದು ಮನವರಿಕೆ ಆಗಿದೆ. ಈ ನಿಯಂತ್ರಣ ಆಗದೇ ಇರೋದಕ್ಕೋಸ್ಕರವಾಗಿ ಈ ವರ್ಷದ ಒಂದು ಘೋಷಣೆ ಭಾಳ ಅದ್ಭುತವಾಗಿದೆ. ಭೂದೇವಿನ ನೀವು ಸಂರಕ್ಷಣೆ ಮಾಡಿಲ್ಲ ಅಂದರೆ, ಭೂದೇವಿನ ಸಂರಕ್ಷಣೆ ಅಂದರೆ ನಿಮ್ಮ ಮುಂದಿನ ಭವಿಷ್ಯ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ 2 ನಿಮಿಷ ಆಲೋಚನೆ ಮಾಡಿ ಅಂತ ಒಂದು ಆದೇಶ ಕೊಟ್ಟಿದ್ದಾರೆ. ಇತ್ತೀಚೆಗೆ ಈ ವರ್ಷ ಎಲ್ಲ ಪೂರ್ತಿ ನಾವು ಗಮನಿಸ್ಕೊಂಡು ಬಂದರೆ ಅಮೆರಿಕ, ಇಸ್ರೇಲು, ರಷ್ಯಾ ಈ ಎಲ್ಲ
ಬೆಳೆದಂಥ ರಾಷ್ಟ್ರಗಳು ತಮ್ಮ ಹತ್ರ ವೆಪನ್ಸ್ ಇದ್ದಾವೆ, ನ್ಯೂಕ್ಲಿಯರ್ ಇದ್ದಾವೆ ಎತ್ಕೊಂಡು ಅದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಎಷ್ಟು ರೀತಿಯಲ್ಲಿ ಭೂಮಿ ತಾಯಿನ ನಾವು ಗೋಳಾಡಿಸ್ಕೊಳ್ತಾ ಇದ್ದೀವಿ. ಅಲ್ಲಿ ಒಂಥರ ಆದರೆ ನಮ್ಮ ರಾಜ್ಯಗಳಲ್ಲಿ ಅಥವಾ ಒಂದು ವಿಲೇಜ್ ಪಂಚಾಯಿತಿಯಿಂದ ಹಿಡ್ಕೊಂಡು ತಾಲೂಕ್ ಪಂಚಾಯಿತಿ ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮಗೆ GDP ಆಗಬೇಕು, ಅಭಿವೃದ್ಧಿ ಆಗಬೇಕು, ನಮಗೆ ರೋಡ್ ಬೇಕು, ನಮಗೆ ಏರ್ಪೋರ್ಟ್ಗಳು ಬೇಕು. ಪ್ರತಿ ಜಿಲ್ಲೆನೂ ಒಂದು ಏರ್ಪೋರ್ಟ್ ಬೇಕು. ಆಯ್ತಪ್ಪ, ಪ್ರತಿ ಜಿಲ್ಲೆಯಲ್ಲಿ ಏರ್ಪೋರ್ಟಲ್ಲಿ ಓಡಾಡೋರು ಎಷ್ಟು ಜನ, ಆ ಏರ್ಪೋರ್ಟ್ಗೆ ಎಷ್ಟು ಭೂಮಿನ ನಾವು ಅದನ್ನು ಕಾಂಕ್ರಿಟೈಸ್ ಮಾಡ್ತೀವಿ. ಫಾಸ್ಟೆಸ್ಟು ಟ್ರೈನ್ ಬೇಕು, ಫಾಸ್ಟೆಸ್ಟು ರೋಡುಗಳು ಬೇಕು. ಆ ರೋಡು ಎಷ್ಟು ಅಗಲ ಬೇಕು, ನ್ಯಾಷನಲ್ ಹೈವೇಸ್ ಬೇಕು. ಅಂದರೆ ಇರೋದಿಷ್ಟೇ ಭೂಮಿ. ನಮಗೆ ಭೂಮಿ ಬೆಳೀತದ, ಭೂಮಿ ಎಕ್ಸ್ಪ್ಯಾಂಡ್ ಆಗುತ್ತಾ? ಇಲ್ಲ. ಆ ಭೂಮಿ ಮೇಲೆ ಏನು ಇರುತ್ತೆ ಅನ್ನೋದು ಗೊತ್ತಿದೆಯಲ್ಲ. ಇವತ್ತು ನೀವೊಂದು ಹಾಸ್ಪಾಲ್ಟ್ ಮಾಡಿಬಿಟ್ಟು ಅಥವಾ ಸಿಮೆಂಟ್ ವೈಟ್ ಟಾಪಿಂಗ್ ಮಾಡಿಬಿಟ್ಟು ಬೆಂಗಳೂರು ತುಂಬಾ ನಮಗೆ ನೀರು ಹಿಂಗಬೇಕು, ಅಂತರ್ಜಲ ವೃದ್ಧಿ ಆಗಬೇಕು ಅಂದರೆ ಎಲ್ಲಿಂದ ಹೋಗುತ್ತೆ? ನಮಗೆ ಪ್ರಾಣವಾಯು ಶುದ್ಧವಾಗಿರಬೇಕು ಅಂದರೆ ನೀವು ಬಿಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಪ್ರತಿನಿತ್ಯ ನಾವು ಎಷ್ಟು ಉಸಿರಾಡ್ತಕ್ಕಂಥ ಒಂದು ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಬಿಡ್ತೀವಿ, ನಮಗೆ ಆಕ್ಸಿಜನ್ ಎಷ್ಟು ಬೇಕು ಒಂದು ದಿವಸಕ್ಕೆ, ಇದೆಲ್ಲ ನಾವು ಅಧ್ಯಯನಗಳು ಮಾಡಿದ್ದಾರೆ. ನಮಗೆ ಮಲಗಿದ್ದಾಗಲೂ ಕೂಡ ಉಸಿರಾಡ್ತಿರ್ಬೇಕಲ್ವ, ಆವಾಗಲೂ ಕೂಡ ಶುದ್ಧವಾದ ಗಾಳಿ ಬೇಕಲ್ವ, ಆವಾಗಲೂ ಕೂಡ ನಾವು ನಿದ್ದೆ ಹೋಗ್ಬೇಕಾಗಿದ್ರೆ ಏರ್ ಕಂಡೀಷನ್ ಹಾಕ್ಕೊಂಡು ಬರ್ತೀವಿ ಎತ್ಕೊಂಡ್ರೆ ನೀವು ಏರ್ ಕಂಡೀಷನಲ್ಲಿ ಎಷ್ಟು ಹೊತ್ತಿರೋಕ್ಕಾಗುತ್ತೆ. ಸೊ ಅದರಿಂದ ಅನಾರೋಗ್ಯ ಎಷ್ಟು ಆಗ್ತಾಯಿದೆ. ಮಕ್ಕಳು ಆಗ್ತಾನೆ ಹುಟ್ಟಿರ್ತಕ್ಕಂಥ ಮಕ್ಕಳು, ಬೆಳೀತಕ್ಕಂಥ ಮಕ್ಕಳಿಗೆ ಎಷ್ಟು ಆಕ್ಸಿಜನ್ ಬೇಕು. ಮೊದಲು ಪ್ರಾಣವಾಯು ಇರಬೇಕು, ಆಮೇಲೆ ಜೀವಜಲ ಇರಬೇಕು, ಆಮೇಲೆ ಊಟ, ಆಮೇಲೆ ಮಿಕ್ಕ ಎಲ್ಲ ಕಂಫರ್ಟ್ಸ್. ಇದನ್ನು ನಾವು ಉದಾಸೀನ ಮಾಡಿ ನಾವು ಒಳ್ಳೆ ಸ್ಕೂಲಿಗೆ ಸೇರಿಸ್ಬಿಡ್ತೀವಿ. 40,000 ಫೀಸ್ ಕೊಡ್ತೀವಿ, 5 ಲಕ್ಷ 10 ಲಕ್ಷ ಇದು ಕೊಟ್ಬಿಡ್ತೀವಿ, ಅವರು ಬುದ್ಧಿವಂತರಾಗ್ಬಿಡ್ತಾರೆ, ಜಾಣರಾಗ್ಬಿಡ್ತಾರೆ ಅನ್ನೋದು ಒಂದು ರೀತಿಯಾದಂಥ ಭ್ರಮೆ. ಒಂದು ಭ್ರಮೆ ಏನಂತಂದರೆ, ದೊಡ್ಡ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ರೆ, ಅಲ್ಲಿ ಒಂದು ಸ್ಪೆಷಲ್ ಟ್ಯೂಷನ್ಗಳು ಕೊಡಿಸ್ಬಿಟ್ಟಿದ್ರೆ ನಮ್ಮ ಮಗು ಭಾಳ ಬುದ್ಧಿವಂತ ಆಗಬೇಕು ಅಂದರೆ ಅವ್ರಿಗೆ ಒಳ್ಳೆಯ ಪ್ರಾಣವಾಯು ಬೇಕಲ್ಲ. ಆ ಸ್ಕೂಲಲ್ಲಿ ಏರ್ ಕಂಡೀಷನ್ ಇದೆ, ಅದಕ್ಕೆ ಸೇರಿಸ್ತೀವಿ. ಅಂದರೆ ಏರ್ ಕಂಡೀಷನಿಂದ ನಾವು ಹೊರಗಡೆ ಬಂದಿದ್ದ ತಕ್ಷಣ ಆ ಮಗುಗೆ ಏನು ಜ್ಞಾನ ಅಥವಾ ಮನಸ್ಸು ಮೇಲೆ ದೊಡ್ಡ ಆಘಾತ ಆಗಿರುತ್ತೆ. ಅದು ಆಚೆ ಬಂದಿದ್ದ ತಕ್ಷಣ, ಹಸಿರು ನೋಡಿದ ತಕ್ಷಣ ಎಷ್ಟು ಉಲ್ಲಾಸ ಆಗುತ್ತೆ. ಸೊ ಮನುಷ್ಯನ ಒಂದು ಬಿಸ್ನೆಸ್, ಪ್ರತಿಯೊಂದು ಕೂಡ ಒಂದು ಆಸ್ಪತ್ರೆ ಕೂಡ ಬಿಸ್ನೆಸ್ಸೇ, ಅದು ಶಾಲೆನೂ ಬಿಸ್ನೆಸ್ಸೇ, ಎಲ್ಲ ವ್ಯಾಪಾರ. ಒಂದು ವ್ಯಾಪಾರಕ್ಕೋಸ್ಕರವಾಗಿ ಈ ಒಂದು ವ್ಯಾಪಾರದ ಎಲ್ಲನೂ ಬಿಸ್ನೆಸ್, ಇದು ವ್ಯಾಪಾರೀಕರಣ, ದುಡ್ಡು ಮಾಡೋದಕ್ಕೆ ಇದನ್ನೆಲ್ಲನೂ ಇಲ್ಲಿದ್ದ ಆಕರ್ಷಣೆಗಳನ್ನು ಮಾಡಿ ಇಲ್ಲಿದ್ದ ಇದನ್ನೆಲ್ಲನೂ ಸೇರಿಸಿ ಭೂಮಿನ ಓಡಾಡಿಸ್ತಾ ಇದ್ದೀವಿ. ಅದಕ್ಕೆ ಈ ವರ್ಷದ ಒಂದು ಘೋಷಣೆ ಏನಪ್ಪ ಅಂತಂದರೆ, ಭೂಮಿನ ರಕ್ಷಣೆ ಮಾಡಿ ಮುಂದಿನ ಭವಿಷ್ಯಕ್ಕೋಸ್ಕರವಾಗಿ ಅಂದ್ಕೊಂಡು ಭಾಳ ಅತಿ ಉತ್ತಮವಾದಂಥ ಒಂದು ಘೋಷಣೆ ಕೊಟ್ಟಿದ್ದಾರೆ. ಅಲ್ಲ ಸರ್, ಇದೇ ಪರಿಸ್ಥಿತಿಗಳು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಈಗ ನಾವು ಹೇಗೆ ಏನು 4G 5G ಅಂತ ಹೇಳಿ ಮೊಬೈಲ್ ಕನೆಕ್ಷನ್ ಹೆಚ್ಚಾದ ಹಾಗೆ ಹಕ್ಕಿಗಳು ಮಾಯ ಆಗ್ತಾ ಹೋದ್ವು, ನಮ್ಮ ಜನ್ರೇಷನ್ ಅವರೇ ಒಂದು ಗುಬ್ಬಚ್ಚಿನ ನೋಡಬೇಕು ಅಂತಂದರೆ ಫೋಟೋದಲ್ಲಿ ನೋಡೋ ಪರಿಸ್ಥಿತಿ ಬಂದಿದೆಯೋ, ಹಾಗೆಯೇ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಮರವನ್ನು ನೋಡಬೇಕು, ಯಾವುದೋ ಒಂದು ಗಿಡವನ್ನು ನೋಡಬೇಕು ಅಂತಂದರೆ ಫೋಟೋದಲ್ಲಿ ನೋಡುವಂತಹ ಪರಿಸ್ಥಿತಿ ಬರುತ್ತಾ ಹೇಗೆ ಸರ್? ಖಂಡಿತ ಮರಗಳು ಬೇಕಾಗಿಲ್ಲ, ನಮಗೆ ನದಿಗಳು ಬೇಕಾಗಿಲ್ಲ, ಮರ ಬೇಕಾಗಿಲ್ಲ, ಗುಡ್ಡ ಬೇಕಾಗಿಲ್ಲ. ಪರ್ವತ ನಿವಾಸಿನಿ ಅಂತ ಪೂಜೆ ಮಾಡ್ತೀವಿ ನಾವು ಲಲಿತ ಸಹಸ್ರನಾಮದಲ್ಲಿ. ಆಮೇಲೆ ಲಲಿತ ಸಹಸ್ರನಾಮದಲ್ಲಿ ಭೂದೇವಿಗೆ ಏನೆಲ್ಲ ಕದಮ ವೃಕ್ಷ, ಕದಮ ವನವಾಸಿನಿ ಅಂತ ಹೇಳ್ತೀವಿ, ಇವೆಲ್ಲ ಬರೆದು ತೋರಿಸಿ ಮಡಗಿ ಬಿಟ್ಟು ಹೋಗಿದ್ದಾರೆ ನಮ್ಮವರು. ಋಗ್ವೇದ ಬರೆದಿದ್ದಾರಲ್ಲ, ಋಗ್ವೇದದಲ್ಲಿ 90% ಬರೀ ಪರಿಸರದ ಮೇಲೇ ಗಾಯತ್ರಿ ಜಪ. ಸೊ ಇದೆಲ್ಲ ನಮ್ಮವರು ಹೇಳಿ ಕೊಟ್ಬಿಟ್ಟು ಹೋಗಿದ್ದೀರ ನಮ್ಮ ಕೈಗೆ. ಆದರೆ ನಮಗೆ ಇವತ್ತು ಮೊಬೈಲ್ ಫೋನೇ ಬೇಕು,
ಹೌದು ಅಂದ್ಕೊಳ್ತೀವಿ ನಾವು. ಹೌದು ಮತ್ತು ನಮಗೆ ಏನು ಸುಖವಾಗಿ ಅಂದರೆ ಒಂದು ಸಿಗರೇಟ್ ಸೇದೋದು ಒಂದು ಲಕ್ಸುರಿ, ಒಂದು ಅದೊಂದು ಸ್ಟೇಟಸ್ ಸಿಂಬಲ್. ಸಿಗರೇಟ್ ಸೇರ್ತಾ ಇದ್ರೆ ಒಂದೊಂದು ಸ್ಟೇಟಸ್. ಹೀಗೆ ಸಿಗರೇಟ್ ಹಿಡ್ಕೊಂಡು ಇವನು ಹೆಣ್ಮಕ್ಳು ಕೂಡ ನಾವೇನು ಕಡಿಮೆ ನಾವ್ಯಾಕೆ ಸೇದಬಾರ್ದು ಅನ್ನೋಕ್ಕೆ ಶುರು ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ಸಿಗರೇಟು ಕೈಯಲ್ಲಿ ಹಿಡ್ಕೊಂಡು ಆಮೇಲೆ ವಿಸ್ಕಿ ಬಾಟ್ಲು ಅಥವಾ ಡ್ರಿಂಕ್ಸು ಇದನ್ನು ಒಂದು ಕೈಯಲ್ಲಿ ಇಟ್ಕೊಂಡು ಆಮೇಲೆ ಮತ್ತು ಸ್ಟ್ರೆಸ್ ಯಾಕೋ ಭಾಳ ಡ್ರಗ್ಸು. ಈ ರೀತಿಯಲ್ಲಿ ಬೆಂಗಳೂರಿನಲ್ಲಿ ನನಗೆ ಆಶ್ಚರ್ಯ ಅಮ್ಮ, ಪ್ರತಿ ವಾರದಲ್ಲಿ ಕೂಡ ಇಷ್ಟು ಡ್ರಗ್ಸ್ ಸೀಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಡ್ರಗ್ಸ್ ಇರ್ಬೋದು ಹಂಗಾದರೆ? ಎಲ್ಲಿಂದ ಬರ್ತಾ ಇರಬೇಕು ಇವೆಲ್ಲ? ಇದು ಕನ್ಸ್ಯೂಮ್ ಮಾಡೋರು ಯಾರು? ಕನ್ಸ್ಯೂಮ್ ಮಾಡಲ್ಲ ಹೇಗೆ ಬರ್ತದೆ? ಸೊ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಲಕ್ಷಾಂತರ ಗಟ್ಟಲೆ ಮಕ್ಕಳು ಓದಕ್ಕೆ ಬಂದಿರ್ತಾರೆ, ಅವ್ರಿಗೆಲ್ಲನೂ ಡ್ರಗ್ಸ್ ಸಪ್ಲೈ ಆಗ್ತಿರ್ಬೇಕಲ್ಲ. ಇಷ್ಟು ಡ್ರಗ್ಸು ಸಪ್ಲೈ ಆಗಿ ಅವರು ಮುಂದಿನ ಭವಿಷ್ಯ ಏನಾಗ್ಬೋದು? ಡ್ರಗ್ಸ್ಗೋಸ್ಕರವಾಗಿ ಡ್ರಿಂಕ್ಸ್ಗೋಸ್ಕರವಾಗಿ ತಂದೆ ತಾಯಿನ ಕೊಲೆ ಮಾಡಿರೋ ಎಷ್ಟು ಜನ ಮಕ್ಕಳು. ತಂದೆ ತಾಯಿನ ಹಾಸ್ಯ ಅಥವಾ ನಾಚಿಕೆಗೇಡಿನ ವಿಚಾರ ಅಂತಂದ್ರೆ ನಮ್ಮ ಸರ್ಕಾರದ ಆದಾಯವೇ ಅಬಕಾರಿ ಇಲಾಖೆ ಆಗಿದೆ. ಅದು ನಮ್ಮ ನಾಚಿಕೆಗೇಡಿನ ವಿಚಾರ ಅಲ್ವಾ? ಅಬಕಾರಿ ಇಲಾಖೆ ಇಲ್ಲ ಅಂತಂದ್ರೆ ನಮ್ಗೆ ಆದಾಯ ಇಲ್ವೇ ಇಲ್ಲ. ಅದಕ್ಕೋಸ್ಕರವಾಗಿ ಇದನ್ನು ಹೆಣ್ಮಕ್ಳು ಬೇಡ್ಕೊತಾ ಇದ್ದಾರೆ. ಹಳ್ಳಿನಲ್ಲಿ ಕೂಡ ನೀವು ಈ ಲಿಕ್ಕರ್ ಶಾಪ್ಗಳು ದಯವಿಟ್ಟು ಕ್ಲೋಸ್ ಮಾಡಿ, ನಾವು ಸಂಪಾದಿಸಿದ ದುಡ್ಡೆಲ್ಲ ನಿಮಗೆ ಸೇರ್ತಾ ಇದೆ ಅಂದರೆ ಇಲ್ಲ ನಮಗೆ ಅದೇ ಆದಾಯ, ಅದಕ್ಕೋಸ್ಕರವಾಗಿ ಅದು ಪ್ರಮೋಟ್ ಮಾಡ್ತೀವಿ ಅಂತಂದರೆ ಸರ್ಕಾರದ ಏನು ಹೇಳೋಣ ನಾವು, ಇದು ಮೂರ್ಖತನ ಅಂತ ಹೇಳೋಣ ಅಥವಾ ಇವ್ರಿಗೆ ಜನಗಳ ಬಗ್ಗೆ ಏನಾದರೂ ಕಾಳಜಿ ಇದೆಯಾ? ಹೆಣ್ಮಕ್ಳು ಕಾಡ್ಕೊಂಡು ಬೇಡ್ಕೊಂಡು ಕೇಳ್ತಾ ಇದ್ದಾರೆ, ಇದನ್ನು ಮುಚ್ಚಿ ಎದ್ಕೊಂಡ್ಬಿಟ್ಟಿದ್ದೇನೆ. ಅಂಗಡಿಗಳಲ್ಲಿ ಸಿಗ್ತದೆ ಮಲ್ಲಾಚೆಟ್ಟಲ್ಲಿ, ಅದು 10 ಗ್ರಾಮು, ಅದೇ 10 ಲೀಟ್ರು, 5 ಲೀಟ್ರು, 2 ಲೀಟ್ರು, 1 ಲೀಟ್ರು, 200 ಗ್ರಾಮು, 100 ಗ್ರಾಮು ಬೆಳಿಗ್ಗೆ ಎದ್ದ ತಕ್ಷಣ ಅದು ಈಸ್ಕೊಂಡು ಕುಡ್ಕೊಂಡು ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಇಷ್ಟು ಅಲ್ಲಾಚೆಟ್ಟು ಇದೆಯಲ್ಲ ಅದು ಬಿಸಾಕ್ತಾರೆ, ಅದು ಭೂಮಿಗೆ ಸೇರಿಕೊಳ್ಳುತ್ತೆ. ಎಲ್ಲಿ ನೋಡಿದ್ರೂ ಕೂಡ ಈ ರೀತಿ ಮನುಷ್ಯನ ಒಂದು ಚಟಗಳು, ಡ್ರಗ್ಸು, ಡ್ರಿಂಕ್ಸು, ಸ್ಮೋಕಿಂಗು, ಮತ್ತೊಂದು ಇದಕ್ಕೆ ಇದನ್ನು ಪ್ರಮೋಟ್ ಮಾಡೋದಕ್ಕೇ ಸರ್ಕಾರಗಳಿದೆಯಾ? ಅದಕ್ಕೆ ಸರ್ಕಾರ ಬೇಕಾ? ಅಂದರೆ ಮನುಷ್ಯನ ಒಂದು ದುಡ್ಡೇ ಪ್ರಾಮುಖ್ಯನ? ನಾನು ಆಗಲೇ ಅದಕ್ಕೆ ಕೇಳಿದೆ ಸರ್. ಪರಿಸರ ದಿನಾಚರಣೆಯನ್ನು ಈಗಲೂ ಆಚರಿಸ್ತಾ ಇದ್ದೀವಿ, ಹಿಂದೆನೂ ಆಚರಿಸ್ತಾ ಇದ್ವಿ, ಮುಂದೆನೂ ಕೂಡ ಆಚರಿಸ್ತೀವಿ. ಆದರೆ ಪರಿಸರ ದಿನಾಚರಣೆಯನ್ನು ಆಚರಿಸುವಂಥದ್ದು 4 ಗೋಡೆ ಮಧ್ಯದಲ್ಲಿ ಆಗಬಾರ್ದು, ಪರಿಸರದ ಮಧ್ಯೆ ಆಗಬೇಕು. ಆದರೆ ಪ್ರೆಸೆಂಟ್ ಸಿಚುವೇಶನ್ ಈಗಾಗಲೇ ನಾವು 70% ಪರಿಸರವನ್ನು ನಾಶ ಮಾಡ್ಕೊಂಡು ಬಿಟ್ಟಿದ್ದೀವಿ. 70 ಅಲ್ಲವಾ, ಇನ್ನು ಜಾಸ್ತಿನೇ. ಇನ್ನು ಮುಂದಿನ ದಿನಗಳಲ್ಲಿ ನ್ಯಾಚುರಲ್ ಆಗಿ ಇರ್ತಕ್ಕಂಥ ಒಂದು ಅರಣ್ಯ ಕೂಡ ನಾಟ್ ಇವನ್ 3%, 4% ಇಲ್ಲ. ಅಲ್ಲಿ ಮೈನಿಂಗ್ ಮಾಡೋಕೆ ಬಿಡ್ತೀವಿ ನಾವು. ಹೌದು ಅಲ್ಲಿ ರೋಡ್ ಮಾಡೋಕೆ ಬಿಡ್ತೀವಿ. ಹೌದು, ಅಲ್ಲಿ ಟ್ರಾನ್ಸ್ಮಿಷನ್ ಲೈನಿಗೆ ಹೋಗ್ಬೇಕು ನಾವು. ಟ್ರಾನ್ಸ್ಮಿಷನ್ ಲೈನ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು ಅಂದರೆ ಡ್ಯಾಮ್ ಬೇಕು. ಡ್ಯಾಮ್ಗೆ ಸಬ್ಮರ್ಷನ್ ಮಾಡ್ತೀವಿ ಕಾಡನ್ನ. ಆಮೇಲೆ ಅಲ್ಲಿರ್ತಕ್ಕಂಥ ಜನಗಳಿಗೆ ರಿಹ್ಯಾಬಿಲಿಟೇಷನ್ಗೆ ಕಾಡು ಕಡಿಬೇಕು. ಈ ರೀತಿಯಲ್ಲಿ ನಾವು ಎಲ್ಲ ರೀತಿಯಲ್ಲಿ ಕೂಡ ಭೂದೇವಿನ ನಾವು ಬಳಸ್ಕೊತಾ ಇದ್ದೀವಿ, ಅದನ್ನು ನಾಶ ಮಾಡ್ತಾ ಇದ್ದೀವಿ. ಆ ವೈವಿಧ್ಯನ ನಾವು ಸೃಷ್ಟಿ ಮಾಡೋಕ್ಕಾಗುತ್ತಾ? ಇದು 2 ಬಿಲಿಯನ್ ಇಯರು ಅಂದರೆ 250 ವರ್ಷಗಳಲ್ಲಿ ಟೈನಿ ಹೀರೋ ಯಾರಂತಂದರೆ ಒಂದು ಗ್ರೀನರಿ, ಕ್ಲೋರೋಫಿಲ್ ಮಾಲಿಕ್ಯೂಲ್ ಬಂದ ಮೇಲೆ ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಮಾಡಿ ಅದನ್ನು ಒಂದೊಂದು ಹಂತವಾಗಿ ಒಂದು ಅದನ್ನು ಸಂಗ್ರಹ ಮಾಡಿ ಆ ಫಾಸಿಲ್ ಫ್ಯೂಲ್ ತೆಗೆದುಕೊಂಡು ಭೂಮಿ ಒಳಗಡೆ ಸೇರಿಸ್ತು. ಏನು ಭೂಮಿ ಒಳಗಡೆ ಇರೋದೆಲ್ಲನೂ ಫಾಸಿಲ್ ಫ್ಯೂಲ್ಸು ಅಂದರೆ ಕಾರ್ಬನ್ ಡೈಆಕ್ಸೈಡನ್ನ ಸೀಸ್ ಮಾಡಿ ಭೂದೇವಿ ತೆಗೆದುಕೊಂಡೋಗಿ ತನ್ನ ಶರೀರದಲ್ಲಿ ಅಡಗಿಸ್ಕೊಂಡಿದ್ದಾಳೆ. ಇವತ್ತು ಅಲ್ಲಿ ನಾವು ಅದನ್ನು ತೆಗೆದು ಮತ್ತೆ ಬಿಡ್ತಾ ಇದ್ದೀವಿ. ಸೊ ಇವತ್ತು ನಾವು ಕಾರ್ಬನ್ ಅಕ್ಯುಮುಲೇಷನ್ ಆಗಿದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಓಝೋನ್ ಲೇಯರ್ ಹಾಳಾಗ್ತಾ ಇದೆ. ಸೊ ಈ ರೀತಿಯಲ್ಲಿ ಮನುಷ್ಯ ದುಡ್ಡುಗೋಸ್ಕರವಾಗಿ ಯಾರೋ ಒಂದಷ್ಟು ಜನ ಕಾರ್ಪೊರೇಟ್ ಇಂಟ್ರೆಸ್ಟ್ಗೋಸ್ಕರವಾಗಿ ಅವ್ರನ್ನ ಫಾಸಿಲ್ ಫ್ಯೂಲ್ ಕಿಂಗ್ಸ್, ಅವರು ದೇಶದ ಪ್ರಪಂಚದ ನೀತಿಗಳನ್ನು ಮಾಡ್ತಕ್ಕಂಥವ್ರು ಅವರನ್ನೇ. ಸೊ
ಇವರು ನಾವು ಆ, ಹಲವಾರು ಪ್ಯಾರಿಸ್ ಕಾನ್ಫರೆನ್ಸ್ಗಳು, ಇನ್ನೊಂದು ಕಾನ್ಫರೆನ್ಸ್ಗಳು ಇದೆಲ್ಲ ಮಾಡ್ತೀವಿ ನಾವು. ಅಲ್ಲಿ ಒಂದು ಸಬ್ ಕಮಿಟಿಗಳು ಮಾಡ್ತಾರೆ. ಆ ಸಬ್ ಕಮಿಟಿಗಳು ಚರ್ಚೆ ಮಾಡ್ತಾರೆ. ಆದರೆ ಚರ್ಚೆಯಲ್ಲಿ ಅವ್ರಿಗೇನು ಬೇಕೋ ಅದನ್ನೇ ಮಾಡ್ತಾರೆ. ಮತ್ತು ಪರಿಸರದ ಬಗ್ಗೆ ಕಾಳಜಿ ಇಲ್ಲ. ಸೊ ಹಂಗಾಕೊಂಡು ಇವತ್ತು ಇಡೀ ಪ್ರಪಂಚನ ಅವರು ಹಿಡಿತದಲ್ಲಿ ಇಟ್ಕೊಂಡು ಅವ್ರಿಗೆ ಬೇಕಾದಂಗೆ ಕಾನೂನುಗಳು ಮಾಡಿ ಒಂದು ಲಿಪ್ ಸಿಂಪತಿ, ಕ್ರೊಕೊಡೈಲ್ ಟೀಯರ್ಸ್ ಅಂತಾರಲ್ಲ, ಕ್ರೊಕೊಡೈಲ್ ಟೀಯರ್ಸ್ ಅಂತ, ಲಿಪ್ ಸಿಂಪತಿಗೆ ಮೊಸಳೆ ಕಣ್ಣೀರು ಅದನ್ನು ಹಾಕ್ತಾರೆ ವಿನಃ ಅದು ನಿಜವಾಗ್ಲೂ ಏನಾಗ್ತಾ ಇದೆ ಅನ್ನೋದು ನೋಡಿ. ಇವತ್ತು ಮಿಸೈಲ್ ನೀವು ಹಾಕಿದ್ರೆ ಏನಾಗುತ್ತೆ, ಅಥವಾ ಒಂದು ಬಾಂಬ್ ಹಾಕಿದ್ರೆ ಏನಾಗುತ್ತೆ, ಅದು ಎಲ್ಲಿ ಯಾವುದೇ ಒಂದು ಭಾಗದಲ್ಲಿ ಇರ್ಬೋದು, ಅದು ಇಡೀ ಪ್ರಪಂಚಕ್ಕೆ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥ ಒಂದು ಸಣ್ಣ ಒಂದು ಪ್ರಜ್ಞೆ ನಮಗಿಲ್ಲ ಅಂತಂದರೆ ಹೇಗೆ? ಮತ್ತು ಈಗ ನಮ್ಮಲ್ಲಿ ಕೂಡ ಒಂದು ರೋಡ್ ಮಾಡಬೇಕಾಗಿದ್ದರೆ, ಅದು ಇನ್ನೊಂದು ಮಾಡಬೇಕಾಗಿದ್ದರೆ ಒಂದು ಮರನ ಆದಷ್ಟು ಉಳಿಸ್ಬೇಕು ಅಂತಕ್ಕಂಥ ಪ್ರಜ್ಞೆ ಇಲ್ಲ. ಮೊಟ್ಟ ಮೊದಲು ಮರ ಕಡಿಬೇಕು, ಅಲೈನ್ಮೆಂಟ್ ಬರಬೇಕು ನಮಗೆ. ಅಲ್ಲ ಸರ್, ನೀವು ಮರ ಕಡಿತೀರಿ ಅಂತ ಹೇಳ್ತೀರಿ, ಬಟ್ ನಮ್ಮ ಸರ್ಕಾರ ಹೇಳುತ್ತೆ ಮರ ನಾವು ಹೇಗೆ ಕಡಿತೀವೋ ಹಾಗೆ ನಾವು ಗಿಡಗಳನ್ನು ನಡ್ತೀವಿ ಅಂತ ಹೇಳಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಹೋಗ ಒಂದು ಮಗು ಹುಟ್ಟುತ್ತೆ, ಅವನು IAS ಆಫೀಸರ್ ಆಗಬೇಕಾದ್ರೆ ಎಷ್ಟು ವರ್ಷ ಆಗಬೇಕು? ನೀವು ಒಂದು ಗಿಡ ಹಾಕ್ತೀರಿ, ನೀವು ಅದು ಮರ ಆಗಿ ಕಾಯಿ ಹಣ್ಣು ಹೂವು ಬಿಡಬೇಕಾಗಿದ್ರೆ 25 ವರ್ಷ ಬೇಕು. ಹೌದು ಸ್ವಾಮಿ, ನೀವು ಒಂದು 500 ವರ್ಷದ ಮರನ ಕಡಿದ್ಬಿಟ್ಟು ಒಂದು 3 ತಿಂಗಳದು ಒಂದು ಸಸಿ ಹಾಕ್ಬಿಟ್ಟು ಅದನ್ನು ಪೋಷಣೆ ಮಾಡಿದೆ, ನೀರು ಹಾಕಿದೆ, ನಮ್ಮಲ್ಲಿ ಒಂದು 50 ದಿವಸ ಮಳೆ ಆಗುತ್ತೆ, ಇನ್ನು ಒಂದು 40 ದಿವಸ ಒಂದು ಸಣ್ಣ ಮಳೆ ಆಗುತ್ತೆ, ಒಂದು 20 ದಿವಸ ಮೋಡ ಇರುತ್ತೆ, ಒಂದು 200 ದಿವಸ ಸೂರ್ಯದೇವ ಇರ್ತಾನೆ. ಅದು ಹೆಂಗೆ ಬದುಕಬೇಕು? ಬದುಕೋದು ಹೆಂಗೆ? ಅದಕ್ಕೆ ನೀರು ಹಾಕೋದಿಲ್ಲ, ಗೊಬ್ಬರ ಹಾಕಿದ್ದೀವಿ ಬಿಡಿ, ಒಂದು ಮರಕ್ಕೆ 10 ಗಿಡ ಹಾಕಿದ್ದೀವಿ ಬಿಡಿ ಅಂತ ನೀವು ಬೊಂಗಳೆ ಹೊಡೆದ್ರೆ ಸರ್ವೈವಲ್ ಪರ್ಸೆಂಟೇಜ್ ಎಷ್ಟು ಹಾಕಿದ್ದೀರಾ? ಆಡಿಟ್ ಮಾಡಿದ್ದೀರಾ? ನಾವು ಎಕಲಾಜಿಕಲ್ ಆಡಿಟಿಂಗ್ ಮಾಡಿದ್ದೀವ, ಎನ್ವೈರ್ಮೆಂಟಲ್ ಆಡಿಟಿಂಗ್ ಮಾಡಿದ್ದೀವ, ಪರಿಸರದ ಮೇಲೆ ಏನಾಗ್ತದೆ ಅನ್ನೋದು ನೋಡಿದ್ದೀವ, ಮತ್ತು ಏನೆಲ್ಲ ಸೇರಿಸಿದ್ದೀವಿ ಅಂತಕ್ಕಂಥ ಒಂದು ಅಸೆಸ್ಮೆಂಟ್ ಮಾಡಿದ್ದೀವ. ಸೊ ಏನೆಲ್ಲ ಆಗ್ತಾಯಿದೆ ಅನ್ನೋದು ನೋಡಿದ್ದೀವ ನಾವು ಇಲ್ಲಿ. ಹೌದು. ಅಲ್ಲ ಸರ್, ಭಾರತ ಈಗ ಮುಂದುವರಿಯುತ್ತಿರುವಂತಹ ರಾಷ್ಟ್ರ, ಈ ಹಿಂದಿನೂ ಕೂಡ ಮುಂದುವರಿಯುತ್ತಿರುವಂತಹ ರಾಷ್ಟ್ರ, ಅಮೇರಿಕದಂತಹ ಮುಂದುವರೆದ ರಾಷ್ಟ್ರ, ಇಡೀ ವಿಶ್ವಕ್ಕೆ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತಹ ರಾಷ್ಟ್ರಕ್ಕೆ ಒಂದು ಮರ ಇಂಪಾರ್ಟೆಂಟ್ ಆಗುತ್ತೆ. ಅವರು ಮರ ಸಮೇತವಾಗಿ ಇನ್ನೊಂದು ಕಡೆ ಅದನ್ನು ಶಿಫ್ಟ್ ಮಾಡ್ತಾರೆ, ಆ ಜಾಗ ಅಗತ್ಯವಿದ್ದರೆ. ಆದರೆ ಭಾರತಕ್ಕೆ ಯಾಕೆ ಸರ್ ಮರಗಳು ಅಥವಾ ಪರಿಸರ, ಕಾಡು, ಅರಣ್ಯ ಯಾವುದು ಇಂಪಾರ್ಟೆಂಟ್ ಅಂತ ಆಗಲ್ಲ? ಪಶ್ಚಿಮ ಘಟ್ಟಗಳಲ್ಲಿ ಇನ್ನೊಂದೇನೋ ಡೆವಲಪ್ಮೆಂಟ್ ಮಾಡೋಕೆ ಹೊರಡ್ತಾರೆ, ಯಾವುದೋ ಒಂದಿಷ್ಟು ಮರಗಳನ್ನು ಕಡಿದು ಇನ್ನೊಂದೇನೋ ಡೆವಲಪ್ಮೆಂಟ್ ಮಾಡೋಕೆ ಹೋಗ್ತಾರೆ. ಈ ಡೆವಲಪ್ಮೆಂಟ್ ಅಂತಲೇ ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಪರಿಸರ ಅಂತ ಹುಡುಕೋಕೆ ಬೇರೆ ದೇಶಗಳಿಗೆ ಹೋಗಬೇಕಾ? ಬೇರೆ ದೇಶದಲ್ಲಿ ಕೂಡ ನಮಗನ ಗಂಭೀರವಾಗಿ ಏನೂ ಇಲ್ಲ. ಎಲ್ಲ ದೇಶದಲ್ಲಿ ಕೂಡ ಇದೆ. ಅಮೆರಿಕ ಏನು ಪರಿಸರಕ್ಕೇನು ಆದ್ಯತೆ ಕೊಟ್ಟಿಲ್ಲ, ಅವರು ಕೂಡ ಬೆಳವಣಿಗೆನೇ ಬೇಕು ಅಂತಾರೆ. ಹೌದು ಹೌದು, ಬೆಳವಣಿಗೆಗಳು ಬೇಕು ಅಂತಾರೆ, ಆದರೆ ಮರವನ್ನು ಕಡಿಯೋದ್ರ ಬದಲಿಗೆ ಶಿಫ್ಟ್ ಮಾಡ್ತಾರೆ. ಅದು ಶಿಫ್ಟ್ ಮಾಡ್ತಾರೆ. ಸರ್ವೈವಲ್ ಪರ್ಸೆಂಟೇಜು ಅದು ಟೆಂಪ್ರೇಟ್ ಕ್ಲೈಮೇಟ್ನಲ್ಲಾದರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಆದರೆ ಟ್ರಾಪಿಕಲ್ ಕಂಟ್ರೀಸ್ದಲ್ಲಿ ಬದುಕೋದು ಕಷ್ಟ. ಆಮೇಲೆ ಅದಕ್ಕೆ ಎಕ್ವಿಪ್ಮೆಂಟ್ ಬೇಕು. ಒಂದು ಮರನ ಶಿಫ್ಟ್ ಮಾಡಬೇಕಾಗಿದ್ರೆ ದೊಡ್ಡ ಮರನ ಬೇರೆ ಸಮೇತ ತೆಗೆದುಕೊಂಡು ಹೋಗಿ ಅಲ್ಲಿ ದೊಡ್ಡ ಗುಂಡಿ ಮಾಡಿ ಅದಕ್ಕೆ ರಕ್ಷಣೆ ಮಾಡೋದಕ್ಕೆ ಸಹ ಭಾಳ ಕಷ್ಟ ಆಗುತ್ತೆ. ಮರನ ಬೆಳೆಸಿ ಒಂದು 8 ಅಡಿ 10 ಅಡಿ ಬೆಳೆಸಿ ಅದಕ್ಕೆ ಸ್ವಲ್ಪ ಪೋಷಣೆ ಮಾಡಿದ್ರೆ ಸ್ವಲ್ಪ ದಿವಸಕ್ಕಾದರೂ ಸ್ವಲ್ಪ ಸುಧಾರಣೆ ಆಗುತ್ತೆ. ಇದೆಲ್ಲನೂ ಕೂಡ ನಾನು ಪರಿಸರ ಇಲಾಖೆ ಕಾರ್ಯದರ್ಶಿಯಾಗಿ, ಎಕಾಲಜಿಸ್ಟ್ ಆಗಿ ಇದ್ರ ಬಗ್ಗೆ ಎಲ್ಲನೂ ಸಾಕಷ್ಟು ಅಧ್ಯಯನಗಳು ಮಾಡಿದ್ದೀನಿ. ಇದೆಲ್ಲನೂ ಒಂದು ಐ ವಾಶ್ ಮಾಡ್ತಾ ಇದ್ದೀವಿ ಏನೋ ಅಂತ ತೋರಿಸೋದಕ್ಕೆ ದುಡ್ಡು ಖರ್ಚಾಗುತ್ತೆ. ಒಂದು ಮರನ ಕಿತ್ತು ಇನ್ನೊಂದು ಕಡೆಗೆ ಆಗಬೇಕಾಗಿದ್ದರೆ 25,000, 30,000, 40,000, 50,000 ಆಗುತ್ತೆ. ಆ ಮೆಷಿನ್ ಬೇಕು ಅದಕ್ಕೆ. ಹೌದು ಹೌದು, ಆ ಮೆಷಿನ್ ಸಾಗಿಸೋದಕ್ಕೆ ಬೇಕು. ಅಂದರೆ ಇದು ಕಂಪನಿಗಳಿಗೆ ಉದ್ಧಾರ ಆಗುತ್ತವೆ. ಏನು JCBಗಳು, ದೊಡ್ಡ ದೊಡ್ಡ ಮೆಷಿನ್ಗಳು, ಅವುಗಳು ತಯಾರು ಮಾಡಿಕೊಂಡು ಅದರಿಂದ ಅದನ್ನು ಶಿಫ್ಟ್ ಮಾಡಿಕೊಂಡು ಇದು ಒಂದು ರೀತಿಯಲ್ಲಿ ಏನಂತಂದರೆ ಅದಕ್ಕಾಗಿರೋ ದೊಡ್ಡ ಕಂಪ್ನಿಗಳು ಸೃಷ್ಟಿ ಆಗ್ತವೆ, ಅವರು ದುಡ್ಡು ಮಾಡ್ತಾರೆ.
ಇವತ್ತು ಭತ್ತ ಕೊಯ್ಯೋದಕ್ಕೆ ಮಿಷಿನ್ ಇದೆ. ಹೌದು, ಆ ಭತ್ತದಲ್ಲಿ ಹುಲ್ಲೆಲ್ಲನೂ ಬಿಸಾಕ್ತಾರೆ, ಕಿತ್ತು ಹೋಗ್ತದೆ. ಅದನ್ನ ಅವತ್ತು ಮೇವಾಗ್ತಿತ್ತು ನಮಗೆ. ಹೌದು ಹೌದು. ಸೊ ಈ ರೀತಿಯಲ್ಲಿ ಎಲ್ಲದಕ್ಕೂ ಯಂತ್ರಗಳೇ ಆಗ್ಬಿಟ್ರಂದ್ರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಾರ್ ಓಡಿಸೋದಕ್ಕೂ ಡ್ರೈವರ್ ಬೇಕಾಗಿಲ್ಲ ನಮಗೆ, ಬೇಕಾಗಿಲ್ಲ ಅನ್ನೋ ಸ್ಥಿತಿ. ಬರೀ ಕಾರಲ್ಲೇ ಅದಕ್ಕೆ ನನ್ನ ಹತ್ರ ಒಂದು 5 ಕೋಟಿ ಇದೆ, 5 ಕೋಟಿಯಲ್ಲಿ ಒಂದು ಕಾರ್ ತೆಗೆದುಕೊತೀನಿ, ಡ್ರೈವರು ಬೇಡ, ಏನೂ ಇಲ್ಲ. ಸೊ ಅಂದರೆ ಯಾವ ದಿಕ್ಕಿಗೆ ಹೋಗ್ತೀವಿ, ದುಡ್ಡಿನವ್ರು ಮಾತ್ರ ಬದುಕೋಕ್ಕಾಗುತ್ತೆ, ಆದರೆ ಮನುಷ್ಯ ಮಾತ್ರ ಬದುಕೋಕ್ಕಾಗುತ್ತೆ. ಪ್ರಾಣಿಗಳಿಗೆ ಡ್ರೈವರ್ ಮಾಡ್ಕೊಂಡು ಓಡಾಡೋಕ್ಕಾಗುತ್ತಾ? ಅವ್ರಿಗೆ ಡ್ರೈವರ್ ಇರ್ತದ? ಜೇನಿಗೆ ಡ್ರೈವರ್ ಇರ್ತಾರೆ? ಸೊ ಇವೆಲ್ಲ ಇಲ್ಲ ಅಂತಂದ್ರೆ ನಾವೇಗೆ ಬದುಕ್ತೀವಿ? ಈಗ ನಿನ್ಗೆ ಬೇಕಪ್ಪ, ಆಯಿತು, ದುಡ್ಡಿದೆ ನಿನ್ನ ಹತ್ರ, ನೀನು ಏನ ತೆಗೆದುಕೊತೀನಿ. ಈಗ ಎಲ್ಲನೂ ವೆಹಿಕಲ್ಸು, ಆ ಬ್ಯಾಟ್ರಿಗಳೆಲ್ಲ ಹಾಕ್ತೀರಿ, ಆ ಬ್ಯಾಟ್ರಿದಲ್ಲಿ ಲೆಡ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಎಷ್ಟು ಬ್ಯಾಟ್ರಿಗಳು ಬೇಕು, ಎಲ್ಲ ಹಾಕ್ತೀರಿ? ಹೌದು, ಹೇಳ್ತಾರಲ್ಲ ಸರ್, EV ಬಳಸೋದ್ರಿಂದ ಪರಿಸರಕ್ಕೆ ಹಾನಿ ಕಡಿಮೆ ಆಗುತ್ತೆ, ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ, ಆಮೇಲೆ ಏನು ಎನರ್ಜಿ ಅಂತ ನಾವೇನು ಪೆಟ್ರೋಲು ಡೀಸೆಲ್ ಅಂತ ಇದು ಯೂಸ್ ಮಾಡ್ತೀವಿ, ಅದರ ಉಳಿತಾಯ ಆಗುತ್ತೆ ಅಂತ ಒಂದಿಷ್ಟು ಹೇಳ್ತಾ ಬರ್ತಾರೆ. ಸರ್ಕಾರ ಕೂಡ ಇಂತಹ ಪ್ಲ್ಯಾನ್ಸ್ಗಳನ್ನು ಪದೇ ಪದೇ ಮುಂದೆ ಇಡ್ತಾ ಇರ್ತಾರೆ. ಹಾಗಾದರೆ ನಿಜವಾಗ್ಲೂ EV ವಾಹನಗಳು ಪರಿಸರಕ್ಕೆ ಉತ್ತಮನಾ ಸರ್? ಅಲ್ಲ, ಸದ್ಯಕ್ಕೆ ಉತ್ತಮ ಅಂತ ಕಾಣ್ಬೋದು. ಹೌದು. ಆದರೆ ಅದರಿಂದ ಫ್ಯೂಚರ್ ಇಂಪ್ಲಿಕೇಶನ್ಸ್ ಏನು? ಬ್ಯಾಟ್ರಿಗಳು ಎಷ್ಟು ಬೇಕಾಗುತ್ತೆ? ಎಲ್ಲ ಕಡೆಗೂ ಕೂಡ ಬ್ಯಾಟ್ರಿಗಳು ಒಳಗೆ ರೀಚಾರ್ಜ್ ಮಾಡಬೇಕು. ರೀಚಾರ್ಜ್ ಮಾಡೋದಕ್ಕೆ ಪ್ರತಿಯೊಂದು ಕಡೆಗೂ ಕೂಡ ಪೆಟ್ರೋಲ್ ಬಂಕ್ಗಳೆಲ್ಲ ಅದನ್ನು ಹಾಕಬೇಕಾಗುತ್ತೆ. ಸೊ ಅಂದರೆ ಒಂದು ಸಿಸ್ಟಮನ್ನು ನೀವು ಬದಲಾವಣೆ ಒಳಗೆ ನಮ್ಮ ಬಾಡಿ ಸಿಸ್ಟಮ್ ಇದೆ. ನಮ್ಮ ಬಾಡಿನಲ್ಲಿ ಸರಳವಾಗಿ ಹೃದಯ ಕೆಲಸ ಮಾಡುತ್ತೆ, ಬ್ರೈನ್ ಕೆಲಸ ಮಾಡುತ್ತೆ, ಲಿವರ್ ಕೆಲಸ ಮಾಡುತ್ತೆ, ಇಂಟೆಸ್ಟೈನ್ಸ್ ಕೆಲಸ ಮಾಡುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಕೆಲಸ ಮಾಡುತ್ತೆ. ಅದು ಅಲ್ಲಿ ಒಂದು ಜ್ಞಾನ ಇದೆ, ಅವು ಕೆಲಸ ಮಾಡ್ತಾ ಇರ್ತವೆ. ಸೊ ಇದನ್ನು ಆರ್ಟ್ ತೆಗೆದುಬಿಟ್ಟು ಆರ್ಟಿಫಿಷಿಯಲ್ ಆರ್ಟ್ ಹಾಕ್ಕೊಂಡ್ರೆ, ಬ್ರೈನ್ ತೆಗೆದುಬಿಟ್ಟು ಆರ್ಟಿಫಿಷಿಯಲ್ ಬ್ರೈನ್ ಹಾಕ್ಕೊಂಡ್ರೆ, ಲಂಗ್ ತೆಗೆದುಬಿಟ್ಟು ಆರ್ಟಿಫಿಷಿಯಲ್ ಲಂಗ್ ಮಾಡಿಕೊಂಡ್ರೆ, ಸೊ ಈಗ ಕಿಡ್ನಿ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಕಿಡ್ನಿ ರಿಪ್ಲೇಸ್ಮೆಂಟ್ ಮಾಡಿದ್ರಿಗೆ ಎಷ್ಟು ಥರದ ಔಷಧಿ ಕೊಡಬೇಕು, ಎಷ್ಟು ದುಡ್ಡು ಖರ್ಚಾಗುತ್ತೆ, ಎಷ್ಟು ನೋವು ತಿಂತಾರೆ. ಈಗ ಕಿಡ್ನಿನ ಕೊಂಡ್ಕೊಬೇಕು, ಕಿಡ್ನಿ ರಿಪ್ಲೇಸ್ ಮಾಡಬೇಕು. ಅವ್ರು ಬದುಕಿರ್ತಾರೆ, ಎಷ್ಟು ದಿವಸ ಬದುಕಿರ್ತಾರೆ? ಇನ್ನೊಂದು 5 ವರ್ಷನೋ 6 ವರ್ಷನೋ ಬದುಕಿರ್ತಾರೆ. ಅದನ್ನು ಗ್ಯಾರಂಟಿ ಕೊಡೋದಿಲ್ಲ ಡಾಕ್ಟರ್. ಇಲ್ಲ. ಅಂದರೆ ಈ ರೀತಿಯಲ್ಲಿ ಭ್ರಮೆ. ಸೈನ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ. ಕಿಡ್ನಿ ಹೋದರೆ ಕಿಡ್ನಿ ಹಾಕ್ತಾರೆ, ಹಾರ್ಟ್ ಹೋದರೆ ಹಾರ್ಟ್ ಹಾಕ್ತಾರೆ. ಅದಕ್ಕೆ ನಾವು ಹಾರ್ಟು ಇರೋದು ಎಷ್ಟೆಲ್ಲ ಸಿಗರೇಟ್ ಸೇದ್ಬೋದು. ಲಂಗ್ಸ್ ಕೂಡ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಲಂಗ್ ಕ್ಯಾನ್ಸರ್ ಬಂದರೆ ಇನ್ನೊಂದು ಲಂಗ್ ಹಾಕ್ಸ್ಕೊತೀನಿ, ಬಿಡ್ರಿ, ಇವತ್ತು ಸೇರ್ತೀನಿ, ಇವತ್ತು ಮಜಾ ಮಾಡ್ತೀನಿ ಅಂತಾರೆ. ಇವತ್ತು ಕುಡಿತೀನಿ, ಲಿವರ್ ಹೋದರೆ ಏನೋ ಇನ್ನೊಂದು ಲಿವರ್ ಹಾಕ್ಸ್ಕೊತೀನಿ. ಇದು ಮನುಷ್ಯನ ಆರೋಗ್ಯನ್ಸ್. ದುಡ್ಡಿದೆ ನಮ್ಮ ಹತ್ರ, ಕುಡಿತೀವಿ. ಸೊ ಅದ್ರ ಜೊತೆಯಲ್ಲಿ ಸೊಸೈಟಿ ಏನಾಗ್ತದೆ, ಮನೇಲಿ ಏನಾಗ್ತದೆ, ಇಡೀ ಕುಟುಂಬ ಏನಾಗುತ್ತೆ. ನಾನು ಒಬ್ಬರು ಕಾಯಿಲೆ ಬಿದ್ದರೆ, ನನಗೊಬ್ಬನಿಗೆ ಇಂಥ ಒಂದು ಕಿಡ್ನಿ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಎಷ್ಟು ಖರ್ಚಾಗಬೇಕು. ಸೊ ಇವತ್ತು ಹೆಲ್ತ್ ಎಕ್ಸ್ಪೆಂಡಿಚರು ಎಷ್ಟು ಇನ್ಕ್ರೀಸ್ ಆಗಿದೆ. ಹಿಂದಿನ ಕಾಲದಲ್ಲಿ ನಮ್ಮ ತಂದೆ ತಾಯಿ ಕಾಲದಲ್ಲಿ ಮುದ್ದೆ ತಿನ್ನೋರು, ಒಂದಷ್ಟು ಎಲ್ಲ ಕಡೆಯೂ ಕೂಡ ದುಡಿಮೆ ಮಾಡೋರು, ಬೆವರು ಸುರಿಸೋರು, ಆರಾಮಾಗಿ ಇರೋರು, ಕಣ್ತುಂಬ ನಿದ್ರೆ ಹೋಗೋರು, ಭಜನೆ ಮಾಡೋರು, ದೇವರು ನೆಂದ್ಕೊಳ್ಳೋರು, ಭೂಮಿಗೆ ಹೋಗಿ ಕೆಲಸ ಮಾಡೋರು, ಭೂಮಿ ತಾವೇನು ಪೂಜೆ ಮಾಡ್ತಿದ್ರು, ಗೋವನ್ನು ಪೂಜೆ ಮಾಡ್ತಿದ್ರು, ಗಂಜಲ ಬೇಕು ಅಂತಿದ್ರು, ಸಗಣಿ ಬೇಕು ಅಂತಿದ್ರು, ಕುರಿ ಸಾಕ್ತಿದ್ರು, ಮೇಕೆ ಸಾಕ್ತಿದ್ರು. ಸೊ ಇದೆಲ್ಲನೂ ಒಂದು ರೀತಿಯಲ್ಲಿ ಒಂದು ಕಂಪ್ಲೀಟ್ ಲೂಪ್. ಏನೂ ವೇಸ್ಟ್ ಆಗ್ತಿರ್ಲಿಲ್ಲ, ಏನೂ ಹೊರೆ ಆಗ್ತಿರಲಿಲ್ಲ, ಎಲ್ಲನೂ ಒಂದೊಂದು ರಿಸೋರ್ಸ್ ಆಗ್ತಿತ್ತು, ಪರಿವರ್ತನೆ ಆಗ್ತಿತ್ತು. ಸೊ ಇಲ್ಲಿ ಅದನ್ನೇ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಒಂದು ಇಂಡಸ್ಟ್ರಿಯಲ್ ಬಿಸ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಅಂತ. ಅಂದರೆ ಬಿಸ್ನೆಸ್ ಟ್ರಾನ್ಸ್ಫಾರ್ಮೇಷನ್ನು ತನ್ನಷ್ಟಕ್ಕೆ ತಾನೇ ಆಗ್ತಿತ್ತು. ಈಗ ಮೆಷಿನೇ ಬೇಕು, ಕೂಲಿ ಆಳು ಸಿಕ್ಕೋದಿಲ್ಲ. ಸೊ ಅವ್ನು ಸಂಪಾದಿಸಿದ ದುಡ್ಡಲ್ಲಿ ಎಷ್ಟು ಹೋಗುತ್ತೆ? ರೈತ ನಾಟಿ ಮಾಡ್ತಾನೆ, ಗೊಬ್ಬರ ಹಾಕ್ತಾನೆ, ಬೆಳೆಸ್ತಾನೆ. ಆದರೆ ಆ ಮಿಷಿನ್ ಒಂದು ನಿಮಿಷಕ್ಕೆ ಬರ್ತಾನೆ, ಅರ್ಧ ದಿವಸದಲ್ಲಿ ಇಷ್ಟು ದುಡ್ಡು ಮಾಡ್ಕೊಂಡು ಹೋಗ್ತಾನೆ. ಹೌದು ಹೌದು. ಸೊ ಈ ರೀತಿಯಲ್ಲಿ ನೀವು ಹ್ಯುಮನಿಟೇರಿಯನ್ ಆ್ಯಂಗಲಲ್ಲಿ ನೋಡಬೇಕು. ಹೌದು. ಸೊ ಆ ಹ್ಯುಮನಿಟೇರಿಯನ್ ಆ್ಯಂಗಲಲ್ಲಿ ನೋಡಿದಾಗ ಭೂದೇವಿನೂ ಸಮೃದ್ಧಿಯಾಗಿರ್ತಾಳೆ, ಆರೋಗ್ಯವಾಗಿರ್ತಾಳೆ,
ಸೊ ಆ ಮೆಷಿನ್ ಬರಬೇಕಾಗಿದ್ದರೆ ಕಾಂಪ್ಯಾಕ್ಷನ್ ಎಷ್ಟಾಗುತ್ತೆ, ನೀರು ಹಿಂಗೋದು ಇಷ್ಟು ಕಡಿಮೆ ಆಗುತ್ತೆ. ನಿಮ್ಮ ಗದ್ದೆಯಲ್ಲಿ ಅದು ಮಾಡುವಾಗ ಕಂಪ್ಯಾಕ್ಷನ್ ಆಗುತ್ತೆ, ಗಟ್ಟಿ ಆಗಿಬಿಡುತ್ತೆ ಭೂಮಿ. ನೀವು ಯಾವ ಫ್ಲೋ ತೆಗೆದುಕೊಂಡು ಹೋಗಿ ಹಾಕಿದ್ರೆ ಅದು ಮತ್ತೆ ಸಣ್ಣ ಆಗುತ್ತೆ. ಸೊ ನೀರು ಒಳಗಡೆಗೆ ಹೋಗೋದಿಲ್ಲ, ತಂಪಿರೋದಿಲ್ಲ. ಸೊ ಇವೆಲ್ಲನೂ ಸಾಕಷ್ಟು ಆಲೋಚನೆ ಮಾಡಬೇಕು. ವಿನ ದುಡ್ಡಿದೆ ಬಿಡ್ರಿ, ಮಿಷನ್ ತರ್ತೀವಿ ಮಾಡ್ಕೊತೀವಿ, ಇವತ್ತು ಕೂಲಿ ಹಾಲು ಸಿಗ್ದಿದ್ರೆ ಅಂದ್ಕೊಂಡು ಅವ್ರು ಕೂಲಿ ಹಾಲುಗಳು ಏನು ಮಾಡೋರು, ಪದ ಹೇಳ್ಕೊಂಡು ಸಂಗೀತ ಹೇಳ್ಕೊಂಡು ನಾಟಿ ಮಾಡ್ತಿದ್ರು, ಕುಯ್ತಿದ್ರು, ಚೆನ್ನಾಗಿ ಮಡಗ್ತಿದ್ರು. ಅದನ್ನು ಡೀಸೆಲ್ಲು, ಆಯಿಲ್ಲು, ಪೆಟ್ರೋಲು ಮಿಕ್ಸ್ ಆಗ್ತಿರಲಿಲ್ಲ ಆಹಾರಕ್ಕೆ. ಸೊ ಸೋರ್ಸಲ್ಲಿನೇ ಅಲ್ಲಿ ಅಲ್ಲಿ ಆಯಿಲ್ಲು, ಡೀಸೆಲ್ಲು, ಇನ್ನೊಂದು ಹೊಗೆ, ಸೊ ಇವೆಲ್ಲವೂ ಬೀಳುತ್ತೆ ಅಲ್ಲಿಗೆ. ಸೊ ಅದು ನಾವು ತಿಂತೀವಿ. ಅಭಿವೃದ್ಧಿ ಯಾವ ಆ್ಯಂಗಲ್ ಆಗ್ತಾ ಇದೆ. ಸೊ ಈಗೇನು ಅಮೇರಿಕಾದಲ್ಲೇನೋ ಒಬ್ಬೊಬ್ಬರಿಗೆ 5,000 ಎಕರೆ ಇರ್ತದೆ, 10,000 ಎಕರೆ ಭೂಮಿ ಇರ್ತದೆ, ಅವ್ರ ಮೆಷಿನ್ಗಳು ಮಾಡ್ಕೊಂಡು ಹೋಗ್ತಾರೆ. ಅವರು ನೋಡಿ ನಾವು ಕೂಡ ಅದೇ ಥರದಲ್ಲಿ ಮಾಡಬೇಕು ಅಂದ್ಕೊಂಡು ಹೋದರೆ ಏನಾಗುತ್ತೆ? ನಮ್ಮಲ್ಲಿ ಇದೆಯಾ 5,000 ಎಕರೆ ಇರತಕ್ಕಂಥ ಫಾರ್ಮರ್ ಯಾರಾದರೂ ಒಬ್ಬ ಫಾರ್ಮರ್ ಇದ್ದಾನ? 10,000 ಎಕರೆ ಜಮೀನು ಇರ್ತಕ್ಕಂಥ ಒಬ್ಬ ಫಾರ್ಮರ್ ಇದ್ದಾನ? ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಭೂಮಿ ಕಡಿಮೆ ಆಗಿದೆ. ಮತ್ತು ಅಲ್ಲ, 1 ಎಕರೆ 2 ಎಕರೆ 3 ಎಕರೆ ಇರೋದೇ ಮೆಜಾರಿಟಿ ಇರೋದು. 5 ಎಕರೆನೂ ಸ್ವಲ್ಪ ಜಮೀನ್ದಾರ, 10 ಎಕರೆನೂ ದೊಡ್ಡ ಜಮೀನ್ದಾರ, 50 ಎಕರೆ ಇರೋರು ಭಾಳ ದೊಡ್ಡ ಜಮೀನ್ದಾರ. ಸೊ ಆ ರೀತಿಯಲ್ಲಿ ನೀವು ಅವರು ನೋಡಿ ಆ ಮೆಷಿನ್ ತಂದು ನಾವು ಕೂಡ ಮೆಷಿನಲ್ಲೇ ಬದುಕ್ತೀವಿ ಅಂತಕ್ಕಂಥದ್ದು ಇಮಿಟೇಷನ್ ಆಫ್ ದಿ ವೆಸ್ಟರ್ನ್ ಕಲ್ಚರ್. ಪಾಶ್ಚಿಮಾತ್ಯರ ನಾಗರಿಕತೆನ ನಾವು ಅಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಷ್ಟು ಕೂಡ ಈಗ ಬೋರ್ವೆಲ್ಲು ಟೆಕ್ನಾಲಜಿ ಬಂತು. ಕೊರೆದು ಅಂತರ್ಜಲ ಎಲ್ಲನೂ 1,500 ಅಡಿಗೆ ಹೊರಟೋಗಿದೆ. ಅಲ್ಲಿ ಪವರ್ ಫ್ರೀಯಾಗಿ ಕೊಟ್ಬಿಟ್ರು. ನೀರೆಲ್ಲ ತೆಗೆದ್ರು 24 ಗಂಟೆ ಹೊತ್ತು ಪಂಪ್ಗಳು ಓಡಿಸಿ ನೀರು ತೆಗೆದು ಮುಗಿಸ್ಬಿಟ್ರು. ಇದು ಯಾವ ಜಾಣತನ? ಸೊ ಅಲ್ಲಿ ಪವರ್ ಮೋಟ್ರು, ಎಷ್ಟು ಮೋಟ್ರುಗಳು ಹಾಳಾಗ್ತಾ ಇದ್ದಾವೆ. ದುಡ್ಡು ಎಷ್ಟು ಖರ್ಚಾಗ್ತಿದೆ ರೈತನಿಗೆ ನೀರು ಪಂಪ್ ಮಾಡಬೇಕಾಗಿದ್ರೆ 500 ಅಡಿಯಿಂದ 1,000 ಅಡಿಯಿಂದನೂ. ಸೊ ಈ ರೀತಿಯಲ್ಲಿ ಭೂಮಿನ ಶೋಷಣೆ ಮಾಡೋದ್ರ ಜೊತೆಗೆ ರೈತರನ್ನು ಕೂಡ ಶೋಷಣೆ ಮಾಡಿ ಅವ್ರನ್ನೂ ಬಡವರು ಮಾಡಿ. ಸೊ ಈ ರೀತಿಯಲ್ಲಿ ನಾವು ಎಲ್ಲ ನಾವು ಕೊಟ್ಟಿದ್ದೀವಿ ಬಿಡ್ರಿ, ಅವ್ರಿಗೆ ಪವರ್ ಫ್ರೀಯಾಗಿ ಕೊಟ್ಬಿಟ್ಟಿದ್ವಿ, ಬಸ್ ಫ್ರೀಯಾಗಿ ಕೊಟ್ಟಿದ್ದೀವಿ, ಇನ್ನೊಂದು ಫ್ರೀಯಾಗಿ ಕೊಟ್ಟಿದ್ದೀವಿ, ಅಕ್ಕಿ ಫ್ರೀಯಾಗಿ ಕೊಡ್ತೀವಿ. ಅಲ್ಲ ಸರ್, ನಾವು ಇವಾಗ ಹಳ್ಳಿ ಪ್ರದೇಶದಲ್ಲಿ ಬೋರ್ವೆಲ್ ಹಾಕ್ಸೋದ್ರ ಬಗ್ಗೆ, ಪಂಪ್ ಹೊಡಿಸೋದ್ರ ಬಗ್ಗೆ ಮಾತನಾಡ್ತಿದ್ವಿ. ಈಗ ಪ್ರೆಸೆಂಟು ಬೆಂಗಳೂರಲ್ಲಿದ್ದೀವಿ ನಾವು. ಬೆಂಗಳೂರಿನ ಜನಸಂಪನ್ಮೂಲ ಯಾವ ಪರಿಸ್ಥಿತಿಯಲ್ಲಿದೆ? ಇಲ್ಲಿ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನೀರು ಸಿಗುತ್ತಾ? ಈಗ 40% 50% ಜನ ಸ್ಲಮ್ಮಲ್ಲಿದ್ದಾರೆ. ಸ್ಲಮ್ ಡೆವಲರ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸು, ರೋಡ್ ಕೆಲಸ ಮಾಡೋರು, ಬಿಲ್ಡಿಂಗ್ ಕೆಲಸ ಮಾಡೋರು 40% ಜನ ಇದ್ದಾರೆ. ಅವ್ರಿಗೆ ಎಲ್ಲಿದೆ ಟಾಯ್ಲೆಟ್? ಎಲ್ಲಿದೆ ಅವ್ರಿಗೆ ನೀರು ಯಾರು ಕೊಡ್ತಾ ಇದ್ದಾರೆ? ಯಾವ ನೀರು ಕುಡಿಬೇಕು ಅವರು? ಸೊ ಇಲ್ಲಿ ಲೇಬರ್ ಲಾ ಅಂತದ್ದಿದೆ. ಲೇಬರ್ ಲಾದಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾರೆ, 1,000 ಕೋಟಿ ದುಡ್ಡಿದೆ. ಅವ್ರಿಗೆ ಮಿನಿಮಮ್ ಕಂಫರ್ಟ್ಸ್ ಕೊಡಬೇಕು ಅಂದ್ಕೊಂಡು. ಸೊ ಕೆಲಸ ಮಾಡೋರು, ಅವರು ದುಡಿಮೆ ಮಾಡೋರು ಅವರು. ಆ ಮಕ್ಕಳಿಗೆ ಎಜುಕೇಷನ್ ಇಲ್ಲ. ಅವರೆಲ್ಲ ಏನಾಗ್ತಾರೆ? ಏನಾಗಬೇಕು? ಅವ್ರ ಮಕ್ಳು ಏನಾಗಬೇಕು? ಆ ಹೆಣ್ಮಕ್ಳು ದುಡಿಮೆ ಮಾಡ್ತಾರಲ್ಲ, ಇಲ್ಲಿ ಬಂದು ಕೂತ್ಕೊಂಡು ಪಾಪ ಅಲ್ಲೆಲ್ಲ ಕೆಲಸ ಊರಲ್ಲಿ ಎಲ್ಲ ಕಳ್ಕೊಂಡಿದ್ದಾರೆ. 1,000 ಜನ ಬೆಂಗಳೂರು ತುಂಬಿದ್ದಾರೆ. ಇವತ್ತು ಹೊರಗಡೆ ಜನ, ಬಾಂಗ್ಲಾದೇಶಿ ಎಷ್ಟು ಜನ ಇಲ್ಲಿದ್ದಾರೆ, ನೇಪಾಳೀಸ್ ಎಷ್ಟು ಜನ ಇದ್ದಾರೆ. ಸೊ ಈ ರೀತಿಯಲ್ಲಿ ಇದು ಮೈಗ್ರೇಷನ್ ಆ್ಯಂಡ್ ಪಾಪ್ಯುಲೇಷನ್ ಇನ್ಕ್ರೀಸ್ ಬರ್ಸ್ಟ್ ಆಗ್ತಾ ಇದೆ. ಅಲ್ಲಿಲ್ಲ ಅಂದ್ಕೊಂಡು ಇಲ್ಲದ ಕೆಲಸಕ್ಕೆ ಬರ್ತಾರೆ, ಊರನ್ನ ಬಿಟ್ಟು ಇಲ್ಲಿಗೆ ಬರ್ತಾರೆ. ಅಲ್ಲಿ ಊಟಕ್ಕಿಲ್ಲ, ಜೀವನಕ್ಕಿಲ್ಲ. ಅದಿದ್ರೆ ಇಲ್ಲಿ ಯಾಕೆ ಬರ್ತಾರೆ? ಹೌದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಅಲ್ಲಿ ಯು ಪ್ರೊವೈಡ್ ಬೇಸಿಕ್ ನೆಸೆಸಿಟೀಸ್, ಹೆಲ್ತು, ಎಜುಕೇಷನ್ನು, ಆರೋಗ್ಯ, ಉದ್ಯೋಗ ಸಮೃದ್ಧಿಯಾಗಿ ಕೊಡ್ತಾಳೆ ಅಮ್ಮ. ನಮ್ಮಲ್ಲಿ ಒಂದು 4 ಹಲಸಿನ ಮರ ಇದ್ದರೆ 500 ಹಣ್ಣು ಕೊಡುತ್ತೆ.
ಹೌದು. ಒಂದೊಂದು ಮರನೂ ಕೂಡ. ಒಂದು ಹಲಸಿನ ಮರಕ್ಕೆ ಒಂದು ಹಲಸನ್ನು ಹಣ್ಣು ಕೂದ್ರೆ ಒಂದು 25 ತುಳೆ ಸಿಗ್ತದೆ, 5 ರೂಪಾಯಿ, 500 ರೂಪಾಯಿ ಆಗುತ್ತೆ. ಸೊ ಈ ರೀತಿಯಲ್ಲಿ ಅವ್ರಿಗೆ ಸೆಕ್ಯೂರಿಟಿ, ಫುಡ್ ಸೆಕ್ಯೂರಿಟಿ, ಹೌದು. ಇನ್ಕಮ್ ಸೆಕ್ಯೂರಿಟಿ, ಸುಭದ್ರತೆ ಕೊಡ್ಬೋದು. ಒಂದು ಹುಣಸೆ ಮರ, ಒಂದು ಹಲಸಿನ ಮರ, ಒಂದು ನೇರಳೆ ಮರ. ನೇರಳೆ ಹಣ್ಣು ಬೆಂಗಳೂರಿನಲ್ಲಿ ಇವತ್ತು ನಾನು 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ, ಕೆಜಿಗೆ 100 ರೂಪಾಯಿ ಕೂಡ ಇದೆ. 100 ರೂಪಾಯಿ ಕೂಡ ಇದೆ. ಹೌದು. ಸೊ ಇಂಥವನ್ನೆಲ್ಲ ಅವ್ರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆಯಲ್ಲ, ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ರೆ ಇಲ್ಲಿ ಪಂಚಾಯತಿನಲ್ಲಿ ಇದು ಕಮ್ಯುನಿಟಿ ಫಾರೆಸ್ಟ್, ಇಲ್ಲಿ ನಿಮಗೆ ಹಲಸಿನ ಹಣ್ಣು, ಮಾವಿನ ಹಣ್ಣು, ಹುಣಸೆ ಹಣ್ಣು, ಅದಕ್ಕೆ ಸ್ಥಳ ನೋಡಿಕೊಂಡು ಯಾವ ಸ್ಥಳದಲ್ಲಿ ಏನೇನು ಹಾಕಬೇಕು ಅಂದ್ಕೊಂಡ್ಬಿಟ್ಟಿದ್ದೇನೆ ಒಂದು ಪ್ಲಾನ್ ಮಾಡಿ ದೊಡ್ಡ ದೊಡ್ಡ ಗಿಡ ಬೆಳೆಸಿ. ಕ್ರಾಫ್ಟಿಂಗ್ ಟೆಕ್ನಾಲಜಿ ಇದೆ. 5 ವರ್ಷಕ್ಕೆಲ್ಲನೂ ಹಣ್ಣು ಕೊಡ್ತಕ್ಕಂಥ ಒಂದು ಟೆಕ್ನಾಲಜಿ ನಾವೇ ಬೆಳೆಸ್ಕೊಟ್ಟಿದ್ದೀನಿ. ಗ್ರಾಫ್ಟ್ ಮಾಡಿದ್ರೆ ಇವತ್ತು 4-5 ವರ್ಷಕ್ಕೆ ಕೊಡ್ತವೆ. ಸೊ ಈ ರೀತಿಯಲ್ಲಿ ಅಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಒಂದು ಟ್ರೈನಿಂಗ್ ಕೊಟ್ಟು ಹೆಣ್ಮಕ್ಳೆಲ್ಲ ಜಾಣರಿದ್ದಾರೆ, ಓದಿರೋರು ಇದ್ದಾರೆ. ಅವರು ಇವತ್ತು ಟೌನಿಗೆ ಬರೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಸಗಣಿ ಎತ್ತಬೇಕು, ದನ ಕಾಯ್ಕೊಳ್ಳೋಕ್ಕಾಗೋದಿಲ್ಲ, ಸಗಣಿ ಎತ್ತಬೇಕು ಅಂದ್ಕೊಂಡು ಅವರು ಹೆಣ್ಣು ಕೊಡೋದಿಲ್ಲ ಅಂತ ಹೇಳ್ತಾರೆ ಹಳ್ಳಿಗಳಿಗೆ. ಈ ಸ್ಥಿತಿ ಒಂದಿದೆ. ಸೊ ಅಲ್ಲಿ ಅವ್ರಿಗೆ ಒಂದು ಬೇಸಿಕ್ ಕಂಫರ್ಟ್ ಸಿಕ್ಕಿದಾಗ ಇಲ್ಲಿ ಬಂದು ಬಾರಲ್ಲಿ ಯಾಕೆ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಅಥವಾ ಯಾರ್ದೋ ಮನೇಲಿ ಅಡುಗೆ ಮಾಡೋಕ್ಕೆ ಯಾಕೆ ಹೋಗ್ತಾರೆ. ಸೊ ಯು ಟು ಡೂ ದಿ ಸೋಷಿಯಲ್ ಆಡಿಟಿಂಗ್ ಮಾಡಿದ್ರೆ ಇದ್ರೆ ಎಷ್ಟು ರೀತಿಯಲ್ಲಿ ಇವತ್ತು ಹೆಣ್ಮಕ್ಳನ್ನ ಶೋಷಣೆ ಆಗ್ತಾ ಇದೆ. ಅಥವಾ ಗಂಡಸರು ಕೂಡ ಸಿಗರೇಟ್ ಸೇದ್ಕೊಂಡು ಕುಡ್ಕೊಂಡು ಬಂದು ಹೆಂಗೆ ತನ್ನ ಹೆಣ್ಮಕ್ಳು ಸಂಪಾದಿಸೋ ದುಡ್ಡಲ್ಲಿ ಮಜಾ ಮಾಡ್ಕೊಂಡು ಇರ್ತಾರೆ. ಹೌದು ಅಲ್ವಾ? ಹೌದು. ಸೊ ಇದೆಲ್ಲ ರಿಯಾಲಿಟೀಸು. ಆದರೆ ಪಾಪ ತಾಯಿ ಥರ ಇದ್ದೀನಿ ಇವತ್ತು ಕೂಡ ನಮ್ಮ ಹೆಣ್ಮಕ್ಳಲ್ಲಿ ನನ್ನ ತಾಯಿ, ನನ್ನ ಗಂಡ ಅನ್ನೋ ಭಾವನೆ ಒಂದು ಅಷ್ಟು ಜನಕ್ಕಿದೆ. ಅದು ಹೆಣ್ಮಕ್ಳು ಕೂಡ ಇವತ್ತು ಕೊಲೆ ಮಾಡ್ತಕ್ಕಂಥ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅದು ಒಂದಷ್ಟು ಪರ್ಸೆಂಟ್ ಇರ್ಬೋದು. ಆದರೆ ಅವ್ರನ್ನೇ ನಾವು ಹೇಳ್ತಾ ಇರ್ತೀವಿ. ಒಳ್ಳೆ ಕೆಲಸ ಮಾಡೋರು ಯಾರನ್ನ ಹೇಳ್ತಾರೆ ಮೀಡಿಯಾದಲ್ಲಿ? ಹೇಳೋದಿಲ್ಲ. ಎಲ್ಲೋ ಒಂದು ಹೆಣ್ಮಗು ಓದಕ್ಕೂ ಒಂದು ಗಂಡನ ಸಾಯಿಸೋದು ಯಾಕೆ ಸಾಯಿಸೋದಿದ್ರೆ ಅವನಿಂದ ತಡ್ಕೊಳ್ಳೋಕ್ಕಾಗದೆ ಸಾಯಿಸಿರ್ತಾನೆ. ಅದನ್ನು ಗ್ಲೋರಿಫೈ ಮಾಡೋದು. ಅಥವಾ ಒಂದು ಗಂಡಸು ಕುಡ್ಕೊಂಡು ಹೋಗಿ ಇದು ಮಾಡೋದು, ಅದ್ರ ಗ್ಲೋರಿಫೈ ಮಾಡೋದು. ಸೊ ಯಾಕಾಯಿತು, ಏನಾಯಿತು ಅಂದ್ಬಿಟ್ಟಿದ್ದೇನೆ. ಒಂದು ಸೋಷಿಯಲ್ ಸ್ಟ್ರಕ್ಚರ್ಗಳು ಕ್ರಿಯೇಟ್ ಆಗಬೇಕು, ಅವ್ರಿಗೊಂದು ಅವೇರ್ನೆಸ್ ತರಬೇಕು. ಹೀಗೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದು ಒಳ್ಳೆ ಕೆಲಸ ಮಾಡಿ ಬದುಕಬೇಕು, ನಿನ್ನಿಂದ 4 ಜನಕ್ಕೆ ಉಪಯೋಗ ಆಗಬೇಕು, ನೀನು ಹೆಂಡತಿ ಮಕ್ಕಳು ಸಾಕೋಬೇಕು ಅಂಥವ್ರು ಭಾಳ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಹೌದು. ಇವತ್ತು ಹಳ್ಳಿಗಳಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿರೋರು, ಯಾವ ಟ್ಯೂಷನ್ನು ಇಲ್ಲದೆ ಬಂದಿರತಕ್ಕಂಥ ಹೆಣ್ಮಕ್ಳು, ಗಂಡು ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ. IAS IPS ಮಾಡಿರೋರು ಇದ್ದಾರೆ. ಅಲ್ಲಿ ದುಡಿಮೆ ಮಾಡಿ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಓದಿಸಿರೋರು ಇದ್ದಾರೆ. ಇಂಥವು ಲಕ್ಷಾಂತರ ಗಟ್ಟಲೆ ಉದಾಹರಣೆಗಳಿದ್ದಾವೆ. ಸೊ ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಎಷ್ಟು ಮಟ್ಟಿಗೆ ಉದ್ಧಾರ ಆಗಿದ್ದಾರೆ, ಅಣುವತ್ತರ ಮಕ್ಕಳು ಎಷ್ಟೊಂದು ಉದ್ಧಾರ ಆಗಿದ್ದಾರೆ. ಸೊ ಇದನ್ನು ಒಂದು ಸೋಷಿಯಲ್ ಆಡಿಟಿಂಗ್ ಮಾಡಿದಾಗ ಒಂದು ಸ್ಟೇಜ್ ಮೀರಿ ಹೋಗಿರ್ತಕ್ಕಂಥ ಸಂಸಾರಗಳು, ಕುಟುಂಬಗಳು, ಮಕ್ಕಳು ತುಂಬ ಹಾಳಾಗಿರೋದು ಕಾಣಿಸ್ತಾ ಇದ್ದಾವೆ. ಹೌದು, ನಿಜ. ಸೊ ಬಡತನದಿಂದ ಬಂದಿರೋ ಮಕ್ಕಳು ಸ್ವಲ್ಪ ಮಟ್ಟಿಗಾದರೂ ಕೂಡ ಇವತ್ತಿಗೂ ಕೂಡ ಒಂದಷ್ಟು ಸೇವೆ ಮಾಡಬೇಕು, ನಾನು ಹಿಂಗೆ ಬಂದಿದ್ದೀನಿ ಅಂತ ಹೇಳ್ಕೊತಾರೆ. ಸರ್, ನೀವು ಪರಿಸರ ತಜ್ಞರಾಗಿ ಸರ್ಕಾರದ ಪರವಾಗಿ ಸರ್ಕಾರದ ಜೊತೆ ಕೆಲಸ ಮಾಡಿದವರು, ಅದರಲ್ಲೂ ಕಾಡು ಅರಣ್ಯ ಪ್ರದೇಶಗಳಾದ ಕೂರ್ಗ್, ಉಡುಪಿ, ಚಿಕ್ಕಮಗಳೂರು ಇಂತಹ ಸ್ಥಳದಲ್ಲಿ ನೀವು ಕೆಲಸ ಮಾಡಿದ್ರಿ. ಯಾವತ್ತಾದರೂ ನೀವು ಪರಿಸರವಾದಿಯಾಗಿ ಪರಿಸರ ತಜ್ಞರಾಗಿದ್ದಾಗ ಸರ್ಕಾರದಿಂದ ನಿಮಗೆ ಪರಿಸರವನ್ನು ನಾಶಪಡಿಸುವಂತಹ ಒತ್ತಾಯಗಳೇನಾದರೂ ಬಂದಿದ್ರೆ ನಾನು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ನಾನು 14 ವರ್ಷ ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಾಜೀನಾಮೆ ಕೊಟ್ಟು ಒಂದು ವಿನ ನಾನು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಇಲ್ಲ. ಸೊ ಒಬ್ಬ ಅರಣ್ಯ ಅಧಿಕಾರಿಯಾಗಿ ಅರಣ್ಯದ ವ್ಯಾಲ್ಯೂ ಗೊತ್ತಿದ್ದು ನೀನು ರಾಜಕಾರಣಿಗಳಿಗೆ ಅಥವಾ ಕರಪ್ಷನ್ಗೆ ಈಲ್ಡಾಗಿ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟಿದ್ರೆ ನಿನಗೆ ಸರ್ಕಾರ IFS ಕೊಟ್ಟು ಪ್ರಯೋಜನ ಇಲ್ಲ. ಹೌದು.
ಸತ್ತರೆ ಮಣ್ಣು ಮಾಡೋಕ್ಕೆ ದುಡ್ಡು ಕೊಡ್ತಾರೆ. ನಿನ್ನ ಅಕಸ್ಮಾತ್ ನಾನು ಸತ್ತೋಗ್ಬಿಟ್ರೆ ನನ್ನ ಹೆಂಡ್ತಿಗೆ ಪೆನ್ಷನ್ ಕೊಡ್ತಾರೆ. ಹೌದು ಹೌದು ಇಷ್ಟೆಲ್ಲ ಅನುಕೂಲ ಕೊಟ್ಟು ಕೂಡ ನೀನು ಮತ್ತೆ ಕಾಂಪ್ರಮೈಸ್ ಮಾಡ್ಕೊತೀನಿ ಅಂತಂದರೆ ದೇವ್ರು ನಮ್ಮನ್ನು ಕ್ಷಮೆ ಮಾಡ್ತಾನ? ಅಲ್ಲ, ಬೇಸರದ ವಿಚಾರ ಅಂದರೆ IFS ಹುದ್ದೆಯನ್ನು ಕೊಟ್ಟಂತಹ ಸರ್ಕಾರ, ಅರಣ್ಯ ರಕ್ಷಣೆಗೆ ನಿಲ್ಲಿಸಿದಂತಹ ಸರ್ಕಾರವೇ ಅರಣ್ಯವನ್ನು ನಾಶಪಡಿಸ್ಲಿಕ್ಕೂ ಕೂಡ ಒತ್ತಾಯವನ್ನು ಮಾಡುತ್ತಲ್ಲ, ಮಾಡಿದ್ರೆ ನೋವು ಅದು ಬೇಸರ ಹೇಳ್ಬೇಕು. ಹೌದು. ಅಲ್ಲ, ನಿನಗೆ ಪಬ್ಲಿಕ್ ಟ್ಯಾಕ್ಸ್ ಪೇಯರ್ ಮನಿ ಸಂಬಳ ಕೊಟ್ಟು ನಿನಗೆ IFS ಟ್ರೈನಿಂಗ್ ಕೊಟ್ಟು ನಿನ್ನ ಮಡಗಿರೋದು ಅವ್ರಿಗೆ ಈಡಾಗೋದಕ್ಕಲ್ಲ, ಹೌದು, ಅವ್ರಿಗೆ ಅಡ್ವೈಸ್ ಮಾಡೋದಕ್ಕೆ. ಹೌದು ಹೌದು ನಾನು ಇದು ಮಾಡೋದಿಲ್ಲ ಅಂತ ಇವತ್ತು ಎಲ್ಲರನ್ನು ಒಟ್ಟಿಗೆ ಹೇಳಿದ್ರೆ ಏನು ಮಾಡ್ತಾರೆ? ಎಷ್ಟು ಜನ ಟ್ರಾನ್ಸ್ಫರ್ ಮಾಡ್ತಾರೆ? ಸೊ ನೆಕ್ಸ್ಟ್ ಹೋಗೋರು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ನೀವು ಇದಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡಿದಿರಿ, ನಾನು ಇನ್ನೂ ಬಿಗಿ ಆಗ್ತೀನಿ ಅಂದ್ಕೊಂಡು. ರಾಜಕಾರಣಿಗಳ ಮಾತ್ರನೇ ಬಯೋದಕ್ಕಲ್ಲ, ಹೌದು ರಾಜಕಾರಣಿಗಳ ಜೊತೆಯಲ್ಲಿ ನಾವು ಸೇರಿಕೊಂಡ್ರೆ ಮಾತ್ರನೇ ಅವರು ಕೆಡೋಕ್ಕೆ ಸಾಧ್ಯ ಆಗುತ್ತೆ. ನಾವು ಆಗೋಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಅಧಿಕಾರಿಗಳು ಭ್ರಷ್ಟರಾಗದೆ ಉಳಿಬೇಕು ಅಷ್ಟೇ. IAS ಇರ್ಬೋದು, IPS ಇರ್ಬೋದು, IFS ಇರ್ಬೋದು, ಇವ್ರಿಗೆಲ್ಲ ಸೌಕರ್ಯಗಳು ಕೊಟ್ಟು, ಬಂಗ್ಲೆ ಕೊಟ್ಟು, ಕಾರ್ ಕೊಟ್ಟು, ಎಲ್ಲ ಥರದ್ದು ಕೊಟ್ಟು ನೀವು ಪ್ರಾಮಾಣಿಕವಾಗಿ ಇರಬೇಕು ಅಂತಂದರೆ ಅವ್ರಿಗೆ ಇಲ್ಲ ಅಂತಂದರೆ ಏನು ಮಾಡೋದು? ಕ್ಯಾನ್ಸರ್ ಡಿಸೀಸ್. ಖಂಡಿತ. ಹೌದು ಹೌದು ಹೌದು. ಇನ್ನು ಬೆಂಗಳೂರು ಅಂತ ಬಂದರೆ ಸರ್, ಸಿಲಿಕಾನ್ ಸಿಟಿ, IT-BT ಸಿಟಿ ಅಂತ ಕರೆಯುವಂತಹ ಜಾಗ. ಲಕ್ಷ ಅಲ್ಲ, ಕೋಟಿಗಟ್ಟಲೆ ಜನ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದು. ಅದನ್ನು ಸರ್ಕಾರ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ, ನಮ್ಮದು IT-BT ಸಿಟಿ, ನಾವು ಕಾರ್ಪೊರೇಟ್ ಸಂಸ್ಥೆಗಳನ್ನು ಹುಟ್ಟಾಕಿದಂತಹ ಜಾಗಗಳು ಇದು ಅಂತ ಹೇಳಿ. ಇದು ಒಂದು ಕಡೆ ಹೆಮ್ಮೆ ಆದರೆ, ಇನ್ನೊಂದು ಕಡೆ ಸಾವಿರಾರು ಕೆರೆಗಳನ್ನು ಮುಚ್ಚಿದ್ದಾರೆ, ಸಾವಿರಾರು ಲಕ್ಷಾಂತರ ಮರಗಳನ್ನು ಕಡಿದಿದ್ದಾರೆ. ಎಲ್ಲೋ ಒಂದು ಕಡೆ ಜಲಸಂಪನ್ಮೂಲ ಅನ್ನುವಂಥದ್ದು ಬೆಂಗಳೂರಿಗೆ ದೂರ ಹೋಗ್ಬಿಟ್ಟಿದೆ. ಒಳ್ಳೆ ಪ್ರಶ್ನೆ ಕೇಳಿದಿರಿ. ಹೌದು, ಭಾಳ ಅತ್ಯುತ್ತಮವಾದ. ಅಂದರೆ ನಮ್ಮ ಅಭಿವೃದ್ಧಿ ಆಗಬೇಕು ಅಂತಾರೆ. ಏನು ಅಭಿವೃದ್ಧಿ ಅಂದರೆ IT-BT ಬಂದರೆ ಅಭಿವೃದ್ಧಿ? ಹೌದು ಹೌದು ಹೌದು. ಹಾಂ, ಒಂದೆರಡು ಕಟ್ಟಡಗಳು ಜಾಸ್ತಿ ಆದರೆ ಅಭಿವೃದ್ಧಿ. ಅದು ಏನು, ವೆಸ್ಟರ್ನ್ ಸ್ಟೇಟಲ್ಲಿ ಗ್ಲಾಸ್ ದೊಡ್ಡದಾಗಿ ಆರ್ಕಿಟೆಕ್ಟೇ ಬೇಕು ನಮಗೆ. ಸೊ ಅದರಿಂದ ನಮಗೆ ಅಭಿವೃದ್ಧಿ ಆಗ್ತಾ ಇದ್ವಿ ನಾವು. ಅಲ್ಲಿ ಅವರು ಜಾಣತನದಿಂದ ನಮಗೆ ಹೈಲಿ ಪೊಲ್ಯೂಟಿಂಗ್ ಟೆಕ್ನಾಲಜೀಸ್ ಇಲ್ಲಿ ಮಾಡಿಸ್ಕೊಂಡು ಫಿನಿಶ್ಡ್ ಪ್ರಾಡಕ್ಟ್ಸ್ ತಗೊಂಡು ಹೋಗ್ತಾರೆ. ನಮ್ಮ ನೀರು ಹಾಳಾಗುತ್ತೆ, ನಮ್ಮ ವಾಯುಗುಣ ಹಾಳಾಗುತ್ತೆ, ನಮ್ಮಲ್ಲಿ ಲೇಬರ್ ಚೀಪಾಗಿ ಸಿಗುತ್ತೆ. ಈಗ ಅಮೇರಿಕಾದಲ್ಲಿ ಇರ್ತಕ್ಕಂಥ ಒಬ್ಬ ಸೈಂಟಿಸ್ಟು, ಸಾಫ್ಟ್ವೇರ್ ಇಂಜಿನಿಯರ್ಗೆ ಎಷ್ಟು ಸಂಬಳ, ಇಂಡಿಯಾದಲ್ಲಿ ಎಷ್ಟು ಸಂಬಳ ಕೊಡ್ತಾರೆ? ಹೌದು, ವ್ಯತ್ಯಾಸ ಸಾಕಷ್ಟಿದೆ, ಭಾಳ ಸಾಕಷ್ಟಿದೆ. ಸೊ ಅದಕ್ಕೋಸ್ಕರವಾಗಿ ನಮ್ಮನ್ನು ಬಳಸ್ಕೊತಾರೆ. ರಾತ್ರಿ ಎಲ್ಲ ಹೆಣ್ಮಕ್ಳು ನಿದ್ದೆ ಕೆಡ್ತಾರೆ, ಬೆಳಿಗ್ಗೆ ಎದ್ದು ಬರ್ತಾರೆ. ರಾತ್ರಿ ನಿದ್ದೆ ಕೆಟ್ಟ ಮೇಲೆ ಬೆಳಿಗ್ಗೆ ಹಿಂಗೆ ಆರೋಗ್ಯವಾಗಿರೋಕ್ಕಾಗುತ್ತೆ. ಹೌದು. ಸೊ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾರೆ. ಹೌದು. ಸೊ ಈ ರೀತಿಯಲ್ಲಿ ಸೋಷಿಯಲ್ ದಿ ಫ್ಯಾಮಿಲಿ ಸ್ಟ್ರಕ್ಚರ್ ರಪ್ಚರ್ ಆಗ್ತಾ ಇದೆ, ಛಿದ್ರ ಆಗ್ತಾ ಇದೆ. ಗಂಡ ಹೆಂಡತಿ ಇಬ್ಬರೂ 2 ಗಂಟೆ ಹೊತ್ತು ಕೂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಇರೋದಿಲ್ಲ. ಮಕ್ಕಳ ಜೊತೆಯಲ್ಲಿ ಆಯಾಗಳು ಮಡಗಿರ್ತಾರೆ. ದುಡ್ಡು ಬಂದೆ ಸಾಕಮ್ಮ, ಎಷ್ಟು ದುಡ್ಡು ಬೇಕು, ದುಡ್ಡಿದೆ ಸಂಪಾದಿಸ್ತೀವಿ ಬಿಡು. ಅವ್ರಿಗೆ ಆಯಾ ಇದ್ದಳೆ ನೋಡ್ಕೊತಾನಂದರೆ ಆಯಾನೇ, ಅಮ್ಮನೇ. ಹೌದು. ಸೊ ಇದು ಇಲ್ಲಿಗೆ ಸಾಕು. ನಾವು ಮಕ್ಕಳನ್ನ ನೋಡ್ಕೋಬೇಕು, ಅವ್ರಿಗೆ ತಾಯಿಯ ಪ್ರೀತಿ ಕೊಡಬೇಕು, ತಂದೆಯ ಸ್ನೇಹ ಕೊಡಬೇಕು. ಸೊ ಈ ರೀತಿಯಾದಂಥ ಬದಲಾವಣೆಗಳು ಬೇಕು. ಸೊ ನೀವು ಎಷ್ಟೇ ದುಡ್ಡು ಮಾಡಿ ಏನೇ ಮಾಡಿದರೂ ಕೂಡ ಇದು ಸಿಕ್ಕೋದಿಲ್ಲ. ಪ್ರೀತಿ ಮತ್ತು ಇದಕ್ಕೆ ಹೇಗೆ ಬೆಲೆ ಕಟ್ಟಬೇಕು ಮತ್ತು ತಾಯಿತನ ಹೇಗೆ ಬೆಲೆ ಕಟ್ಟಬೇಕು, ತಂದೆತನನ ಹೇಗೆ ಬೆಲೆ ಕಟ್ಟಬೇಕು, ತಂದೆಯಾಗಿ ನನ್ನ ಕರ್ತವ್ಯ ಏನು, ತಾಯಿಯಾಗಿ ನನ್ನ ಕರ್ತವ್ಯ ಏನು. ಸೊ ಇವನ್ನೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ದುಡಿಮೆನೂ ಮಾಡಬೇಕು. ದುಡ್ಡಿಲ್ಲದೆ ಬದುಕೋಕ್ಕೂ ಆಗೋದಿಲ್ಲ, ನಿಜ. ಅದರ ಜೊತೆಯಲ್ಲಿ ಅದಕ್ಕೆ ಒಂದು ಏನು ಬೌಂಡ್ರೀಸ್ ಇರಬೇಕು. ಇಷ್ಟು ಸಾಕು, ಇದಕ್ಕೆ ಬೆಲೆ ಅಗತ್ಯ ಇಲ್ಲ. ಸೊ ಇಷ್ಟು ನಾವು ಟೈಮ್ ಮಕ್ಕಳಿಗೆ ಕೊಡಬೇಕು. ಯಾವ ಏಜಲ್ಲಿ ಕೊಡಬೇಕು? ಊಟದಾಗ್ಲಿಂದನೂ ಕೂಡ 4-5 ವರ್ಷ ಏನು ಕೊಡಬೇಕು, 5 ವರ್ಷದಿಂದ 10 ವರ್ಷಕ್ಕೆ ಏನು ಕೊಡಬೇಕು, 10ರಿಂದ 15 ವರ್ಷಕ್ಕೆ ಏನು ಕೊಡಬೇಕು. ಕ್ರಿಟಿಕಲ್ ಏಜ್ ಅದು. 5 ವರ್ಷದಿಂದನೂ
15 ವರ್ಷಕ್ಕೆ ಕ್ರಿಟಿಕಲ್ ಏಜು, 15ರಿಂದ ಇನ್ನೊಂದು ಥರ ಏಜ್ ಅದು ಪರ್ವರ್ಷನ್ನು ಹಾಳಾಗೋ ಹೌದು ಹೌದು ಏಜು. ಆವಾಗ ಹೆಂಗೆ ಅವ್ರಿಗೆ ನಿಯಂತ್ರಣ ಮಾಡಬೇಕು, ಆಮೇಲೆ ಅವ್ರಿಗೆ ಏನು ಕೊಡಬೇಕು, ಅವ್ರನ್ನ ಹೇಗೆ ವಾಚ್ ಮಾಡಬೇಕು, ಅವ್ರು ಯಾರು ಸ್ನೇಹಿತರು ಯಾರು, ಅವರು ಎಲ್ಲೆಲ್ಲಿ ಇರಬೇಕು, ಅವ್ರು ಒಳ್ಳೆತನನ ಒಂದು ದಿನ ಬೆಳಗ್ಗೆ ಆದರೆ ಈ ಒಂದು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅವರು ದೊಡ್ಡವ್ರು ಬಂದರೆ ಗೌರವ ಹೆಂಗೆ ಕೊಡಬೇಕು. ಸೊ ಇವೆಲ್ಲನೂ ಎಥಿಕ್ಸ್ನ ಕಲಿಸ್ಕೊಡ್ಬೇಕು ಮಕ್ಕಳಿಗೆ. ಎಥಿಕ್ಸ್ ಇಲ್ಲದೆ ಮಕ್ಕಳಿಗೆ ಗೌರವ ಕೊಟ್ಟಿಲ್ಲ ಅಂದರೆ ನಿಸರ್ಗ ನೋಡಿದ್ರೆ ಗೌರವ ಕೊಡಬೇಕು. ಮರ ನೋಡಿದ್ರೆ ನನಗೆ ಆಕ್ಸಿಜನ್ ಕೊಡ್ತದೆ, ಅದನ್ನು ಹಾಳು ಮಾಡಬೇಕು ಅನ್ನೋದಕ್ಕೂ, ಒಂದು ನೀರನ್ನು ನಾವು ವಿಷ ಹಾಕಿದ್ರೆ ನಾವೇ ಕುಡಿತೀವಿ ಅಂತಕ್ಕಂಥ ಫೀಲಿಂಗ್ ಬರಬೇಕು. ಇವೆಲ್ಲನೂ ಹೇಳ್ಕೊಡ್ಬೇಕು. ನೀನು ಇದು ಮಾಡಿದ್ರೆ ನಾಳೆ ನಿನ್ನ ಮಕ್ಕಳಿಗೆ ವಿಷ ಆಗುತ್ತೆ. ಸೊ ಈ ರೀತಿಯಲ್ಲಿ ಒಂದು ಬೇಸಿಕ್ ಎಥಿಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಅಲ್ಲಿಂದನೇ ಬರಬೇಕು. ಅಲ್ಲಿಂದನೇ ಬಂದಾಗ ಏನಾಗುತ್ತೆ ಅಂದರೆ, ಈಗ ನಾವು ನಮ್ಮ ಮನೇಲಿ ಒಬ್ಬ ಡ್ರೈವರ್ ಇರ್ತಾನೆ. ಡ್ರೈವರ್ನ ಮಕ್ಕಳು ಹೆಂಗೆ ಮಾತಾಡಿಸ್ಬೇಕು ಅಂತ ಹೇಳ್ಕೊಡ್ಬೇಕು. ಬಾರ ಇಲ್ಲಿ ಅಂತ ಕರೆದ್ರೆ ಅವನ ವಯಸ್ಸು, ಅವನ ಡ್ರೈವರು, ಅವನಿಗೇನು ಅನ್ನಿಸ್ತದೆ? ಅದೇ ಬದಲು ಒಬ್ಬ ಡ್ರೈವರ್ನ ಅಣ್ಣ ಅಂದರೆ ತಿಂಡಿ ತಿಂದ ಅಣ್ಣ, ಕಾಫಿ ಕುಡ್ದ ಅಣ್ಣ, ಅಮ್ಮನಿಗೆ ತಿಂಡಿ ಕೊಡಿಸ್ದ ಅಣ್ಣ, ಇದು ಬರಬೇಕಲ್ಲಿ, ಆ ಹ್ಯುಮ್ಯಾನಿಟಿ ಬರಬೇಕು. ಅಂದರೆ ಬದಲಾವಣೆ ಕುಟುಂಬದಿಂದಲೇ ಆರಂಭ ಆಗಬೇಕು ಅಂತ ಹೇಳ್ತೀರಾ? ಬದಲಾವಣೆ ಒಬ್ಬ ಡ್ರೈವರ್ ಇರ್ಬೋದು, ಮನೆಯಲ್ಲಿ ಒಂದು ಕೆಲಸ ಮಾಡೋದು ಬರ್ತಾಳೆ, ಕೆಲಸ ಮಾಡೋದು ಬಂದವಳ ಹತ್ರ ಮಾತಾಡಬೇಕು. ಅಮ್ಮ ಪಾಪ ಬೆಳಗ್ಗೆ ಏನೋ ತಿಂದು ಬಂದಿದೆ ತಾಯಿ, ಏನಾದರೂ ಕೊಡಲ ನಿನಗೆ, ಮಕ್ಕಳಿಗೆ ಏನು ಮಾಡಿಕೊಟ್ಟೆ, ನಿನಗೂ ಮಕ್ಕಳಿದ್ದಾನಲ್ಲ. ಸೊ ಈ ರೀತಿಯಾದಂಥ ಒಂದು ಅಂಬ್ಲಿಕಲ್ ಒಕ್ಕಳು ಸಂಬಂಧಗಳು ಬೆಳೆಸ್ಕೊಬೇಕು. ಕೆಲಸ ಮಾಡಿಸಿ ನೀವು, ಬಟ್ ಅಟ್ ದಿ ಸೇಮ್ ಟೈಮ್ ವಯಸ್ಸಾಗಿರೋರು ಇರ್ತಾರೆ, ಅವರೇ ಮಾಡೋಕ್ಕಾಗೋದಿಲ್ಲ, ಅಥವಾ ಇವ್ರು ಕೆಲಸಕ್ಕೆ ಹೋಗ್ತಾರೆ, ಕೆಲಸದವ್ರ ಮೇಲೆ ಡಿಪೆಂಡ್ ಆಗಬೇಕು. ಅವ್ರು ಒಳ್ಳೆದನ್ನೇ ನೋಡ್ಕೊಳ್ಳಿ ಅಮ್ಮ. ಹೌದು ಹೌದು. ಅದಕ್ಕೇನು ದುಡ್ಡು ಕೊಡಬೇಕಾ? ನೀವು ದುಡ್ಡು ಕೊಟ್ಬಿಟ್ಟು ಮಾತ್ರಕ್ಕೆ ಅವಳಿಗೆ ಸಬ್ಸರ್ವೆಂಟ್ ಆಗಬೇಕು. ಅದರಿಂದ ಉಪಯೋಗ ಆಗೋದಿಲ್ಲ. ಆಯಮ್ಮ ಬಂದಾಗ ಆಯಮ್ಮಗೆ ಜವಾಬ್ದಾರಿ ಕೊಟ್ಟು, ನಾನು ಕೆಲಸಕ್ಕೆ ಹೋಗ್ತೀನಿ, ನೀನು ಅಡುಗೆ ಮಾಡ್ತಿದ್ದೀಯಾ, ಏನು ಮಾಡಬೇಕು ಅಂತ ನೀಟಾಗಿ ಹೇಳಿ, ಸ್ವಲ್ಪ ಪ್ರೀತಿಯಿಂದ ಮಕ್ಕಳು ಬರ್ತಾಳೆ ಮಧ್ಯಾಹ್ನ ಊಟಕ್ಕೆ, ನೀನು ಸ್ವಲ್ಪ ಚೆನ್ನಾಗಿರೋದು ನೋಡಿ ಅಲ್ಲಿ ಬಡಿಸಮ್ಮ, ನೀನು ನೋಡ್ಕೊಳ್ಳಮ್ಮ ಅಂತಂದರೆ ಅವಳು ಪ್ರೀತಿಯಿಂದ ಮಾಡ್ತಾಳೆ. ಹೌದು ಹೌದು. ಸೊ ಪ್ರೀತಿ ಅನ್ನೋದಕ್ಕೆ ದೇರ್ ಆರ್ ಸೆವರಲ್ ಡೈಮೆನ್ಷನ್ಸ್ ಆ್ಯಂಡ್ ದಟ್ ವಿಲ್ ಆ್ಯಡ್ ಸೋ ಮಚ್ ಆಫ್ ವ್ಯಾಲ್ಯೂ. ಇದಕ್ಕೆ ಬೆಲೆ ಹೆಂಗೆ ಕಟ್ತೀರಿ ನೀವು? ವೈ ಡೋಂಟ್ ಯು ಬಿಕಮ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್? ನೀನು ಅಬ್ನಾರ್ಮಲ್ ಆಗಿ ಅಹಂಕಾರ, ದುಡ್ಡಿದೆ, ನಾನು ಅದಕ್ಕೋಸ್ಕರ ಹೋಗಿ ದುಡ್ಡು ಕೊಡ್ತೀನಿ, ಏನು ಬೇಕಾದರೂ ಮಾಡಲಿ, ಅವಳು ಸುಮ್ಮನೆ ಮಾಡ್ತಾಳ, ಪುಕ್ಕಟ್ಟಿ ಮಾಡ್ತಾಳ ಅಂತ ಮಾತಾಡೋದು ಇದೆಯಲ್ಲ, ಆರೋಗ್ಯನ್ಸಿ, ಎಗೋ, ಈಗೋ. ಎಸ್, ಈ ಎಗೋ ಇದೆಯಲ್ಲ, ಎಗೋ ಅಹಂಕಾರ, ಜಂಬ, ಸ್ವಾರ್ಥ, ಅವಿವೇಕತನ. ವಿವೇಕದಿಂದ ನಡ್ಕೋ. ಅವಿವೇಕ ಅನ್ನೋದು ಮಕ್ಕಳಿಂದನೇ ಬರಬೇಕು. ನಾವು ನೋಡ್ಕೊಂಡ್ರೆ ಮಕ್ಕಳು ನಮ್ಮನ್ನು ನೋಡ್ತಾರೆ. ಹೌದು. ನೀನು ನಿಮ್ಮ ಡ್ರೈವರ್ನ ಹೆಂಗೆ ಮಾತಾಡಿಸ್ತೀವೋ ನೋಡ್ಕೊತಾರೆ. ಹೌದು. ಅಥವಾ ಒಂದು ಕೆಲಸದೊಳಗೆ ಹೆಂಗೆ ಮಾತಾಡಿಸ್ತೀವಿ ಅಂತ ನೋಡ್ಕೊತಾರೆ, ಮತ್ತೆ ಅದೇ ರಿಪೀಟ್ ಮಾಡ್ತಾರೆ. ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನಾನು ನನ್ನ ಮಕ್ಕಳಿಗೆ ಯಾವತ್ತೂ ಕೂಡ ಗಾರ್ಡು, ಫಾರೆಸ್ಟ್ರು, ಡ್ರೈವರ್ಗಳನ್ನ ಕೆಟ್ಟ ಮಾತ್ರ ಸ್ವಲ್ಪ ಕೂಡ ಟಾಲರೇಟ್ ಮಾಡ್ತಾ ಇರಲಿಲ್ಲ. ಇವತ್ತಿಗೂ ಕೂಡ ನೆನೆಸ್ಕೊತಾರೆ ನಮ್ಮಲ್ಲಿ ಕೆಲಸ ಮಾಡಿರೋರು. ಫಸ್ಟು ನಾನು ನಮ್ಮ ಡ್ರೈವರ್ ಬಂದಿದ್ದ ತಕ್ಷಣ ನನ್ನ ಹೆಂಡ್ತಿಗೆ ಹೇಳ್ಬಿಟ್ಟು, ನಾನು ತಿಂಡಿ ತಿನ್ನೋದಕ್ಕೆ ಮುಂಚೆ ಡ್ರೈವರ್ಗೆ ಊಟ ಕೊಡಿಸ್ತಿದ್ದೆ. ಬಿಸಿ ಬಿಸಿನೇ ಊಟ ಕೊಡಬೇಕು. ನಾನು ನನ್ನ ಹೆಂಡ್ತಿಗೆ ಹೇಳ್ತಿದ್ದೆ, ಇವನು ಊಟ ಮಾಡಿ ಇವನು ಚೆನ್ನಾಗಿದ್ದರೆ ನಾನು ಬದುಕೊಂಡು ಬರ್ತೀನಿ, ಇವನಿಗೆ ಇರಿಟೇಟ್ ಮಾಡಿ ಆಕ್ಸಿಡೆಂಟ್ ಮಾಡಿದ್ರೆ ನಾನು ಸಾಯ್ತೀನಿ. ಇದು ಸಣ್ಣ ಒಂದು ಸಲಹೆ. ಸೊ ಡ್ರೈವರ್ ಖುಷಿಯಿಂದ ಬಂತಿದ್ದ, ಅಮ್ಮ ನನಗೆ ಇವತ್ತು ಕೂಡ ಬಿಸಿ ಬಿಸಿ ಊಟ ಕೊಡೋರು, ಕಾಫಿ ಕೊಡೋರು. ಎಷ್ಟು ಖರ್ಚಾಗುತ್ತೆ ಅದಕ್ಕೆ? 8 ಜನಕ್ಕೆ ಊಟ 5-6 ಜನಕ್ಕೆ ಊಟ ಮಾಡುವಾಗ ಒಬ್ಬ ಡ್ರೈವರ್ಗೆ ಕಪ್ ಕಾಫಿ, ಒಂದು ಬಿಸಿ ಊಟ ಕೊಟ್ಟರೆ ಎಷ್ಟು ಖರ್ಚಾಗ್ಬಿಡುತ್ತೆ? ನಿಮಗೆ ಕಳೆದೋಗ್ಬಿಡ್ತದೆ ಅದಕ್ಕೆ. ಬಹುಶಃ ಸರಿ, ಈ ಸಣ್ಣ ಪುಟ್ಟ ಬದಲಾವಣೆಗಳು ಪರಿಸರದ ಜೊತೆಗೆ ನಾವು ಮಾಡಿಕೊಂಡ್ರು ಕೂಡ ಪರಿಸರವು ಕೂಡ ಇದೇ ರೀತಿ ನಮ್ಮ ಜೊತೆಯಲ್ಲಿ ಖಂಡಿತ ಖಂಡಿತ.
ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್. ಹೌದು ಹೌದು. ಸೊ ಅವರು ಪ್ರೀತಿಯಿಂದ ಮಾಡ್ತಾರೆ. ಅದನ್ನು ನೀವು ಎಷ್ಟೇ ನಾನು 50,000 ರೂಪಾಯಿ ಸಂಬಳ ಕೊಡ್ತೀನಿ, ನಾನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀನಿ, ನೀನು ಮಾಡೋ ಅಂದರೆ 50,000 ರೂಪಾಯಿ ಕೆಲಸ ಮಾಡಲ್ಲ, ಬರೀ ಒಂದು 500 ರೂಪಾಯಿಂದ ಕೆಲಸ ಮಾಡುತ್ತೆ. ಹೌದು ಪ್ರತಿಯೊಂದು ದುಡ್ಡಲ್ಲಿ ಮೆಜರ್ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು. ಹೌದು. ಸೊ ನಿಮ್ಮ ಪ್ರೀತಿಯಿಂದನೂ ಮಾಡಿದೆ ಅಂದರೆ ಎಂಥವರು ಕೂಡ, ನಿರ್ದಯಿಗಳು ಕೂಡ ಇವತ್ತು ಎಷ್ಟು ಜನ ಸರ್ವೆಂಟ್ಗಳು ಕೊಲೆ ಮಾಡಿ ಒಡವೆ ಗಿಡವೆ ಕಿತ್ಕೊಂಡು ಓಡೋಗ್ತಾರೆ. ಅದೇ ಒಂದು ಸ್ವಲ್ಪ ಒಂದು ಪ್ರೀತಿ ವಿಶ್ವಾಸ ಇದ್ದರೆ, ಅಥವಾ ನೀವು ಮನೆಯಲ್ಲಿ ನಿಮ್ಮ ವೆಲ್ತನ್ನು ಯಾಕೆ ಅದನ್ನು ಎಕ್ಸಿಬಿಟ್ ಮಾಡೋಕ್ಕೆ ಹೋಗ್ಬೇಕು. ನೀವು ಯಾವುದೋ ಒಂದು ಮದುವೆಗೆ ಹೋಗ್ಬೇಕಾದ್ರೆ ಒಡೆಗಳು ಹಾಕ್ಕೊಂಡು ಸೀರೆಗಳು ಕಟ್ಕೊಂಡು ಹೋದಾಗ ಆ ಕೆಲಸದವ್ರು ನೋಡ್ತಾರೆ, ಹೋಗ್ಬೇಕಾದಷ್ಟಿದೆ, ಅವ್ರಿಗೆ ಆಸೆ ಬಂದುಬಿಡ್ತದೆ. ಈ ರೀತಿ ನಾವು ಒಂದು ನಮ್ಮ ವಲ್ಗ್ಯಾರಿಟಿ ಅಂತೀವಿ ನಾವು, ಏನು ಐಶ್ವರ್ಯದ ತೋರಿಸೋದಕ್ಕೆ ವಲ್ಗ್ಯಾರಿಟಿ. ಒಂದು ಮದುವೆಗೆ ಹೋಗ್ಬೇಕಾಗಿದ್ರೆ ಇಷ್ಟು ಒಡವೆಗಳು ಹಾಕ್ಕೊಳ್ಳೋದು, ಹೋಗೋದು, ನೋಡೋದು, ಎಷ್ಟು ಬಂಗಾರ. ಹೌದು ಇವತ್ತು ಎಲ್ಲಿ ಗಲ್ಲಿಗೂ ಬಂಗಾರ. ಒಂದು ಗ್ರಾಮ್ ಬಂಗಾರಕ್ಕೆ 14 ಟನ್ ಭೂಮಿನ ಗೆದ್ದಿರ್ತೀವಿ ನಾವು, ಅದಕ್ಕೆ ಸೈನೈಡ್ ಹಾಕ್ತೀವಿ. ಇವತ್ತು ಎಲ್ಲಿ ನೋಡಿದ್ರು ಬಂಗಾರ, ಎಲ್ಲಿ ನೋಡಿದ್ರು ಜ್ಯುವೆಲರೀಸು, ಎಲ್ಲಿ ನೋಡಿದ್ರು ಅದು, ಎಲ್ಲಿ ನೋಡಿದ್ರು ಇದು. ಸೊ ಈ ರೀತಿಯಲ್ಲಿ ನಮ್ಮ ರೊಟೀನ್ ಹ್ಯಾಬಿಟ್ಸ್ ಇದೆಯಲ್ಲ, ರೊಟೀನ್ ಹ್ಯಾಬಿಟ್ಸಿಂದನೂ ನಾವು ಸಾಕಷ್ಟು ರೀತಿಯಲ್ಲಿ ಒಂದು ಸಮಾಜದಲ್ಲಿ ಏನು ಕಾನ್ಫ್ಲಿಕ್ಟ್ಸ್ ತರ್ತೀವಿ. ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂತ. ಹೌದು ಹೌದು. ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಬಂದಾಗ ಏನಾಗುತ್ತೆ, ಇರೋರು ಇಲ್ಲದೆ ಇರೋರು. ಹೆಂಗಿದ್ರು ಸಾಯ್ತೀವಿ ಬಿಡೋ, ದಿನ ಹಿಂಗೆ ಸಾಯ್ಬೋದು, ಒಂದು ಸತಿ ಅದನ್ನು ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರೆ ಅಂದರೆ ಅಷ್ಟು ದಿವಸ ನಾವು ಮಜಾ ಮಾಡಿಕೊಂಡು ಬದುಕ್ಬೋದು ಅಂತಕ್ಕಂಥ ಫೀಲಿಂಗ್ ಬರುತ್ತೆ. ಹೌದು. ಎಲ್ಲ ಲೆವೆಲಲ್ಲಿ ಕೂಡ ನಮ್ಮ ನಡವಳಿಕೆ, ನಮ್ಮ ಎಥಿಕ್ಸ್ ಇದು ಬರಬೇಕು. ಅದು ಇಂಡಿಯಾದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಹೌದು. ಬೇರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದಿಲ್ಲ. ಇಲ್ಲ. ಹೌದು. ಸೊ ಇದನ್ನು ನಾವು ಮನವರಿಕೆ ಮಾಡ್ಕೋಬೇಕು. ವಿ ಶುಡ್ ಬಿಕಮ್ ಗ್ಲೋಬಲ್ ಲೀಡರ್ಸ್. ಎಸ್. ಹೌದು. ಇನ್ ಟೇಕಿಂಗ್ ಕೇರ್ ಆಫ್ ದಿ ಮದರ್ ಅರ್ತ್. ಸೊ ಎವ್ರಿ ಅಡ್ವೊಕೇಟ್, ಎವ್ರಿ ಜಡ್ಜ್, ಎವ್ರಿ ಡಾಕ್ಟರ್, ಎವ್ರಿ ಅಡ್ವೊಕೇಟ್ ಶುಡ್ ಅಂಡರ್ಸ್ಟ್ಯಾಂಡ್, if I argue a case for a polluter, my son is going to die, my daughter is going to die if I encourage polluter. So there is a law, polluter pay principle anta. So polluter pay principle ಅನ್ನು ನಾವು ಎನ್ಫೋರ್ಸ್ ಮಾಡಬೇಕು. ಸೊ ಸಾರಿ, I will not accept this case. I will not argue. ದುಡ್ಡುಗೋಸ್ಕರವಾಗಿ ಅವನು ಪ್ರೊಟೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಒಬ್ಬ ಡಾಕ್ಟ್ರು ಎಥಿಕ್ಸ್ ಇಲ್ಲ ಅಂತಂದರೆ ಅವ್ರಿಗೆ ದುಡ್ಡು ಮಾಡೋದಕ್ಕೋಸ್ಕರವಾಗಿ ಇಲ್ಲಿದ್ದು ಡ್ರಗ್ಸು, ಇಲ್ಲಿದ್ದು ಮೆಡಿಸಿನ್ಸು, ಇಲ್ಲಿದ್ದು ಹಾರ್ಮೋನ್ಸು, ಇಲ್ಲಿದ್ದು ಸ್ಟೆರಾಯ್ಡ್ಸು, ಅಂಗಾಂಗಗಳನ್ನು ಮಾರ್ಬೋದು. ಇದು ಮನುಷ್ಯತ್ವನ? ಇದು ಮಾನವೀಯತೆಯನ್ನ? ಇವೆಲ್ಲನೂ ಭಾರತದಲ್ಲಿ ಬರೋಕ್ಕೆ ಸಾಧ್ಯ ಇದೆ. ಭಾರತ ದೇಶ ಶುಡ್ ಬಿಕಮ್ ಎ ಲೀಡರ್ ಆ್ಯಂಡ್ ಎವ್ರಿಬಡಿ ಶುಡ್. ಯಾತಕ್ಕೆ ವಿವೇಕಾನಂದ ಅವ್ರಿಗೆ ಅಷ್ಟೊಂದು ಗೌರವ ಕೊಟ್ಟರು? ಯಾಕೆ ರಾಮಕೃಷ್ಣ ಪರಮಹಂಸರಿಗೆ, ರಮಣ ಮಹರ್ಷಿಯರಿಗೆ ಅಷ್ಟೊಂದು ಜನ ಉಳ್ಕೊಂಡ್ಬರ್ತಿದ್ರು? ರಮಣ ಮಹರ್ಷಿ ಹತ್ರ ಬಂದವರು ಅವರೇನು ದೊಡ್ಡ ವಿದ್ಯಾವಂತರೂ ಅಲ್ಲ, ಪ್ರಪಂಚದಲ್ಲಿ ಮೂಲೆಯಿಂದ ಬರೋರು. ಅರವಿಂದ ಘೋಷ್ ಅವ್ರ ಹತ್ರ ಎಷ್ಟು ಜನ ಬರೋರು? ಯಾಕೆ ಬರ್ತಿದ್ರು? ನಮ್ಮಲ್ಲಿ ರೋಲ್ ಮಾಡೆಲ್ಸ್ ಇದೆಯಲ್ಲಮ್ಮ, ಇವತ್ತಿಗೂ ಇದೆಯಲ್ಲ. ಅವರು ನೋಡಿ ಯಾಕೆ ನಾವು ಕಲಿತಾ ಇಲ್ಲ? ಅರವಿಂದ ಘೋಷ್ ಅವರು ಮದರ್ ಪ್ರಪಂಚದಲ್ಲಿ ಎಷ್ಟು ಜನನ ಆಕರ್ಷಣೆ ಕೊಟ್ಟರು, ಹೇಳ್ಕೊಡ್ತಿದ್ರು, ಮಾಡಿಕೊಡ್ತಿದ್ರು. ನಾನು ಪಾಂಡಿಚೇರಿಗೆ ಹೋಗಿದ್ದೀನಿ, ನೋಡಿದ್ದೀನಿ. ಅಲ್ಲಿ ವಿಜ್ಞಾನಿಗಳ ಜೊತೆಯಲ್ಲಿ ಒಂದು ದೊಡ್ಡ ಪ್ರೇಯರ್ ಹಾಲ್ ಇದೆಯಲ್ಲ, ಅಲ್ಲೊಂದು ಒಂದು ಆಲದ ಮರ ಇತ್ತು, ವಟವೃಕ್ಷ. ಅದು ಆ ಬಿಲ್ಡಿಂಗಿಗೆ ಸ್ವಲ್ಪ ಹಾನಿ ಮಾಡ್ತಿತ್ತು. ಅವಾಗ ನಾನು ಕರೆಸಿದ್ರು, ಏನು ಮಾಡಬೇಕು, ಬಿಲ್ಡಿಂಗು ಉಳಿಬೇಕು, ಮರನೂ ಉಳಿಬೇಕು ಅಂದ್ಕೊಂಡು. ನಾನು ಅವಾಗ ಟ್ರೀ ಸರ್ಜರಿ ಮಾಡೋದನ್ನು, ರೂಟ್ ಸರ್ಜರಿ ಮಾಡಿಸಿ ಅದನ್ನು ಮರನೂ ಉಳಿಸಿ 1-2 ಗಂಟೆ ಹೊತ್ತು ಅವ್ರಿಗೆ ಹೇಳ್ಕೊಟ್ಟೆ.
ನಿಂತ್ಕೊಂಡು ಮಾಡಿಸಿದೆ. ಅಂದರೆ ಡೆವಲಪ್ಮೆಂಟ್ ಜೊತೆಯಲ್ಲೇ ಈ ರೀತಿಯಾದಂಥ ಒಂದು ಸಿಂಪಲ್ ಇಂಟರ್ವೆನ್ಷನ್ಸಿಂದನೂ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಅದನ್ನು ನಾವು ವಿತ್ ಕಾನ್ಷಿಯಸ್ನೆಸ್, ಎಲ್ಲದಕ್ಕೂ ಮುಖ್ಯವಾಗಿ ಆತ್ಮತೃಪ್ತಿ ಇರಬೇಕು. ನಾನು ಇದು ಸರಿ ಮಾಡಿದ್ದೀನಿ, ನನಗೆ ತೃಪ್ತಿ ಇದೆ ಕೆಲಸದಲ್ಲಿ. ಒಬ್ಬ ಡಾಕ್ಟ್ರು, ನಾನು ಅನ್ಯಾಯ ಮಾಡಿಲ್ಲ, ನನಗೆ ಫೀಸ್, ನನಗೆ ಇಷ್ಟು ಕಷ್ಟಪಟ್ಟು ಓದ್ಕೊಂಡಿದ್ದೀನಿ, ನನ್ನ ಫೀಸ್ ಇಷ್ಟು ಆಯ್ತಪ್ಪ, ಒಂದು 10,000 5,000 ಇಸ್ಕೊ, ನೀನು ಓದಿದ್ದೀಯ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಡಾಕ್ಟ್ರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಲಾಯರ್ ಇರ್ಬೋದು, ಜಡ್ಜ್ ಇರ್ಬೋದು, ಎಲ್ರಿಗೂ ಕೂಡ ಈ ರೀತಿಯಾದಂಥ ಒಂದು ಇವತ್ತು ನಾವು ಏನೆಲ್ಲ ಕೆಟ್ಟದ್ದು ಮಾಡ್ತಾಯಿದ್ವಿ. ನಾವು ಒಂದು ಪುಸ್ತಕ ಬರೀತಾ ಇದ್ವಿ. ಆ ಪುಸ್ತಕದಲ್ಲಿ ನಾವು ಏನು ಟೈಟ್ಲ್ ಏನು ಕೊಟ್ಟಿದ್ದೀವಿ ಅಂದರೆ ವನದುರ್ಗೆ. ವನದುರ್ಗೆ ನಮಗೆ ಏನೆಲ್ಲ ಮಾಡ್ತಾಳೆ. ಸೊ ವನದುರ್ಗೆ ವಿಷಯ ಬಂದಾಗ ಒಬ್ಬ ಅಡ್ವೊಕೇಟು ಏನು ಮಾಡಬೇಕು, ವನದುರ್ಗೆಗೆ ಎಷ್ಟು ಪವರ್ ಇದೆ. ಅವಳು ನಮ್ಮ ರಕ್ಷಣೆ ಮಾಡಿಲ್ಲ, ಅನ್ನಪೂರ್ಣೆ ಅವಳು. ಸೊ ಈ ರೀತಿಯಲ್ಲಿ ಒಂದು 500 ಪೇಜ್ದು ಪುಸ್ತಕ ಬರಿತಾ ಇದ್ದೀವಿ. ಅಲ್ಲಿ ಹೇಗೆ ಅಲ್ಲಿ ಒಂದು ಸಣ್ಣ ಮೈಕ್ರೋ ಆರ್ಗ್ಯಾನಿಸಮಿಂದ, ಭೂಮಿ ಒಳಗಡೆ ಇರೋ ಮೈಕ್ರೋ ಆರ್ಗ್ಯಾನಿಸಮಿಂದನೂ ಒಂದು 100 ಅಡಿ ಎತ್ತರದ ಮರಕ್ಕೆ ಆ ಕನೆಕ್ಷನ್ಸ್ ಹೆಂಗಿದ್ದಾವೆ. ಸೊ ಆ ಆರ್ಟ್ರೀಸು ಮತ್ತು ವೇನ್ಸ್ ಕೆಲಸ ಮಾಡ್ತಿದ್ರೆ ಏನಾಗುತ್ತೆ. ನಾವು ಹೃದಯ ಕೆಲಸ ಮಾಡಬೇಕಾಗಿದ್ರೆ ನೀರು ಬ್ಲಡ್ ಪಂಪ್ ಮಾಡಬೇಕು, ಕೆಟ್ಟ ಬ್ಲಡ್ಡನ್ನು ತಗೊಂಬರ್ಬೇಕು, ಶುದ್ಧಿ ಮಾಡಬೇಕು, ಬ್ರೈನ್ಗೆ ಸಪ್ಲೈ ಮಾಡಬೇಕು, ಕಣ್ಣಿಗೆ ಸಪ್ಲೈ ಮಾಡಬೇಕು. ಸೊ ಇದೆಲ್ಲನೂ ಹೇಗಾಗುತ್ತೋ ಆಗ ಭೂಮಿಯ ಚಲನೆಗಳು ನಡೀತಾ ಇರ್ತವೆ. ಸೊ ಇದು ಒಂದು ವನದುರ್ಗೆಯ ಕಾನ್ಸೆಪ್ಟಲ್ಲಿ ಅದನ್ನು ತುಂಬ ಹೈಲೈಟ್ ಮಾಡಿದ್ದೀವಿ. 500 ಪೇಜ್ ಪುಸ್ತಕ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಬರ್ಬೋದು, ಎಲ್ಲ ಆಗಿದೆ. ಅಂದರೆ ನಾವು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂದರೆ, ಇಲ್ಲಿ ಒಬ್ಬ ಅಡ್ವೊಕೇಟ್, ಒಬ್ಬ ಜಡ್ಜ್ ಅಥವಾ ಒಬ್ಬ ಆರ್ಡಿನರಿ ಮನುಷ್ಯ, ಈ ರೀತಿಯಾದಂಥ ಒಂದು ಪರಿಪೂರ್ಣವಾದಂಥ ಜ್ಞಾನ, ಪರಿಪೂರ್ಣತೆ ಅಂತ ಹೇಳ್ಬೋದು. ಈಗ ರಾಮಾವತಾರ, ಕೃಷ್ಣ ಅವತಾರ ಪರಿಪೂರ್ಣ ಅವತಾರ. ಇವರು ರಾಮ ಮಹಾವಿಷ್ಣು ಆದ್ರೂ ಸಾಮಾನ್ಯ ಮನುಷ್ಯನಂಗೆ ಇದ್ದರು. ಅವ್ರು ಯಾವತ್ತೂ ನಾನು ದೇವರು ಅಂತೂ ಪೂಜೆ ಮಾಡಿ ಅಂತ ಹೇಳಲಿಲ್ಲ. ಹಾಗೆ ಕೃಷ್ಣ ಕೂಡ ನಾನು ದೇವರು ಅಂತ ಹೇಳ್ಕೊಳಕ್ಕೆ ಬಂದಿಲ್ಲ. ಅದು ಎಲ್ಲೆಲ್ಲಿ ಬೇಕೋ ಎಂತೆಂಥವ್ರನ್ನು ನಿಯಂತ್ರಣ ಮಾಡಬೇಕು ಅದು ಮಾಡ್ಕೊಂಡು ಹೋಗ್ತಿದ್ರು. ಸೊ ನಮ್ಮ ಉದ್ದೇಶ ಕೂಡ ಇವತ್ತು ಚೀಫ್ ಮಿನಿಸ್ಟರ್ ಆದರು. ಚೀಫ್ ಮಿನಿಸ್ಟರ್ ಆಗಿದ ತಕ್ಷಣ ಏನೇನು ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ಒಂದು ಪ್ರಜ್ಞೆ ಆ ಥರ ಇರಬೇಕು. ಸೊ ಈ ರೀತಿಯಲ್ಲಿ ಪರಿಪೂರ್ಣತೆ ಇರಬೇಕು, ಆಲೋಚನೆಯಲ್ಲಿ, ನಡವಳಿಕೆಯಲ್ಲಿ, ಮಾತಲ್ಲಿ, ಪ್ರತಿಯೊಂದರಲ್ಲಿ ಕೂಡ. ಸೊ ಮೊದಲು ಟೀಚರ್ಸ್ ಚೆನ್ನಾಗಿರಬೇಕು. ಪ್ರೈಮರಿ ಸ್ಕೂಲ್ ಟೀಚರ್ಸ್, ಮೋಸ್ಟ್ ನೆಗ್ಲೆಕ್ಟೆಡ್ ಕಮ್ಯುನಿಟೀಸ್ ಟೀಚರ್ಸ್. ಅವ್ರನ್ನ ಔಟ್ಸೋರ್ಸ್ ಮಾಡ್ಕೊತಾರೆ. ಅಥವಾ ಪ್ರೈವೇಟ್ ಸ್ಕೂಲವರು ಅರ್ಧಕ್ಕರ್ಧ ಸಂಬಳ ಕೊಡ್ತಾರೆ. ಅವ್ರಿಗೆ ದುಡಿಮೆ ಮಾಡಬೇಕಾಗಿದ್ರೆ, ಪ್ರೀತಿಯಿಂದ ಪಾಠ ಮಾಡಬೇಕಾಗಿದ್ರೆ ಸ್ವಲ್ಪ ಹೊಟ್ಟೆ ತುಂಬಬೇಕಲ್ಲ. ಹೌದು ಹೌದು. ಸೊ ಇವೆಲ್ಲ ನಾವು ಪ್ರೈವೇಟ್ ಸ್ಕೂಲ್ನವ್ರಿಗೆ ನೀವು ಎಷ್ಟು ಸಂಬಳ ಕೊಡ್ತಾ ಇದ್ದೀರಿ ಅವ್ರಿಗೆ? ಅವ್ರು ಒಳ್ಳೆ ಟೀಚರ್ ಆಗೋದಕ್ಕೆ ಸಾಧ್ಯ ಇದೆಯಾ ಇದರಲ್ಲಿ? ಕಾನೂನು ಮಾಡೋಕ್ಕೆ ಏನು ಕಷ್ಟ? ನೀವು ಇಷ್ಟು ಫೀಸ್ ತೆಗೆದುಕೊತಾ ಇದ್ದೀರಲ್ಲ. ಹೌದು. ಸೊ ಈ ರೀತಿಯಲ್ಲಿ ಹಲವಾರು ಸಂಗತಿಗಳನ್ನು ಕೂತು ಆಲೋಚನೆ ಮಾಡಬೇಕು. ಇವರು ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಕೂಗಾಡ್ಬಿಟ್ರೆ ಆಗೋದಿಲ್ಲ. ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಅಥವಾ ಎಲ್ಲೆಲ್ಲಿ ಏನೇನು ಆಗ್ತದೆ ಅಂತಕ್ಕಂಥ ಪ್ರಜ್ಞೆ ಇರಬೇಕು. ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕು, ಅಧಿಕಾರಿಗಳ ಗಮನಕ್ಕೆ ತರಬೇಕು, ಅದನ್ನು ವಾದ ಮಾಡಬೇಕು, ಅದನ್ನು ಹೇಳಬೇಕು. ಸೊ ಇವತ್ತು ಆ ಪಾರ್ಟಿಯವರು ಸರಿ ಇಲ್ಲ, ಈ ಪಾರ್ಟಿಯವರು ಸರಿ ಇಲ್ಲ, ನೀವು ಬುದ್ಧಿಸ್ಟ್ರು, ನೀವು ಅಂಥವರು, ಅವರು ಇವರು ಬೈಕೊಳ್ಳೋದ್ರೇ ಆಗ್ಬಿಡ್ತದೆ. ವಿಷಯ ಚರ್ಚೆ ಎಲ್ಲಿ ಮಾಡ್ತಾ ಇದ್ದಾರೆ? ಪಾರ್ಲಿಮೆಂಟಲ್ಲಾಗಲಿ, ಅಸೆಂಬ್ಲಿನಲ್ಲಾಗಲಿ.
ಅಥವಾ ಜಿಲ್ಲಾ ಪರಿಷತ್ತಲ್ಲಾಗಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಹೌದು. ಆಗುವವುಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ನಾನೊಬ್ಬ ಪರಿಸರ ತಜ್ಞನಾಗಿ ಪರಿಸರ ಅನ್ನೋದು ಎಲ್ಲ ಹಂತಗಳಲ್ಲಿ ಕೂಡ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ವಿಧಿವಿಧಾನಗಳು ಅಗತ್ಯ. ಸೊ ಒಂದು ಶಾಲೆಯಲ್ಲಿ ಟಾಯ್ಲೆಟ್ ಹೆಂಗಿರಬೇಕು, ಟಾಯ್ಲೆಟ್ ಇಲ್ಲಂದರೆ ಹೆಣ್ಮಕ್ಳು ಪಾಪ ಏನು ಮಾಡ್ತಾರೆ? ಈಗ 13-14 ವರ್ಷಕ್ಕೆಲ್ಲ ಅವರು ಇದಾಗ್ತಾರೆ. ಅವ್ರಿಗೆ ಏನು ಮಾಡಬೇಕು? ಅಲ್ಲೊಂದು ಒಳ್ಳೆ ಟಾಯ್ಲೆಟ್ ಇರಬೇಕಲ್ವ. ಸೊ ಈ ರೀತಿಯಲ್ಲಿ ಭಾಳ ಬೇಸಿಕ್ ಆಸ್ಪೆಕ್ಟ್ಸ್ ಬಗ್ಗೆ ಚರ್ಚೆಗಳಾಗಬೇಕು. ಅದನ್ನು ಫೆಸಿಲಿಟೀಸ್ ಕೊಡೋದಕ್ಕೆ ನೀವು ವೈಟ್ ಟಾಪಿಂಗ್ ಮಾಡಿಬಿಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ರೆ ಡೆವಲಪ್ಮೆಂಟದ್ದು ಆಗೋದಿಲ್ಲ. ಅದೆಲ್ಲ ಡೆವಲಪ್ಮೆಂಟ್. ಅಥವಾ ಒಂದು ದೊಡ್ಡ ನ್ಯಾಷನಲ್ ಹೈವೇ ಒಂದು ಪ್ರತಿ ಜಿಲ್ಲೆಗೂ ಒಂದೊಂದು ಏರ್ಪೋರ್ಟ್ ಮಾಡಿಬಿಟ್ರೆ ಡೆವಲಪ್ಮೆಂಟ್ ಆಗೋದಿಲ್ಲ. ಅದು ಯಾರೋ ಒಂದು ಹೈಲೈಟ್ ಒಂದು 2% ಜನಕ್ಕೆ ಅನುಕೂಲ ಆಗುತ್ತೆ. ಬೇಕೆಲ್ಲ 10%ಗೆ ಅನುಕೂಲ ಆಗಲಿ, 90%ಗೆ ಮೈನಸ್ ಅದು ಅಲ್ವಾ? ಸೊ ನಾನು ಐ ಆಮ್ ಎಗೇನೆಸ್ಟ್ ಫಾರ್ ಆಲ್ ದೋಸ್ ಥಿಂಗ್ಸ್. ನನ್ನ ಪುಸ್ತಕದಲ್ಲಿ ಅದೆಲ್ಲ ಒಂಚೂರು ಬರೆದಿದ್ದೀನಿ ಈ ಪುಸ್ತಕದಲ್ಲಿ. ಸೊ ಇದ್ರ ಲೇಖನಿಗಳು ಸ್ವಲ್ಪ ಪಬ್ಲಿಷ್ ಮಾಡ್ತಾರೆ, ಕೆಲವು ಪಬ್ಲಿಷ್ ಮಾಡಲ್ಲ. ಆದರೆ ಇದು ಅಗತ್ಯಗಳಿದ್ದಾವೆ. ಈ ರೀತಿಯಾದಂಥ ವಿಷಯಗಳು ಚರ್ಚೆ ಆಗಿಬಿಡ್ತಾಯಿ. ಈ ರೀತಿಯಾದಂಥ ಒಂದು ಆಗುವುಗಳನ್ನು ಒಬ್ಬ ವಿಲೇಜ್ ಪಂಚಾಯಿತಿ ಮೆಂಬರಿಂದ ಹಿಡ್ಕೊಂಡು ಪಾರ್ಲಿಮೆಂಟ್ ಮೆಂಬರ್ವರೆಗೂ ಕೂಡ ಅವರು ಗ್ಯಾದರ್ ಮಾಡಿಕೊಂಡು ಅವರ ತಾಲೂಕು ಬೋರ್ಡ್ ಮೆಂಬರ್ಗೆ ಹೇಳಬೇಕು, ತಾಲೂಕು ಬೋರ್ಡ್ ಮೆಂಬರು ZP ಅವ್ರಿಗೆ ಹೇಳಬೇಕು, ZP ಅವರು MLAಗೆ ಹೇಳಬೇಕು, MLA ಪಾರ್ಲಿಮೆಂಟ್ಗೆ ಹೇಳಬೇಕು. ಈ ರೀತಿಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಹಿಂಗೆಲ್ಲ ಆಗ್ತಾ ಇದ್ವಿ, ಇದಕ್ಕೆ ನಿಯಂತ್ರಣ ಆಗಬೇಕು ಅಂದ್ಕೊಂಡು ಇಂಥ ವಿಷಯಗಳು ಚರ್ಚೆ ಆಗಬೇಕು. ನಾನು ನೋಡ್ತೀನಲ್ಲ ಪಾರ್ಲಿಮೆಂಟಲ್ಲಿ ಬ್ಯಾಕಟ್ ಮಾಡಿಬಿಡೋದು. ಅವ್ರ ಮನಸ್ಸಿಗೆ ಬಂದಿದ್ದು ಮಾತಾಡ್ತಾರೆ, ಬಿಲ್ ಪಾಸ್ ಮಾಡ್ಕೊಂಡು. ಹೌದು. ಇಲ್ಲಿ ಕೂಡ ಮನಸ್ಸಿಗೆ ಬಂದಿದ್ದು ಬಿಲ್ ಪಾಸ್ ಮಾಡ್ಕೊಳ್ಳೋದು. ಸೊ ಕನ್ಸ್ಟ್ರಕ್ಟಿವ್ ಪ್ರೊಡಕ್ಟಿವ್ ಬಗ್ಗೆ ಚರ್ಚೆಗಳಾಗ್ತಾನೇ ಇಲ್ಲ. ಅವ್ರನ್ನ ಇವ್ರು ಬ್ಲೇಮ್ ಮಾಡೋದು, ಇವ್ರು ಅವ್ರು ಬ್ಲೇಮ್ ಮಾಡೋದು. ನಾವು ಇವ್ರನ್ನ ಬ್ಲೇಮ್ ಮಾಡ್ಕೊಳ್ಳೋದು ಕೇಳಿ 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 ಸಾಕಾಗ್ಬಿಟ್ಟಿದೆ. ಇದೆಲ್ಲ ಈಗ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಕಾಲುವಲ್ಲದ ಇರೋ ಕಾಲದಲ್ಲಿ ಮಳೆ ಬರುವಂಥದ್ದು, ಉಷ್ಣಾಂಶ ಹೆಚ್ಚಾಗ್ತಾ ಇರುವಂಥದ್ದು, ಮತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಈಗ ಬೆಂಗಳೂರು ವಾಹನಗಳು ಓಡಾಟ ಜಾಸ್ತಿ, ಜನರ ಓಡಾಟ ಜಾಸ್ತಿ ಅಂತ ಹೇಳ್ಬೋದು. ಬಟ್ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಈ ಉಸಿರಾಡುವಂತಹ ಗಾಳಿ ಗುಣಮಟ್ಟ ಕೂಡ ಇಳಿದು ಹೋಗ್ತಾ ಇದೆ, ಕೆಡ್ತಾ ಇದೆ. ಏನಿದಕ್ಕೆಲ್ಲ ಕಾರಣ ಸರ್? ಇದಕ್ಕೆಲ್ಲ ಏನು ಕಾರಣ ಅಂತಂದರೆ, ಒಂದು ಪ್ರತಿ ಹಳ್ಳಿನಲ್ಲಿ ಒಂದು ಗುಂಡುತೋಪು ಇರೋದು. ಗುಂಡುತೋಪು ಅಂದರೆ ಅಲ್ಲಿ ನ್ಯಾಚುರಲ್ ಏನು ಸ್ಥಳ ವೃಕ್ಷಗಳು, ಸ್ಥಳ ವೃಕ್ಷ ಉಳಿಸಿರೋರು ಗುಂಡುತೋಪಿರೋದು. ಅಲ್ಲಿ ಒಂದು ಗ್ರಾಮ ದೇವತೆ ಇರೋದು. ಈ ಗುಂಡುತೋಪನ್ನು ನೀವು ಮುಟ್ಟಬಾರದು. ಗ್ರಾಮ ದೇವತೆ ಇದ್ದಾಳೆ, ಅವಳು ನಿನಗೆ ಕೆಟ್ಟದ್ದು ಮಾಡುತ್ತೆ, ನೀನು ರಕ್ತ ಕಕ್ಕಿ ಸಾಯ್ತೀಯ. ಈ ರೀತಿಯಾದಂಥ ಒಂದು ಕಸ್ಟಮರಿ ಲಾ, ಸ್ಪಿರಿಚುವಲ್ ಆಯಿತು ಗುಂಡುತೋಪಿರೋದು. ಕಡಿತಿರ್ಲಿಲ್ಲ. ಇವತ್ತು ಎಲ್ಲಿದೆ ಗುಂಡುತೋಪು? ಅಶ್ವತ್ಥ ಕಟ್ಟೆ ಇರೋದು. ಎಷ್ಟೊಂದು ಅಶ್ವತ್ಥ ಕಟ್ಟೆಗಳಿದ್ದಾವೆ. ಯಾಕೆ ಇವೆಲ್ಲ ಮಾಡಿದ್ರು? ಸೊ ಕ್ಲೈಮೇಟ್ ಚೇಂಜ್ ಆಗಿದೆ, ಇನ್ನೇನಾಗುತ್ತೆ ಅಲ್ಲಿ? ಸೊ ಗುಂಡುತೋಪಲ್ಲಿ ಔಷಧಿಗಳು ಸಿಕ್ಕೋದಲ್ಲಿ. ಸೊ ಅಲ್ಲಿ ಸೀನಿಯರ್ ಲೇಡೀಸ್ಗೆ ಅಲ್ಲಿ ಹೋಗ್ಬಿಟ್ಟು ಔಷಧಿಗಳು ತೊಗೊಂಬಂದಿರೋರು. ಬಜೆ, ಇನ್ನೊಂದು ಆ ಸೊಪ್ಪು, ಈ ಸೊಪ್ಪು, ಬೆರಕೆ ಸೊಪ್ಪುಗಳು. ನೀವು ಒಂದು ಸೊಪ್ಪಲ್ಲಿ ಹುಳಿ ಮಾಡ್ತೀರಲ್ಲ, ಮುರಿನ್ ಸೊಪ್ಪು ಅಲ್ಲಲ್ಲ, ಸಾರು ಮಾಡ್ತಿದ್ರಲ್ಲ, ಹೌದು ಹೌದು, ಒಂದೊಂದು ಸೀಸನಲ್ಲಿ ಒಂದೊಂದು ಸಾರು ಮಾಡೋರು, ಹೌದು, ಒಂದೊಂದು ಸೊಪ್ಪು ಸಿಕ್ಕೋದು. ಸೊಪ್ಪು, ಹೌದು ಸರ್, ಹೌದು ಹೌದು. ಸೊ ಅವೆಲ್ಲರೂ ಆ ಸೀಸನ್ಗೆ ತಕ್ಕಂಗೆ ನಿಮ್ಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ನೇಚರ್ ಕೊಡುತ್ತೆ. ಸೊ ಇದೆಲ್ಲನೂ ಕೂಡ ಹಾಳು ಮಾಡಿಕೊಂಡು ಡಾಕ್ಟ್ರ್ ಹತ್ರ ಹೋದರೆ ಸಾಕು, ಆಸ್ಪತ್ರೆ ಆದರೆ ಸಾಕು, ಇಂಜೆಕ್ಷನ್ ತೊಗೊಂಡ್ರೆ ಆಯಿತು. ಋತುಧರ್ಮಗಳು ಅಂತಿದೆ. ಸೊ ಆ ಋತುಧರ್ಮಗಳಲ್ಲಿ ಆ ಹಣ್ಣು ಸಿಗೋದು, ತಿನ್ನೋರು ಎಲ್ಲರೂ ವೈಲ್ಡ್ ಫ್ರೂಟ್ಸ್. ಪ್ರತಿ ಪ್ರಾಣಿಗೂ ಕೂಡ ಆಸ್ಪತ್ರೆಗಳಿದ್ದಾವ, ಡಾಕ್ಟರ್ಸ್ ಇದ್ದಾರ, ಅವೆಲ್ಲ ಬದುಕ್ತಾ ಇಲ್ವಾ?
ಪ್ರತಿಯೊಂದು ಊರಿಗೆ ಹೋಗಿದ ತಕ್ಷಣ ಒಂದು ಆಸ್ಪತ್ರೆ ಕಟ್ಕೊಬೇಡಿ. ಡಾಕ್ಟ್ರು ಬೇಕು ನಿಮಗೆ, ಆಸ್ಪತ್ರೆ ಬೇಕು. ಇದು ಡೆವಲಪ್ಮೆಂಟ್ ಅಂತ ಕೂತೀವಿ ನಾವು. ಹೌದು ಹೌದು. ಯಾರು ಪರಿಸರದ ಜೊತೆ ಬದುಕ್ತಾ ಇರ್ತಾರೋ ಅವರಿಗೆ ಕಾಯಿಲೆಗಳು ಕೂಡ ದೂರ ಇರುತ್ತೆ. ಹೌದು ಅದೇ ಅಂದರೆ ಸೀಸನಲ್ ಋತು ಧರ್ಮಗಳನ್ನು ಫಾಲೋ ಮಾಡಬೇಕು. ಯಾವ ಋತುವಿನಲ್ಲಿ ಏನು ಸೊಪ್ಪು ತಿನ್ನಬೇಕು, ಯಾವ ಋತುವಿನಲ್ಲಿ ಹಣ್ಣು ತಿನ್ನಬೇಕು, ಇದು ಋತು ಧರ್ಮಗಳು. ಆ ಸ್ಥಳಕ್ಕೆ ಅನುಗುಣವಾಗಿ ಇರ್ತಕ್ಕಂಥ ಒಂದು ಗುಂಡು ತೋಪಿರೋದು, ಅಲ್ಲಿ ಹಣ್ಣು ಸಿಕ್ಕೋದು, ಅಲ್ಲಿ ಕಾಯಿ ಸಿಕ್ಕೋದು, ಅಲ್ಲಿ ಔಷಧಿ ಸಿಕ್ಕೋದು. ಸೊ ಅದನ್ನೇ ತಗೊಂಡು ಜನ ಬದುಕ್ತಿದ್ರು. 90 ವರ್ಷ 80 ವರ್ಷ ನಮ್ಮ ತಂದೆ 95 ವರ್ಷ ಬದುಕಿದ್ರು, ನಮ್ಮ ತಾಯಿನೂ 80 ವರ್ಷ ಬದುಕಿದ್ರು. ಇಲ್ಲಿ ಆಡುಗೋಡಿ ವಿಲೇಜ್ ಅದು 60 ವಯಸ್ಸುವರೆಗೂ ಕೂಡ ಅದು ಒಂದು ರೀತಿ ಹಳ್ಳಿಗಾಗೆ ಇತ್ತು. ಅಲ್ಲಿಂದ ಆಚೆಗೆ ಅದು ಮತ್ತೆ ಬದಲಾಯಿತು. ಕಾಂಕ್ರೀಟ್ಗಳು, ಪೂರ್ತಿ ಕಟ್ಟಡಗಳಿಗೆ ಏರ್ತಾ ಹೋಯ್ತು. ಅಲ್ಲಿ ಬರೀ ಕೆಟ್ಟದ್ದೇ ಇರೋದು. ಎಲ್ಲ ಕೊಡುಕರು, ಲಿಕ್ಕರ್ ಶಾಪ್ಸು. ಆಡುಗೋಡಿಯಲ್ಲಿ ಒಂದು 100 ಲಿಕ್ಕರ್ ಶಾಪ್ಸ್ ಇರ್ಬೋದು. ನನಗೆ ಆಶ್ಚರ್ಯ ಆಗುತ್ತೆ, ಗಲ್ಲಿ ಒಂದು ಲಿಕ್ಕರ್ ಶಾಪ್. ಅಷ್ಟು ಬೇಡಿಕೆಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನೋದು ಒಂದರ್ಥ. ಇನ್ನೊಂದು, ಸರ್ಕಾರದ ಲಾಭಾಂಶಗಳಿಗೂ ಕೂಡ ಅದು ಅವಕಾಶ ಆಗ್ತಾ ಇದೆ ಅನ್ನೋಂಥದ್ದು. ಇದು ಲಾಭ ಅಂದ್ಕೊತೀರಾ? ಇದು ಒಳ್ಳೆ ಸೈನ? ಇದು ಭಾರತಕ್ಕೆ ಬೇಕಾಗಿದೆಯಾ? ಇದು ನಮ್ಮ ಹಿರಿಯರು ಅದಕ್ಕೋಸ್ಕರವಾಗಿ ತಪಸ್ಸು ಮಾಡಿ ನಮಗೆ ಕೆಲವು ವೇದಗಳು, ಉಪನಿಷತ್ತುಗಳು ಹೇಳ್ಕೊಟ್ರ? ಇದು ಭಾರತಕ್ಕೆ ವೆಸ್ಟರ್ನ್ ಸ್ಟೈಲಲ್ಲಿ ನ್ಯೂ ಇಯರ್ ಡೇ ಆ ದಿನದ ಬಗ್ಗೆ ಕೇಳೋದೇ ಬೇಡ. ಮಹಾತ್ಮ ಗಾಂಧಿ ರೋಡು ಕ್ಲೋಸು, ಆ ರೋಡು ಕ್ಲೋಸು, ಈ ರೋಡು ಕ್ಲೋಸು, ಚರ್ಚ್ ಸ್ಟ್ರೀಟ್ ಕ್ಲೋಸು. ನ್ಯೂ ಇಯರ್ ಡೇ ಸೆಲೆಬ್ರೇಷನ್ ಕುಡಿಯೋದು, ತಿನ್ನೋದು. ಇದು ಬೇಕಾ? ನಮ್ಗೆ ಯುಗಾದಿ ಹಬ್ಬ. ಹೌದು, ನಾವು ಹಬ್ಬ ಮಾಡೋ ರೀತಿನೇ ಬೇರೆ. ಯುಗಾದಿ ಹಬ್ಬ. ಹೌದು ಅಲ್ವಾ? ನಾವು ಯಾಕೆ ಇಷ್ಟು ಸ್ಲೇವ್ಸ್ ಆಗಿಬಿಟ್ಟಿದ್ದೀವಿ, ಗುಲಾಮರಾಗ್ಬಿಟ್ಟಿದ್ದೀವಿ? ಇದಕ್ಕೆಲ್ಲ ಯಂಗ್ಸ್ಟರ್ಸ್ ಎಲ್ಲರೂ ಗುಲಾಮ್ರೆ. ಹೌದು. ಅದು ಯಾರ ಮಾತು ಕೇಳಲ್ಲ, ಮಜಾ ಮಾಡಬೇಕು. ಸೊ ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ನಾನು ಯಾವತ್ತೂ ಕೂಡ ನ್ಯೂ ಇಯರ್ ಡೇ ಸೆಲೆಬ್ರೇಷನ್ಗೆಲ್ಲೂ ಹೋಗಲಿಲ್ಲ, ಮಾಡಲಿಲ್ಲ. ನಾನು ಇನ್ನೊಂದು ಸೆಕ್ರೆಟರಿ ಆಗಿದ್ದಾಗ ಹೆಚ್ಚು ಕಮ್ಮಿ ಎಲ್ಲ ಕ್ಲಬ್ನವರು ನನಗೆ ಮೆಂಬರ್ ಆಗಲಿಕ್ಕೆ ಹೇಳಿದರು. ನಾನು ಹೇಳಿದೆ, ನಾನು ಹೆಂಡತಿ ಮಕ್ಕಳ ಜೊತೆ ನಾನು ಕಾಲ ತಳ್ಳಬೇಕು, ಕ್ಲಬ್ಗಳು ಬರೋ ಅಷ್ಟು ಟೈಮ್ ನನಗಿಲ್ಲ. ಬರೆಯೋದಿದೆ, ಓದೋದಿದೆ, ಕ್ಲಬ್ಬಲ್ಲಿ ಕೂತ್ಕೊಂಡು ಕುಡ್ಕೊಂಡು ಸಿಗರೇಟ್ಸ್ ಎತ್ಕೊಂಡು ಗುಡ್ ರಾತ್ರಿ ಮಾತಾಡೋದಕ್ಕೆ ನನಗೆ ಟೈಮ್ ಇಲ್ಲಪ್ಪ, ನನಗೆ ಬೇಡ, ನೀವು ಕ್ಲಬ್ ಮೆಂಬರ್ ಬೇಡ ಅಂತ ಇದ್ದೆ. ಸೊ ಈ ರೀತಿಯಲ್ಲಿ ಒಂದು ವಿಶೇಷವಾದಂಥ ಒಂದು ವೆಸ್ಟರ್ನ್ ಸ್ಟೈಲ್ ಆಫ್ ಕಲ್ಚರ್ನಲ್ಲಿ ಅಭಿವೃದ್ಧಿ ಅಂದ್ಕೊತಿದ್ದೀವಿ ನಾವು. ತುಂಬ ಅದೇ ಅಭಿವೃದ್ಧಿ ಅಂತ ಅಂದ್ಕೊಳ್ತಾ ಇದ್ದೀವಿ, ಅದೇ ಸಮಸ್ಯೆ. ಸೊ ನೀವು ಮಕ್ಕಳ ಜೊತೆಯಲ್ಲಿ ರಾತ್ರಿ ಹೊತ್ತು ಕಲಿಯಲಿಲ್ಲ ಅಂತಂದರೆ, ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಕೂತ್ಕೊಂಡು ಅವ್ರಿಗೆ ಪಾಠ ಹೇಳ್ಕೊಡೋದು ಅಥವಾ ಒಂದು ಒಳ್ಳೆಯ ವಿಷಯ ಮಾತಾಡೋದು ಇಲ್ಲ. ನೀವು ಕೂತ್ಕೊಂಡು ರಾತ್ರಿ 12 ಗಂಟೆಗೆ ಬಂದರೆ ಅವನೇನು ಮಾಡ್ತಾನೆ? ಆ ಹೆಣ್ಮಗುಗೆ ಏನು ಅನಿಸ್ತದೆ? ಅಪ್ಪ ಎಲ್ಲ ಕಾಣೋದೇ ಇಲ್ಲ, ವಾರಕ್ಕೊಂದು ದಿವಸ ನನಗೆ ಕಾಣೋದಿಲ್ಲ ಅಂತಾರೆ. ಹೌದು ಹೌದು. ಈ ರೀತಿ ಡಿಸ್ಕನೆಕ್ಷನ್ಸ್. ಸೊ ಇದೆಲ್ಲ ಫಿಲಾಸಫಿ ಅಂತ ಅಂದ್ಕೊತಿರೋ, ಅಥವಾ ಇದು ಹೇಳೋದು ಸುಲಭ ಆದರೆ ಮಾಡೋದು ಕಷ್ಟ ಅಂತ ಇದು ಮಾಡೋದು ಕಷ್ಟ ಇಲ್ಲ, ಖಂಡಿತ ಇಲ್ಲ. ಇದು ಮಾಡೋದು ಕಷ್ಟ ಆದರೆ ಮತ್ತೆ ನಿಮ್ಮ ಹೆಂಡತಿ ಆಗಬೇಕಾಗಿತ್ತು, ನಿಮಗೆ ಮಗಳಾಗಬೇಕಾಗಿತ್ತು. ನಿಮಗೆ ಏನು ಬೇಕೋ ಮಾಡ್ಕೊಂಡು ಆ ಕಡೆ ಹೋಗಿ. ಹೌದು, ಕುಟುಂಬ ಯಾಕಬೇಕು? ತಂದೆ ನೋಡ್ಕೊಳಕ್ಕೆ ನಿಮ್ಗೆ ಆಗಿಲ್ಲ ಅಂತಂದರೆ, ತಂದೆ ನಿಮ್ಮನ್ನು ಸಾಕಿ ದುಡ್ಡನ್ನು ಮಾಡಿ ಓದಿಸಿರೋದಕ್ಕೆ ಅವ್ರಿಗೆ ಕೊಡೋ ರಿವಾರ್ಡ್ ನಿಮ್ಮ ಮಧ್ಯರಾತ್ರಿ ಕುಡ್ಕೊಂಡು ಬರೋದಾ? ತಾಯಿಗೆ ಏನು ಅನ್ನಿಸ್ತದೆ ಮಧ್ಯರಾತ್ರಿ ಮಗ ಕುಡ್ಕೊಂಡು ಬಂದರೆ? ಏನು ಅನ್ನಿಸ್ತದೆ? ಸೊಸೆ ಏನು ಅನ್ನಿಸ್ತದೆ? ಸೊ ಇದು ಸರಳವಾಗಿ ನೀವು ಆಲೋಚನೆ ಮಾಡಿಕೊಟ್ರೆ ನಿಮ್ಮಿಂದ ಕುಟುಂಬಕ್ಕೆ ಏನಾಗ್ತಾ ಇದೆ, ಮಕ್ಕಳ ಮೇಲೆ ಏನು ಪರಿಣಾಮ ಆಗುತ್ತೆ, ಸುತ್ತಮುತ್ತಲ ಪರಿಣಾಮ ಏನಾಗುತ್ತೆ. ಸೊ ಇವೆಲ್ಲನೂ ನೋಡಿದಾಗ ನಾವು ಪಾಶ್ಚಿಮಾತ್ಯದ ಒಂದು ಗುಲಾಮರಾಗಿ ನಮ್ಮನ್ನು ನಾವು ಕಳ್ಕೊತಾ ಇದ್ದೀವಿ. ಯು ಆರ್ ಲೂಸಿಂಗ್ ಅವರ್ ಐಡೆಂಟಿಟಿ. ಹೌದು. ತಾವು ಒಪ್ತಿರೋ ಇಲ್ವೋ ಗೊತ್ತಿಲ್ಲ ನನಗೆ, ನನಗಂತೂ ವಿ ಆರ್ ಲೂಸಿಂಗ್ ಅವರ್ ಐಡೆಂಟಿಟಿ. ವಿ ಆರ್ ಬಿಕಮಿಂಗ್ ಸಮಥಿಂಗ್ ಐದರ್ ನಾಟ್ ಟು ಅದನ್ನೇ ವೆಸ್ಟರ್ನರ್ ಆಗಿ ಬದುಕು ಹೋಗ್ಬಿಡು. ಅವ್ರಿಗೆ ಇಂಡಿಯನ್ ಟೈಟಲ್ ತೆಗೆದುಕೊಬಿಡು, ಬೇಡ
ಗೀತೆಯನ್ನು ಓದಬೇಡ, ಮಹಾಭಾರತ ಓದಬೇಡ, ರಾಮಾಯಣ ಓದಬೇಡ, ಉಪನಿಷತ್ ಕಲಿಬೇಡ, ನೀನು ಹಂಗೆ ಇರು, ಹಂಗೆ ಬೆಳ್ಕೊ, ಹಂಗೆ ಮದರ್ ಡೇ, ಫಾದರ್ ಡೇ, ಸಿಸ್ಟರ್ ಡೇ ಒಂದು ದಿವಸ ಹೋಗ್ಬಿಟ್ಟು ಒಂದು ಹೋಗ್ಕೊಟ್ಬಿಟ್ರೆ ಅಮ್ಮ ದಿನಗಳಿಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ ಅದು. ದಿನಗಳಿಗಾಗಿ ಮಾತ್ರ ಸೀಮಿತ ಆಗಿದೆ. ಅಂದ್ರೆ ಒಂದೊಂದು ದಿನಕ್ಕೆ ಅಂದ್ರೆ ಅದೇ ಹೇಳ್ತಾ ಇರೋದು, ಈ ಫಾದರ್ಸ್ ಡೇ ಮದರ್ಸ್ ಡೇ ಹೇಗೋ ಹಾಗೆ ಒಂದು ಎನ್ವಿರಾನ್ಮೆಂಟ್ ಡೇ, ಪರಿಸರ ದಿನಾಚರಣೆ. ಕರೆಕ್ಟ್, ಅಷ್ಟೇ, ಬ್ಯೂಟಿಫುಲ್. ಅಷ್ಟೇ. ಮದರ್ ಡೇ, ಫಾದರ್ ಡೇ, ಸಿಸ್ಟರ್ ಡೇ ಎತ್ಕೊಂಡು ಮಾಡ್ತೀವಲ್ಲ, ಹಾಗೆ ಒಂದು ಎನ್ವೈರ್ಮೆಂಟ್ ಡೇ ಆಗ್ತದೆ. ಆಗ್ಬಿಟ್ಟಿದೆ. ಬಟ್ ಅದರಿಂದ ಯಾವ ರೀತಿಯಲ್ಲಿ ಕೂಡ ನಾವು ಇಷ್ಟೊತ್ತು ಮಾತಾಡಿದ್ವಲ್ಲ, ಇದು ಅಲ್ಲಿದ್ದೇನೆ ಬರಬೇಕು. ಅದು ಎನ್ವೈರ್ಮೆಂಟ್ ಉಳಿಸಿಲ್ಲ ಅಂತಂದರೆ ಇವತ್ತು ದಿ ಕಾಸ್ಮಾಲಜಿಸ್ಟ್ ಸ್ಟೀಫನ್ ಹಾಕಿನ್ ಅವರು ಹೇಳಿದಾಗೇ ವಿ ಆರ್ ಹೆಡ್ಡಿಂಗ್ ಫಾರ್ 6th ಎಕ್ಸ್ಟಿಂಕ್ಷನ್, 6ನೇ ಪ್ರಳಯ. ಸೊ ಸ್ಟೀಫನ್ ಹಾಕಿಂಗ್ ಹೆಸರು ಕೇಳಿದಿರಲ್ಲ, ದೊಡ್ಡ ಕಾಸ್ಮಾಲಜಿಸ್ಟ್. ಬರೀ ಇಷ್ಟೇ ಅವ್ರಿಗೆ ಪಡೆಯುತ್ತಿತ್ತು, ಬರೀ ಮೆಂಟಲ್ ಮಾತಾಡೋಕೆ ಆಗ್ತಾ ಇರಲಿಲ್ಲ, ಬರೀ ಕಂಪ್ಯೂಟರಲ್ಲಿ ಮಾತಾಡ್ತಿದ್ರು. ಅವ್ರು ಹೇಳಿದ್ದಾರೆ ಕಾಸ್ಮಾಲಜಿಸ್ಟ್, ಈಗ ವಿ ಆರ್ ಎಂಡಿಂಗ್ ಫಾರ್ 6th ಎಕ್ಸ್ಟಿಂಕ್ಷನ್ ಅಂತ. 50 ವರ್ಷದಲ್ಲಿ ಆಗುತ್ತೆ. ಈಗ 5 ಪ್ರಳಯಗಳಾಗಿದೆ, ಇದು 6ನೇ ಪ್ರಳಯಕ್ಕೆ ವಿ ಆರ್ ಹೆಡಿಂಗ್. ದಿಸ್ ಈಸ್ ದಿ ಮೆಸೇಜ್. ಮೈ ಮೆಸೇಜ್ ಈಸ್ ಆಲ್ ಆಫ್ ಅಸ್ ಆರ್ ಕಾಂಟ್ರಿಬ್ಯೂಟಿಂಗ್ ಫಾರ್ 6th ಎಕ್ಸ್ಟಿಂಕ್ಷನ್. ಅದು ಭೂಮಿ ಗೋಳಾಡಿಸ್ತಾ ಇದ್ದೀವಿ, ಆಕೆ ಕಣ್ಣೀರು ಹಾಕ್ತಾ ಇದ್ದಾಳೆ, ಬಟ್ಟೆಗಳು ಪುಳಿ ಬರ್ತಾ ಇದ್ದೀವಿ, ಅರಣ್ಯಗಳು ನಾಶ ಮಾಡ್ತಾ ಇದ್ದೀವಿ, ಡೈನಮಿಟ್ಸ್ ಮೇಲೆ ಡೈನಮಿಟ್ಸ್ ಉಪಯೋಗಿಸ್ತೀವಿ, ದೊಡ್ಡದಾಗಿ ಬೋರ್ ಮಾಡೋದು, ಡೈನಮಿಟ್ಗಳು ಮಾಡ್ಬೋದು, ಇಡೀ ಗುಡ್ಡನ ಒಂದೇ ಒಂದು ನಿಮಿಷಕ್ಕೆ ಬ್ಲಾಸ್ಟ್ ಮಾಡೋದು, ಆಮೇಲೆ ಅದನ್ನು ಸ್ಯಾಂಡ್ ಮಾಡೋದು. ಇಲ್ಲಿ 100 ಅಡಿ 100 ಫ್ಲೋರ್ ಬಿಲ್ಡಿಂಗ್ ಕಟ್ಟೋದು ಸ್ಯಾಂಡ್ ಇದೆ. ಅದಕ್ಕೆ ಸ್ಟೀಲ್ ಬೇಕು, ಸಿಮೆಂಟ್ ಬೇಕು, ಇದು ಬೇಕು. ಈ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದೀವಿ. ಹೌದು, ಸಾಕಷ್ಟು ಚರ್ಚೆ ಮಾಡಿದ್ವಿ ಸರ್. ಇದೊಂದು ಕೊನೆಯ ಪ್ರಶ್ನೆ. ಈಗ ಪ್ರೆಸೆಂಟ್ ನಿಮ್ಮ ಕಣ್ಣೆದುರಿರುವಂತಹ ಬ್ಯಾಂಗ್ಳೂರನ್ನು ನೀವು ನೋಡ್ತಾನೆ ಇದ್ದೀರಾ. ಬೆಂಗಳೂರು ಯಾವ ಸ್ಥಿತಿಯಲ್ಲಿ ಇತ್ತು ಈ ಹಿಂದೆ? ಯಾಕಂತಂದರೆ ನನ್ನ 2 ಜನ್ರೇಷನನ್ನು ನೋಡಿದಂಥವ್ರು ನೀವು, ಹಾಗಾಗಿ ಕೇಳ್ತಾ ಇದ್ದೀನಿ. ನೀವು ನೋಡಿದಂತಹ ಈ ಹಿಂದಿನ ಬ್ಯಾಂಗ್ಳೂರು ಹೇಗಿತ್ತು ಅಂತ ನೋಡಿದ್ದೀರಾ, ಈಗ ಪ್ರೆಸೆಂಟ್ ಹೇಗಿದೆ ಅಂತ ನೋಡಿದ್ದೀರಾ. ಬೆಂಗಳೂರಿನ ಭವಿಷ್ಯ ಹೇಗಿರುತ್ತೆ ನಿಮ್ಮ ದೃಷ್ಟಿಯಲ್ಲಿ? ನನ್ನ ದೃಷ್ಟಿಯಲ್ಲಿ ಇಡೀ ಪ್ರಪಂಚದಲ್ಲಿ ಬೆಂಗಳೂರು ಅಂತ ಬ್ಯೂಟಿಫುಲ್ ಕ್ಲೈಮೇಟ್, ಬ್ಯೂಟಿಫುಲ್ ಸೆಟ್ಟಿಂಗ್ಸ್, 3000 ಅಡಿ ಆಲ್ಟಿಟ್ಯೂಡಲ್ಲಿದೆ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಕೆರೆಗಳು ಕಟ್ಟಿದ್ರು, ಗುಂಡ್ತೋಪುಗಳನ್ನ ಮಾಡಿದ್ರು, ಬಾವಿಗಳು ತೋರಿಸಿದ್ರು, ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಒಂದು ಡ್ರಾಪ್ ನೀರು ಆಚೆಗೆ ಹೋಗ್ದಾಗ ನೋಡ್ಕೊಂಡಿದ್ರು. ಕೃಷ್ಣದೇವರಾಯರು ದೊಡ್ಡ ಕೆಂಪೇಗೌಡರು ಚಿಕ್ಕ ಕೆಂಪೇಗೌಡರನ್ನ ಕರೆದು ಸಾವಿರಾರು ದುಡ್ಡು ಕೊಟ್ಟು ಬೆಂಗಳೂರನ್ನು ಒಂದು ಮಾಡೆಲ್ ಸಿಟಿಯಾಗಿ ಮಾಡಬೇಕು ಅಂದ್ಕೊಂಡು ಕಟ್ಟಿದ್ರು. ಭಾಳ ಚೆನ್ನಾಗಿ ಕಟ್ಟಿದ್ರು. ಚಿಕ್ಕಪೇಟೆ, ಅಕ್ಕಿಪೇಟೆ, ಬಳೆಪೇಟೆ, ಹೌದು, ಈ ರೀತಿಯಲ್ಲಿ ಚಾಮರಾಜಪೇಟೆ ಅಲ್ಲ ಪೇಟೆಗಳು ಮಾಡಿದ್ರು. ಅಕ್ಕಿಪೇಟೆ ಅಂದರೆ ಅಕ್ಕಿ ತಗೊಂಡೋರೆಲ್ಲ ಅಲ್ಲಿ ಮಾರಬೇಕು. ಸೊ ಅಲ್ಲಿ ಕಾಂಪಿಟೇಷನ್ ಇರೋದು, ಸೆಲ್ಫ್ ಕಾಂಪಿಟೇಷನ್. ಅರ್ಬನ್ ಸಿಸ್ಟಮ್ನಲ್ಲಿ ಅಲ್ಲಿ ಒಂದು ಯಾವ ರೈತ ಹೋದ್ರು ಕೂಡ ಮೋಸ ಮಾಡೋಕ್ಕಾಗ್ತಿರ್ಲಿಲ್ಲ. ಎಷ್ಟು ಸಮಯ ಎಷ್ಟು ಕೊಡ್ತೀರಿ ನೀವು ಒಂದು ಕ್ವಿಂಟಾಲ್ಗೆ ಅಂದರೆ ಅವನು ಕಡಿಮೆ ಹೇಳಕ್ಕೆ ಹೋಗ್ತಿರ್ಲಿಲ್ಲ. ಮಾರ್ಜಿನ್ ಆಫ್ ಪ್ರಾಫಿಟ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊತಿದ್ರು. ಹಾಗೆ ಬಳೆಪೇಟೆ ಆ ರೀತಿಯಾಗಿತ್ತು. ಹಾಗೆ ಕುಮಾರಪೇಟೆ ಅಂದರೆ ಸೆಲ್ಫ್ ಕಂಟ್ರೋಲ್ ಸಿಸ್ಟಮ್ಗಳನ್ನು ಡೆವಲಪ್ ಮಾಡಿದ್ರು ಬೆಂಗಳೂರಿನಲ್ಲಿ. ಅವಿನ್ಯೂ ರೋಡು ಅಲ್ಲಿ ಮರಗಳಿತ್ತು, ಅದಕ್ಕೆ ಹೆಸರು ಅವಿನ್ಯೂ ರೋಡ್ ಅಂತ. ಅವಿನ್ಯೂ ರೋಡ್ ಮರಗಳಿತ್ತು, ಅಲ್ಲಿ ಮಾಸ್ಕ್ ಇತ್ತು, ದೇವಸ್ಥಾನ ಇತ್ತು, ಚರ್ಚ್ ಇತ್ತು. ಅವಿನ್ಯೂ ರೋಡಲ್ಲಿ ನೀನು ಒಂದು ಮದುವೆ ಮಾಡಬೇಕು ಅಂದರೆ ಅವಿನ್ಯೂ ರೋಡ್ಗೆ ಹೋಗ್ಬಿಟ್ರೆ ಏನೇನು ಬೇಕು ಎಲ್ಲ ಸಿಗ್ತಿತ್ತು. ಹುಡ್ಕಾಡೋ ಅವಶ್ಯಕ ಕಾರ್ ತೆಗೆದುಕೊಂಡು ಎಲ್ಲ ಕಡೆಗೆ ಓಡಾಡೋ ಅಗತ್ಯ ಇರಲಿಲ್ಲ. ಅಂದರೆ ಫಾರ್ ಎ ಕಾಮನ್ ಮ್ಯಾನ್ the basic necessities and needs should be available in a reachable price, competitive price. ಸೊ ಅದೆಲ್ಲ ಇದ್ದಿದ್ದು ಹಾಳು ಮಾಡಿದ್ವಿ ನಾವು. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಅವಿನ್ಯೂ ರೋಡನ್ನು ಹೈವೇ ಮಾಡಬೇಕು ಅಂದ್ಕೊಂಡು ಹೊರಟಿದ್ರು.
ನಾನು ಆಮೇಲೆ ಐಸೆಕ್ ಅಂದ್ಬಿಟ್ಟು ಇನ್ಸ್ಟಿಟ್ಯೂಟ್ ಇದೆ, ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯೋ ಎಕನಾಮಿಕ್ ಸ್ಟಡೀಸ್ ಅಂತ. ಅಲ್ಲಿ ರಿಸರ್ಚರ್ಸ್ಗೆ ಹೇಳ್ಬಿಟ್ಟು ಒಂದು ಸ್ಟಡಿ ಮಾಡಿಸಿ ಎಷ್ಟು ಲಕ್ಷ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಎಕ್ಸೈಸ್ ಬುಕ್ಕಿಗೆ 10 ರೂಪಾಯಿಗೆ ಸಿಗುತ್ತೆ. ಅದೇ ಮಾಲಲ್ಲಿ ಬಂದರೆ 50 ರೂಪಾಯಿ ಆಗುತ್ತೆ. ವೆರಿ 10 rupees, ವೆರಿ 50 rupees. ಎಸ್, ಹ್ಯೂಜ್ ಆಫ್ ಡಿಫ್ರೆನ್ಸ್. ಮಾಲಲ್ಲಿ ಅವನು ರೆಂಟ್, ಅಲ್ಲಿ ಕಸ್ಟಮರು ಟೈ ಕಟ್ಕೊಂಡಿರಬೇಕು, ಸ್ಮಾರ್ಟ್ ಆಗಿರಬೇಕು. ಸೊ ಅಲ್ಲಿ 10 ರೂಪಾಯಿಗೆ ಸಿಗೋ ಮಾಲು 50 ರೂಪಾಯಿ ಕೊಟ್ಟು ತಗೊಬೇಕು ಇಲ್ಲಿ. ಸೊ ಈ ರೀತಿಯಲ್ಲಿ ಬೆಂಗಳೂರನ್ನ ಅದನ್ನು ಅರ್ಬನ್ ಎಕೋಸಿಸ್ಟಮ್ನ ಪ್ರಪಂಚದ ಒಂದು ರೋಲ್ ಮಾಡೆಲ್ ಅದು. ಹೌದು. ಆ ರೋಲ್ ಮಾಡೆಲ್ನ ಇವತ್ತು ಹಾಳು ಮಾಡಿ ಗಂಬೆಬ್ಬರಿಸಿ ಎಲ್ಲೆಲ್ಲಿಯೂ ಮಾಲ್ಗಳು, ಎಲ್ಲೆಲ್ಲಿಯೂ ಬಾರ್ಗಳು, ಕಟ್ಟಡಗಳು ಎಲ್ಲೆಲ್ಲೋ ಕಟ್ಟು. ಭವಿಷ್ಯದಲ್ಲಿ ಹೇಗಿರ್ಬೋದು ಅನ್ಸುತ್ತೆ ಸರ್? ನಾವಿರ್ತೀವಿ, ಕೊಲ್ಯಾಪ್ಸ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಕೊಲ್ಯಾಪ್ಸ್ ಆಗುತ್ತೆ. ಕಂಪ್ಲೀಟ್ ಒಂದೇ ಅಲ್ಲ, ಇಟ್ ಇಸ್ ಗೋಯಿಂಗ್ ಟು ಕೊಲ್ಯಾಪ್ಸ್ ಬೈ ಇಟ್ಸ್ ಓನ್ ವೆಯ್ಟ್. ಪ್ರಿನ್ಸಿಪಲ್ ಏನಂತಂದರೆ, ಅತಿಯಾಗಿ ನೀನು ಬೆಳೆದ್ರೆ ಏನಾಗುತ್ತಮ್ಮ? ಹಾಂ, ಬಾಗಬೇಕಾಗುತ್ತೆ ಅಲ್ವಾ? ಹೌದು. ಸೊ ಇಟ್ ಇಸ್ ಗೋಯಿಂಗ್ ಟು ಕೊಲ್ಯಾಪ್ಸ್ ಫ್ರಮ್ ಇಟ್ಸ್ ಓನ್ ವೆಯ್ಟ್, ಇಟ್ಸ್ ಓನ್ ಗಾರ್ಬೇಜ್, ಇಟ್ಸ್ ಓನ್ ಸೀವೇಜ್, ಇಟ್ಸ್ ಓನ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್, ಇಟ್ಸ್ ಓನ್ ಎಲೆಕ್ಟ್ರೋಪ್ಲೇಟಿಂಗ್ ಇಂಡಸ್ಟ್ರೀಸ್, ಇಟ್ಸ್ ಓನ್ ಎಮಿಷನ್ಸ್. ಸೊ ಟ್ರೀಟ್ಮೆಂಟ್ ನೀವು ಇಷ್ಟು ವರ್ಷ ಇಷ್ಟೆಲ್ಲ ಟೆಕ್ನಾಲಜಿ ಆಗಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಎಷ್ಟಿದ್ದಾವೆ? ಎಷ್ಟು ವಾಟರ್ ಟ್ರೀಟ್ಮೆಂಟ್ ಮಾಡ್ತೀರಿ? ಎಷ್ಟು ವಾಟರ್ ಪಂಪ್ ಮಾಡ್ತೀರಿ ನೀವು? ಪಂಪ್ ಮಾಡೋದೆಷ್ಟು, ಟ್ರೀಟ್ ಮಾಡೋದೆಷ್ಟು, ಕೊಳಕು ಮಾಡಿ ಬಿಸಾಕೋದೆಷ್ಟು, ಎಷ್ಟು ಇಂಡಸ್ಟ್ರೀಸ್ ಏನೇನು ಬಿಡ್ತಾ ಇದ್ದೀರಿ ಲೆಕ್ಕ ಹಾಕಿದ್ದೀರಾ? ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅದನ್ನು? ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್ ಇನ್ಸಿಸ್ಟ್ ಮಾಡ್ತಾ ಇಲ್ಲ. ಸೊ ಒಂದು ಮಾಲಲ್ಲಿ ಜನ್ರೇಟ್ ಆಗ್ತಕ್ಕಂಥ ವಾಟರ್ನ ಟ್ರೀಟ್ ಮಾಡಿ ಅವರೇನೆ ಬಳಸ್ಕೊಬೋದಲ್ಲ, ನಾನ್ ಪಾರ್ಟಬಲ್ ಪರ್ಪಸಸ್ಗೆ, ಫ್ರೆಶ್ ಔಟ್ಗೆ ಎಲ್ಲರೂ ಅವರೇ ಬಳಸ್ಕೊಬೋದಲ್ಲ. ಸೊ ವಾಟರ್ ಎಷ್ಟು ಸೇವ್ ಮಾಡ್ಬೋದಲ್ಲಿ, ಎಷ್ಟು ದುಡ್ಡು ಖರ್ಚು ಮಾಡಬೇಕು, ಇನ್ಸಿಸ್ಟ್ ಮಾಡಿ, ಕಾನೂನು ಮಾಡಿ. ಅದಕ್ಕೆ ನೀವು ಮಾಡಿಲ್ಲ ಅಂತ ನಿಮ್ಗೆ ನೀವು ವಾಟರ್ ಸಪ್ಲೈ ಮಾಡಲ್ಲ, ದೊಡ್ಡ ಖರ್ಚೇನೂ ಆಗಲ್ಲ. ಅದಕ್ಕೆ ಸೋಲಾರ್ ಹೀಟರ್ ಹಾಕ್ಕೊಳ್ಳಿ, ಸೋಲಾರ್ ಪವರ್ ಮಾಡ್ಕೊಳ್ಳಿ, ಕರೆಂಟ್ ಅಷ್ಟು ಗುಣ ಕೊಡೋದಿಲ್ಲ. ಸೊ ಈ ರೀತಿಯಲ್ಲಿ ದೇರ್ ಆರ್ ಟೆಕ್ನಾಲಜೀಸ್ ಟು ಮೇಕ್ ಎವ್ರಿ ಅಪಾರ್ಟ್ಮೆಂಟ್ ಸೆಲ್ಫ್ ಸಫಿಷಿಯೆಂಟ್ ಇನ್ ಮೆನಿ ಥಿಂಗ್ಸ್. ಸೊ ಗಾರ್ಬೇಜ್ ಸೆಗ್ರಿಗೇಟ್ ಮಾಡಿದ್ದು, ಸೊ ಅಲ್ಲೇ ಒಂದು ಇದು ಮಾಡ್ಕೊಳ್ಳಿ, ಆರ್ಗ್ಯಾನಿಕ್ ರೀಸೈಕಲ್ ಮಾಡ್ಕೊಳ್ಳಿ, ನೀವೇ ಉಪಯೋಗಿಸೋದನ್ನು. ನಾನ್ ಡಿಗ್ರೇಡಬಲ್ ರೀಸೈಕಲ್ಬಲ್ ಅದು ಕೊಡಿ, ಅದು ರೀಸೈಕಲ್ ಆಗುತ್ತೆ. ಸೊ ಥಿಂಗ್ ವಿಚ್ ಯು ಕೆನಾಟ್ ರೀಸೈಕಲ್, ಅದಕ್ಕೆ ಒಂದು ಸ್ಯಾನಿಟರಿ ಫಿಲ್ ಮೇ ಬಿ 5% ಆಗ್ಬೋದು, ಅಥವಾ 10% ಆಗ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಡೂಯಬಲ್. ಮಾಡ್ತಾ ಇಲ್ಲ. ಹೌದು. ಇದಕ್ಕೇನು ದೊಡ್ಡ ಫಾರೆಸ್ಟ್ ಕನ್ಸಲ್ಟೆಂಟ್ಗಳು ಬೇಕಾಗಿಲ್ಲ. ನಿಮ್ಗೆ ಅನಿಸ್ತದ ಬೇಕು ಅಂತ? ಇಲ್ಲ. ಅವ್ರು ಕರೆಸ್ತೀವಿ, ಅವ್ರು ಫೀಸ್ ಕೊಡ್ತೀವಿ, ಕನ್ಸಲ್ಟೇಷನ್ ಕೊಡ್ತೀವಿ. ನಾವು ಅವ್ರಿಗೇನೋ ಅವ್ರ ಕಂಟ್ರಿನಲ್ಲಿ ಏನಿದೆಯೋ ಅದನ್ನು ಹೇಳ್ತೇನೆ. ನಮ್ಮ ಪ್ರಾಬ್ಲಮ್ಸ್ ಅವ್ರಿಗೆ ಅರ್ಥ ಆಗೋದಕ್ಕೆ ಸುಲಭ ಅಲ್ಲ. ಯಾಕೆಂದರೆ ನಮ್ಮಲ್ಲಿ ಹೈಲಿ ಹೆಟ್ರೋಜಿನಿಟಿ ಇದೆ. ಹೌದು. ಪೂರೆಸ್ಟ್ ಆಫ್ ದಿ ಪೂರ್ ಇದ್ದಾರೆ, ರಿಚೆಸ್ಟ್ ಆಫ್ ದಿ ರಿಚ್ ಇದ್ದಾರೆ. ಸೊ ಒಂದು ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಹಾಕ್ಕೊಟ್ಟಿರ್ತಾನೆ. ಹೌದು. ಅವನು ಅವನ ಹೆಂಡತಿ ಹೋಗ್ಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ 10,000 ಲೀಟರ್ ನೀರನ್ನು ಕೊಳೆಗೆ ಬಿಡ್ತಾರೆ. ಬೇಕಾದು? ಸೊ ಈ ರೀತಿಯಲ್ಲಿ ನಾವು ಅಬ್ಯೂಸ್ ಇಸ್ ಮೋರ್ ದೆನ್ ಯುಟಿಲಿಟಿ. ತುಂಬಾ ರಿಸೋರ್ಸ್ಗಳನ್ನ ಆನ್ ಮಾಡ್ತಾ ಇದ್ದೀವಿ, ತುಂಬಾ ರಿಸೋರ್ಸ್ಗಳನ್ನ ಕೊಳಕು ಮಾಡ್ತಾ ಇದ್ದೀವಿ. ಸೊ ದುಡ್ಡಿನವ್ರು ನಮಗೆಲ್ಲ ಇವೆಲ್ಲ ಬೇಕು, ಲಕ್ಸುರೀಸು ಅಂತಾರೆ. ಸೊ ನಾವು ಹೇಳಬೇಕು, ಸ್ವಾಮಿ ನೀರಿನ ಮೆಷಿನ್ ತಯಾರು ಮಾಡೋಕ್ಕಾಗಲ್ಲ, ನಿಮಗೆ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ಗಳಿದ್ದಾವೆ, ಅದಕ್ಕೋಸ್ಕರ ಮೇಂಟೈನ್ ಮಾಡ್ತಾರೆ ಅವರು. ಅದೇ ವಾಟರ್ನ ಟ್ರೀಟ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ ಮತ್ತು ರೀಸೈಕಲ್ ಮಾಡ್ತಾರೆ. ಅದಕ್ಕೆ ಫಿಲ್ಟರ್ಸ್ ಇದ್ದಾವೆ,
ನೀಟಾಗಿ ಫಿಲ್ಟರ್ ಮಾಡಿ ಹೈ ಕ್ವಾಲಿಟಿ ವಾಟರ್ ಮಾಡ್ಬೋದು ಸ್ವಿಮ್ಮಿಂಗ್ ಪೂಲ್ಗೆ. ಎಸ್. ಸೊ ಈ ರೀತಿಯಲ್ಲಿ ಒಂದು ಕಟ್ಟುನಿಟ್ಟಾದಂಥ ಕ್ರಮಗಳನ್ನು ಮಾಡೋದಕ್ಕೆ ಅಳವಡಿಸಲೇಬೇಕು. ಹೀಗೆ ಬಹುಶಃ ಮುಂದುವರೆದ್ರೆ ಬೆಂಗಳೂರು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಹೇಳ್ತೀರಾ? ಖಂಡಿತ. ಈಗಲೇ ಒಂದು ಡ್ರೈನ್ ಕ್ಲೀನ್ ಮಾಡ್ತಾ ಇಲ್ಲ ನಾವು. ಹೌದು ಹೌದು. ರೋಡ್ಗಳ ಮುಂದೆ ಒಂದು 5 ಮಿಲಿಮೀಟ್ರ್ ಮಳೆ ಆಗಿಬಿಟ್ರೆ ಕೂಡ ನೀರು ನಿಂತ್ಕೊಂಡ್ಬಿಡುತ್ತೆ. ಒಂದೇ ಒಂದು ಡ್ರೈನ್ ಕ್ಲೀನ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಒಂದು ರಾಜಕಾಲುಗಳೆಲ್ಲ ಒತ್ತರಿಸ್ಬಿಟ್ಟಿದ್ವಿ, ಬಿಲ್ಡಿಂಗ್ಗಳು ಕಟ್ಬಿಟ್ಟಿದ್ದೀವಿ. ಸೊ ಬೆಂಗಳೂರು ಕೊಲಾಪ್ಸ್ ಆಗದೆ ಇನ್ನೇನಾಗುತ್ತೆ? ಖಂಡಿತ ಹೌದು. ವ್ಯವಸ್ಥೆಗಳು ಬದಲಾಗ್ತಾ ಹೋದ ಹಾಗೆ ಒಂದಿಷ್ಟು ಬದಲಾವಣೆಗಳು ತಂದರೆ ಬಹುಶಃ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅಲ್ಲ. ಇದು ಹೇಳ್ತೀರಾ? ಒಬ್ಬ ಸ್ಲಮ್ ಡ್ವೆಲ್ಲರ್ ಎನ್ಕ್ರೋಚ್ ಮಾಡ್ತಾನೆ, ಬಿಲ್ಡಿಂಗ್ ಕಟ್ತಾನೆ, ಒಂದು ಗುಡಿಸೋರ್ಗೆ ಹಾಕೋದ್ರೆ ಕಿತ್ತಾಕ್ಬಿಡ್ತೀರಿ ಹೋಗ್ಬಿಟ್ಟು. ಅದೇ ಒಂದು ದೊಡ್ಡ ಕಂಪನಿಯು ಎನ್ಕ್ರೋಚ್ ಮಾಡಿದ್ರೆ ರೆಗ್ಯುಲರೈಸ್ ಮಾಡ್ತೀರಿ, ಏನೋ ಫೈನ್ ಹಾಕ್ತೀರಿ. ನೀವು ಕಾನೂನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವ ಇಂಡಸ್ಟ್ರಿನ ಬನ್ನಿ ಏನಾದರೂ ಮಾಡಿ ಫೈನ್ ಕಟ್ಬಿಡಿ, ನಾವು ರೆಗ್ಯುಲರೈಸ್ ಮಾಡ್ತೀವಿ ಅಂತ. ಇದು ಯಾವ ನ್ಯಾಯ? ಹೌದು ಹೌದು ಹೌದು. ಥ್ಯಾಂಕ್ ಯು ಸರ್. ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಬಹುಶಃ ಇತ್ತೀಚಿನ ದಿನಗಷ್ಟೇ ಪರಿಸರ ದಿನಾಚರಣೆ ಮುಗಿದ್ರಿಂದ ಈ ಕಾರ್ಯಕ್ರಮವನ್ನು ಅಳವಡಿಸ್ಕೋಬೇಕು ಅಂತ ಅನ್ನಿಸ್ತು. ಯಾಕಂತಂದರೆ ಪರಿಸರ ದಿನಾಚರಣೆ 4 ಗೋಡೆ ಮಧ್ಯೆ ಆಗದೆ ಮುಂದಿನ ದಿನಗಳಲ್ಲಾದರೂ ಅಟ್ಲೀಸ್ಟ್ ಪರಿಸರದ ಮಧ್ಯೆ ನಡೆಯುವ ಹಾಗೆ ಆಗಲಿ ಅನ್ನೋದು ನಿಮ್ಮ ಇಬ್ಬರ ಆಶಯ ಕೂಡ. ಹೌದು ಹೌದು, ಮನವಿ ಕೂಡ. ಹೌದು ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳಮ್ಮ. ಚೆನ್ನಾಗಿತ್ತು. ಥ್ಯಾಂಕ್ ಯು. ಚೆನ್ನಾಗಿ ಪ್ರಿಪೇರ್ ಆಗಿದ್ರಿ, ಚೆನ್ನಾಗಿ ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿದ್ರಿ. ಥ್ಯಾಂಕ್ ಯು. ನಿಮ್ಮ ಟೀಮ್ ಎಲ್ಲರೂ ಭಾಳ ಆಸಕ್ತಿಯಿಂದ ಎಲ್ಲ ಬದಲ ಒಂದು ಸ್ಟುಡಿಯೋ ಮಾಡಿಬಿಟ್ರು ನಮ್ಮ ಮನೇನ. ಭಾಳ ಎಲ್ಲ ಕಮಿಟೆಡ್ ಜನ. ತುಂಬ ಥ್ಯಾಂಕ್ಸ್ ಅಪ್ಪ ನಿಮಗೆಲ್ರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಕ್ಸಲೆಂಟ್ ಟೀಮ್. ಎಸ್ ಹೌದು. ವೀಕ್ಷಕರೇ, ಇದು ಇವತ್ತಿನ ಕಾರ್ಯಕ್ರಮ. ಪರಿಸರ ದಿನಾಚರಣೆಯ ಮಹತ್ವ ಏನು, ಪರಿಸರದ ಮಹತ್ವ ಏನು, ಮುಂದಿನ ಪೀಳಿಗೆಗೆ ನಾವು ಪರಿಸರವನ್ನು ಕೊಡಬೇಕಾ ಬೇಡವಾ, ಪರಿಸರದ ಅಗತ್ಯ ಮನುಷ್ಯನಿಗೆ ನಿಜವಾಗಿಯೂ ಎಷ್ಟಿದೆ, ಹಾಗೆಯೇ ಬೆಂಗಳೂರಿನ ಮುಂದಿನ ಭವಿಷ್ಯ ಏನು ಆಗಬಹುದು ಅನ್ನೋದನ್ನು ಕೂಡ ನಮ್ಮ ಪರಿಸರ ತಜ್ಞರು ತಿಳಿಸ್ಕೊಟ್ರು. ಖಂಡಿತ ನಿಮ್ಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ಮುಂದಿನ ಇಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.